ನಾಲ್ಕು ಶಕ್ತಿ ಇಲ್ಲ ಬೆಣ್ಣೆ ಸಾಕಪ್ಪ ನಾ ಇಲ್ಲೇ ಬಂದ್ಬಿಡ್ತೀನಿ ಸಾಕು ಇಂಥ ಬೇಯಿಸಿ ತಿನ್ನೋಕ್ಕಾಗಲ್ಲ ಏನು ಹೇಳ್ತಾರೋ ನೋಡೋಣ ಮೊದಲು ಮಾಡ್ಕೊಂಡು ಸಾಕಾದ್ರೆ ಕಷ್ಟ ಏನು ಮಾಡಿದ್ರೆ ಏನು ಮಾಡ್ತಾರೆ ಚೆನ್ನಾಗಿ ಮಾತಾಡ್ತಾಳೆ ಇವಮ್ಮ ಚೆನ್ನಾಗಿ ಮಾತಾಡ್ತಾಳೆ ಯಾರೋ ಬಾಯ್ ಕಟ್ತಾಳಲ್ಲ ಮೂಗಲೇ ಮಾತಾಡ್ತಾಳೆ ಆ್ಯಕ್ಚುಲಿ ನಾನು ಪೇಪರ್ ವರ್ಕ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಪೇಪರ್ ವರ್ಕ್ ಮಾಡೋದ ಅಂತ ಅಂದ್ಕೊಂಡೆ ಅದಕ್ಕೆ ಡಿಸ್ಟರ್ಬ್ ಮಾಡೋಕ್ಕೆ ಸಾಯ್ತಾವ ಅಷ್ಟೆ ಅದೇನು ನಾನಂತೂ ಅಂದ್ಕೊಂಡಿರೋದೆಲ್ಲ ಮಾಡಿದ್ದೀನಿ ಕಣವ ಜೀವನದಲ್ಲಿ ಅಂದ್ಕೊಂಡಿರೋದೆಲ್ಲ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ ಇವತ್ತು ಆಗಲಿಲ್ಲ ನಾಳೆ ಮಾಡಿದ್ದೀನಿ ನಾಳೆ ಆಗದಿರೋದ ನಾಳೆ ಮಾಡಿದ್ದೀನಿ ಒಟ್ಟಲ್ಲಿ ಎಲ್ಲನೂ ಮಾಡಿದ್ದೀನಿ ನಾನು ಅಂದ್ಕೊಂಡು ಕೆಲಸಗಳು ನನ್ನ ಕರ್ತವ್ಯಗಳೆಲ್ಲ ಮುಗಿಸಿದ್ದೀನಿ ಬ್ಯಾಲೆನ್ಸ್ ಇಟ್ಕೊಂಡಿಲ್ಲ ಆದರೆ ನನ್ನ ಜೀವನದ ನನ್ನನ್ನು ನಾನು ನಡೀತಾವೆ ಅಷ್ಟೇ ಹೆಂಗಸಾಗಿ ಅವ್ರ ಗೃಹಿಣಿಯಾಗಿ ಏನೇನು ಮಾಡಬೇಕು ಎತ್ತು ಮಾಡೋರಿಗೆ ಅವ್ರ ಕೈಲಾದವ್ರಿಗೆ ಒಳ್ಳೆಯವ್ರಿಗೆ ಕೆಟ್ಟವ್ರ ಕೈಲಾದಷ್ಟು ಆಯಿತು ಇನ್ನು ಮುಂದಕ್ಕೆ ನನ್ನ ಕತೆನ ಹೇಳ್ತಾರೆ ನಾನೇನು ಮಾಡ್ಕೊಂಡು ಸಾಯೋದು ಅಂದರೆ ನನಗೆ ಗೊತ್ತಿಲ್ಲ ತಿರುಗಿಕೊಂಡು ಒಬ್ಬರು ನೋಡಲ್ಲ ಬೇಕಾವೆಲ್ಲ ಕೊಡಲ್ಲ ಬಾ ಅಂತ ಕರೆಯಲ್ಲ ಈಗ ಮನೆ ಕಟ್ಕೊಳ್ದ್ರೆ ನಾನು ಬೀದಿ ಮನೆ ಕಬೇಕಾಗಿದ್ದಾನೆ ಅಪ್ಪ ಸಿಕ್ಕ ಮಾಡೋಣ ಆಯಿತು ಒಳ್ಳೆಯದಾಗಲಿ ಆತ್ಮ ಸ್ವಲ್ಪ ಸರಿ ಓದು ಹೊಸ ಮನೆ ಕಟ್ಟಿಸ್ತಾರೆ ಯಾವಾಗ ನಮ್ಮದೇ ಹಂಗೆ ಆಗಲ್ಲ ನನ್ನ ಪರಿಸ್ಥಿತಿ ನೋಡಿ ಹೋರಾಟ ಮಾಡಿ ಅದನ್ನು ಸ್ಯಾಂಕ್ಷನ್ ಮಾಡಿಸ್ದೆ ನೋಡಪ್ಪ ಈಗ ರಿಟೈರ್ಡ್ ಆದರೆ ನಮ್ಮ ಡಿಪಾರ್ಟ್ಮೆಂಟೆಲ್ಲ ಪೆನ್ಷನ್ ಕೊಡೋಂಗಾಯ್ತು ನಮಗೆ ಇಲ್ಲ ಮಾಡಿದವ್ರಿಗೆ ಇಲ್ಲ ಅಲ್ಲಿಗೆ ಇಟ್ಕೊಂಡು ಕೂತ್ಕೊಳ್ಳೋಂಗಾಯ್ತು ಎಲ್ಲ ಕೈ ಮುಗಿತಾರೆ ಹೊರ ತುಂಬ್ಕೊಂಡಲ್ಲ ಹೊಟ್ಟೆ ತಿಂದರೆ ಹೊರ ತುಂಬಲ್ಲ
ಉಂಡ್ಯಾ ತಿಂದ್ಯಾ ಚೆನ್ನಾಗಿದೆಯಾ ಅಂತ ಕೇಳಿ ಒಬ್ಬರು ಇದ್ದಾರೆ ನಮಗೆ ಎಲ್ಲ ಜನ ಅವ್ರೆ, ಎಲ್ಲ ಬೇಕಾದಷ್ಟು ಅವ್ರೆ, ಮತ್ತು ಮರಿ ಎದ್ದು ಬಂದು ಬರಲ್ಲ ಎಲ್ಲ ಬೇಕಾದಷ್ಟು ಅವ್ರೆ. ಗೆದ್ದೆಯ ಸತ್ತಯ್ಯ ಅಂತ ಯಾರು ಕೇಳೋರಿಲ್ಲ. ನಾನು ಸಾಕು ನೋಡವ ಅವ್ರಿಗೂ ಅಂತ ಅಷ್ಟೆ. ಒಂಬತ್ತು ಮಾತಾಡೋಕ್ಕಾಗಲ್ಲ ಅಂತ. ಇದು ಇಲ್ಲಿಂದ ಅಲ್ಲಿಗೆ ಬಂದು ಅಲ್ಲಿಂದ ಅಲ್ಲಿಗೆ ಬಂದದಾ ಹಂಗಂದ್ರೆ ಅಂದರೆ ಇದಿಲ್ಲದೆ ಹೋದ್ರು ಅದು ಹಾಕೊಂಡ್ರೆ ಬರ್ತದಲ್ವಾ? ಎರಡು ಇರಬೇಕು, ಇದಿರಬೇಕು ಮೇನು, ಇದು ಮೇನ್ ಇರಬೇಕು. ಅದೇ ನಾನು ಹೇಳ್ತಾ ಇರೋದು, ಇದರಿಂದ ಅಲ್ಲಿ ಭರ್ತಿ ಆಗಿರ್ತದೆ, ಅದನ್ನ ಹಾಕೊಂಡ್ರೆ ಎಲ್ಲಿಗೂ ಭರ್ತಿ ಆಗಲ್ಲ. ಕರೆಂಟು ಲೈನು ಅಷ್ಟೇ, ಅಲ್ಲಿಂದ ಇಲ್ಲಿಗೆ ಬರ್ತದೆ. ಜಂಕ್ಷನ್ ಬಾಕ್ಸಿಗೆ ಜಂಕ್ಷನ್ ಬಾಕ್ಸಿಂದ ಇಲ್ಲಿಗೆ ಬರ್ತದೆ ಅಷ್ಟೇ. ಇದು ಮೇನು ಚಾರ್ಜರು. ಅದ್ರೊಳಗಿರಲ್ಲ, ಅದನ್ನು ತೆಗೆದುಬಿಟ್ರೆ ಇದಿಲ್ದೇರು ನಡೀತೆ. ಇದಿಲ್ಲ, ಅದೇ ನಾನು ಕೇಳ್ತಾ ಇದಿಲ್ದೇರು ನಡೀತೆ, ಇದಿರಬೇಕು. ಅದೇ ಇದಿಲ್ಲ ಅಂದರೂ ಅದು ಹಾಕೊಂಡು ತಗೋಬೋದ ಅಂತ ಕೇಳ. ಈಗ ನೀನು ಊರಿಗೆ ಹೋಯ್ತೀಯಾ? ಹೋಗ್ತೀನಿ. ಹೋದ್ರೆ ಬೀಗ ಹೋಯ್ತೀಯ ಅಲ್ವಾ? ಬೀಗ ಹೋಯ್ತೀಯಾ? ಮತ್ತೆ ಬತ್ತಿ ಅಲ್ಲೇ ಉಳ್ಕತೀಯ ಯಾರು? ನೀನು ಹೋದ್ಮೇಲೆ ತಕ್ಷಣ ರಾತ್ರಿನೇ ವಾಪಸ್ ಬರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಹೋದ ತಕ್ಷಣ ನನ್ನ ಕೆಲಸ ಆಗಲ್ಲ. ಹೋದ ತಕ್ಷಣ ಅದಕ್ಕೆ ಬರ್ಕೋದು ಅಂತಾರೆ, ಉಳ್ಕೊಳ್ಳೇಬೇಕು. ಒಂದು ನಿಮಿಷ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಮಾಡಬಲ್ಲೆ, ಅದು ಕ್ಷಣ ಮಾತ್ರದಲ್ಲಿ. 11C8120 ಗಾಡಿಗಿರೋದು ಮುಂದೆ ಹೋಯ್ತಲ್ಲ, ಅದು ಬ್ರೇಕ್ ಪ್ಯಾಕ್ ಅಂತ ಮಾಡಿದ್ದವ. ಧೂಳು ಎಡ್ಸಿಗೆ ಆರ್ಗನೈಸ್ ಇದು ಅಷ್ಟೇ. DD SKT ಬಹುಶಃ ಇಲ್ಲೆಲ್ಲ ಪಾರ್ಕ್ ಮಾಡ್ಕೊಂಡಿದ್ದ ಅನಿಸುತ್ತೆ ಅವನ ಗಾಡಿ. ಇಲ್ಲೆಲ್ಲ ನಿಲ್ಸಿದ ಗಾಡಿ ತಂದಿರಬೇಕು ಬಹುಶಃ. 3 ವೆಹಿಕಲ್ಗಳು ಆರ್ಗನೈಸ್ಡ್ ಅಂದ್ಕೊಳ್ತೀನಿ. ನಿನ್ನೆ ಲಾಸ್ಟ್ ಟೈಮ್ ಈ ನಾಯಿ ಬಗಳ್ತಾ ಇತ್ತು ಗೊತ್ತಾ, ಪಾದ ತೋರಿಸ್ತಾರೆ ನಾನು. ಆ ಸ್ಪಾಟಲ್ಲಿ ನಾಯಿಗಳು ಬಗಳ್ತಾ ಇದ್ವು ಮೊನ್ನೆ. ಹೋಗಿತಾನೆ ಆ್ಯಕ್ಚುಲಿ ಏನು ಕವರ್ ಮಾಡಿಲ್ಲ, ಮೊಬೈಲ್ ನೋಡ್ಕೊ ಬರ್ತಾ ಇದ್ದೆ ನೆನ್ಪಡ ನಾನು. ಇಲ್ಲಿ ನಾಯಿಗಳು ಬಗಳ್ತಿದ್ವಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಅಲರ್ಟಾಗಿ ಕ್ಯಾಮ್ರಾ ತೆಗೆದಿತ್ತು. ಆದರೆ ಅದಕ್ಕಿಂತ ಮುಂಚೆ ಅದು ದಸರಾ ಧೂಳು ಎಳಿಸ್ಕೊಂಡೋದು ಡಿಸೈರ್ಗಳು ಆಳು ಮಳೆಲ್ಲ ಸಿಕ್ತು. ಏನದು KR ಹಾಸ್ಪಿಟ್ಲ್ ಮುಂಭಾಗ ಊಟ ಇಸ್ಕೊಳಕ್ಕೆ ಬರ್ತಿದ್ದಲ್ಲ, ಅಲ್ಲಿ ಟೆಂಟ್ ಹಾಕಿದ್ದ ಬಂದು ಸ್ವಲ್ಪ ದಿವಸ. ಇಲ್ಲಲ್ಲಿ ವೀಡಿಯೋ ಕವರ್ ಮಾಡಿದ್ದೀನಿ. ಇನ್ನೊಬ್ಬನ ಕವರ್ ಮಾಡಬೇಕಾಗಿತ್ತು, ಇಲ್ಲಿ ಮಿಸ್ ಆಗೋದ. MG 8302 ಗಾಡಿ ಅದು. ಆರಾಮ್ ಮಾಡ್ತಾನೆ ಸುಮ್ಮನೆ ಪಕ್ಕ ಬಂದ ಬಲೀರೋ ಶತಾವಳ್ಳಾಳ ಆದ ಗಾಡಿ ಓಡಿಸ್ತಾ ಇರೋದು. ಇನ್ನೊಂದು ಅಲ್ಲಿ ಎದುರುಗಡೆ ಹೋಗ್ತಾರೆ, ಅಮ್ಮನ ನೋಡಿಸ್ದಂಗೆ ಅಕ್ಕ ಬಂತು. ನಮ್ಮ ಅಜ್ಜಿ ಇದ್ದಾರಲ್ಲ, ನಮ್ಮ ಅಜ್ಜಿ ನಮ್ಮ ಎರಡನೇ ಅವರ ಕೊನೆಯ ಮಗು ಮತ್ತು ಕೊನೆಯ ಮಗ ಗಂಡು ಮಗ ಪ್ರಕಾಶ್ ಸತ್ತೋಗಿದ್ದಾರೆ. ಆ್ಯಕ್ಚುಲಿ ಮೆಡಿಕಲ್ ಮಾಫಿಯಾ ಯೂಸ್ ಮಾಡಿ ಅವ್ರನ್ನ ಕೊಲೆ ಮಾಡಿದ್ದು, ಈ ಮಹಾತಾಯಿನೇ ಕೊಲೆ ಮಾಡ್ತಿದ್ದು. ಸೊ ಅವರು ಅವರ ಸೊಸೆಗೆ ಮತ್ತು ಮೊಮ್ಮಕ್ಕಳಿಗೆ ಮನೆ ತೊಗೊಂಡಿದ್ದಾರಂತೆ ಊರಲ್ಲಿ. ಸೊ ಆ ವಿಷಯ ನಿನ್ನೆ ಸಾಯಂಕಾಲ ಹೇಳಿದ್ರು. ನಾನು ಮನೆ ತೊಗೊಟ್ಟೆ ಅಂತ ಹೇಳಿದ್ರು. ಸೊ ದುಡ್ಡಲ್ಲಿಂದ ಬಂತು ಅಂತ ಕೇಳಿದೆ. ದುಡ್ಡು ಮೈಸೂರು ಮನೆ ಮಾಡಿಬಿಟ್ಟು ತೊಗೊಟ್ಟಿರೋದು ಅಂದರು. ಮೈಸೂರು ಮನೆ ಮಾಡಿ ತುಂಬ ವರ್ಷಗಳೇ ಆಗಿತ್ತು. ಅಷ್ಟಿಷ್ಟಿಂದ ದುಡ್ಡು ಇಟ್ಟಿದೆಯಾ, ಅವಾಗ ಒಂದು ಸರಿ ಯಾವಾಗಲೂ ಲೆಕ್ಕ ಹೇಳಿದೆಯಲ್ವ, ಮೈಸೂರು ಮನೆ ಮಾರ್ಬಿಟ್ಟು ಅವ್ನಿಗೆ ದುಡ್ಡು ಕಟ್ಟಿ ದುಡ್ಡು ಇಷ್ಟು ದುಡ್ಡು ಕೊಟ್ಟೆ ಅಂತ ತುಂಬ ವರ್ಷಗಳಿಂದನೇ ಕತೆ ಹೇಳಿದೆಯಲ್ಲ. ಮತ್ತು ಇನ್ಯಾವ ಮನೆ ಮಾರಿದೆ ಅಂದೆ. ಮುಂಜಿನಗೂಡಲ್ಲಿ ಒಂದು ಮನೆ ಇತ್ತು, ಅದನ್ನು ಮಾರಿದ್ದೀನಿ ಅಂದರು. ಸೊ ಏನೇನೋ ಕತೆಗಳು ಹೇಳಿ ಪ್ಯಾಚಪ್ ಹಾಕ ಪೊಲೀಸರಿಬೇಕು ಅವನು ಏನೇನೋ ಪ್ಯಾಚಪ್ ಹಾಕೋಕ್ಕೆ ಟ್ರೈ ಮಾಡೋದು. ಟೋಟಲಿ ಸ್ಪಷ್ಟವಾಗಿ ಏನೇನೋ ಕತೆಗಳನ್ನ ಹೇಳಿ, ಅದಕ್ಕೆ ಒಂದಷ್ಟು ಸುಳ್ಳು ಕತೆಗಳನ್ನ ಹೇಳಿ
ಕತೆ ಮುಚ್ಚಾಕೋಕ್ಕೆ ಪ್ರಯತ್ನ ಮಾಡಿದ್ರು. ಒಟ್ಟಲ್ಲಿ ಅವ್ರು ಹೇಳಿದ ಫ್ಯಾಕ್ಟ್ ಏನಂದರೆ ಪ್ರಕಾಶ್ ಮಾವನ ಹೆಂಡತಿಗೆ ಮನೆ ತಗೊಟ್ಟಿದ್ದಾರೆ. ಇನ್ನೊಂದು ಏನಂದರೆ ಮಂಜು ಆಂಟಿ ಇದ್ದಾರಲ್ಲ, ಮ್ಯಾಕ್ಸ್ ಮಂಜುಳ, ಅವರು ಮನೆ ರಿಪೇರಿ ಮಾಡಿಸ್ತಾ ಇದ್ದಾರೆ ಮೈಸೂರಲ್ಲಿ ಅಂತ ಕತೆ ಹೇಳಿದ್ರು. ಮನೆ ರಿಪೇರಿ ಮಾಡಿಸ್ಬಿಟ್ಟು ನಿನಗೆ ಕರ್ಕೊಳ್ತೀನಿ ಅಂತ ಹೇಳೋಳೆ, ಅಲ್ಲಿಗೆ ಓಡಾಡ್ತೀನಿ ಅಂತ ಹೇಳಿದ್ರು. ಸೊ ಮನೆ ರಿಪೇರಿ ಮಾಡಿಸ್ತಾ ಇದ್ದಾರೆ ಅಂದರೆ ಬಹುಶಃ ಅವ್ರು ಸ್ವಂತ ಮನೆಯೇ ರಿಪೇರಿ ಮಾಡಿಸೋದು, ಬಾಡಿಗೆ ಮನೆಯೇ ಯಾರು ರಿಪೇರಿ ಮಾಡಿಸಲ್ಲ. ಸೊ ಅವರು ಕೂಡ ಮೈಸೂರಲ್ಲಿ ಮನೆ ತೊಗೊಂಡಿರೋ ಸಾಧ್ಯತೆ ಇದೆ. ನೋಡಬೇಕು, ಎಂಕ್ವೈರಿ ಮಾಡಿದಾಗ ಎಲ್ಲ ಗೊತ್ತಾಗುತ್ತೆ. ಪಕ್ಕಿ ಬೆಟ್ಟು ತರಿಸ್ಕೊಂಡು ಹೋಗ್ತಾರೆ ಸೊಳಗೆ. ಆರ್ಗನೈಸ್ಡ್ EL6518 ಸುಮ್ಮನೆ ಆರೋಗ್ಯ ಮಾಡಿದ್ವಿ ನಾನು. ಸಿಟಿ ಕಾರ್ಪೊರೇಷನ್ ಅವರು ಬಹುಶಃ ಬಟ್ಟೆ ನೋಡೋದು. ಈಗ ಆಲ್ರೆಡಿ 3ನೇ ಸರಿನ JD 3256 ಇರಬೇಕು ಗಾಡಿ ನಂಬರ್. ಮೇಲೆ ಏನೋ ಸ್ಟಿಕರ್ ಅಂಟಿಸ್ಬಿಟ್ಟಿದ್ದಾನೆ. ಸುಮಾರು ಸರಿ ಸಿಕ್ಕಿದ್ದಾನೆ. ಈ ಸುಮಾರು ಸರಿ ಡೈಲಿ ಓಡಾಡುವಾಗ ಸಿಗ್ತಾ ಇರ್ತಾನೆ ಫಸ್ಟ್ 2-3 ಡೇಸಿಂದ. ಅದರಲ್ಲೂ ಇವಾಗಲೇ ಈಗ ಆಲ್ರೆಡಿ 3ನೇ ಸರಿ ಏನೋ ನೋಡ್ತಾರಲ್ಲ ನಾನು. ಅವನು ಟೀಚರ್ ಇರಬೇಕು. ಜೊತೆಗೆ ಅವನ ಬ್ರದರ್ ಕೂಡ, ಇವನು ಪರಿಚಯ ಇದೆ ನನಗೆ. ಅವ್ನ ಬ್ರದರ್ ಚೆನ್ನಾಗಿ ಮಾತಾಡಿಸ್ತಾ ಇದ್ದ, ಅವನು ಕೂಡ ಪರಿಚಯ ಇದ್ದ. ಅವ್ರು ಸಿಟಿ ಕಾರ್ಪೊರೇಷನ್ ಯಾಕೆ ಕಾಣಿಸ್ಕೊಂಡೆ ಗೊತ್ತಾಯ್ತಲ್ಲ. ಇದಕ್ಕೋಸ್ಕರ ಸಿಟಿ ಕಾರ್ಪೊರೇಷನ್ ಕಾಣಿಸ್ಕೊಂಡಿರೋದು. ಈ ರೇಂಜಲ್ಲಿ ನಮ್ಮ ಜನ ಕೆಲಸ ಮಾಡಿಬಿಟ್ರೆ ದೇಶ ಇಷ್ಟು ಬೇಗ ಉದ್ಧಾರ ಆಗೋಗಿ ಯಾವತ್ತೂ ಉದ್ಧಾರ ಆಗ್ಬೋದು ಅಂತಾಗಿತ್ತು. EE5687 K05 ಗಾಡಿ ಅದು. ಅವನೇನಂದರೆ ಬಟ್ಟೆ 90 ರೂಪಾಯಿ ಡಜನ್ ಅಂತೆ. ಇನ್ನೂ ಪ್ರತಿಬಂಧ ನಿಲ್ಲಿಸಿಲ್ಲ ಅವನು. ಇದು ಬೇಕಂತ ಫ್ಲ್ಯಾಶ್ ಮಾಡ್ತಿರೋದು. ಒಳ್ಳೆ ವಿಷಯ ಹೇಳ್ಬೇಕಂದ್ರೆ ಅಲ್ಲಿ ಮುಂದ್ಗಡೆ ಹೋಯ್ತಾನಲ್ಲ, ಒಂದು ಅವತಾರ ಇದೆ ಅವತಾರ. ಆ್ಯಕ್ಚುಲಿ ನನ್ನ ಪಕ್ಕ ಹಿಂಗೆ ಬಂದಲ್ಲ ಪಾಸ್ ಆಗಬೇಕಾದ್ರೆ ಏನೋ ಕಿವಿ ಹತ್ರ ಜ್ವರ ಮಾತಾಡ್ದ. ತಿರುಗಿ ನೋಡ್ಬೇಕು, ನಾನು ನೋಡಲೇಬೇಕು, ಅಷ್ಟು ಜ್ವರ ಏನೋ ಮಾತಾಡ್ದ. ಸೊ ತಿರುಗಿ ನೋಡಿದ ತಕ್ಷಣ ಅವ್ನು ಫ್ಲ್ಯಾಶ್ ಮಾಡ್ತಾಯಿದ್ದ. ಸೊ ಇನ್ನೊಬ್ಬ ಈಗ ಹಿಂಗಡೆ ಕೂತಿದ್ದವನು ಇಳಿಯೋ ಬೈಕಿಂದ ಇಳಿಯೋ ಒಂಥರ ಫ್ಲ್ಯಾಶ್ ಮಾಡೋ ಪ್ರಯತ್ನ ಮಾಡ್ದ. ಅವನು ಸೈಡ್ ಸ್ಟೋರಿ ಇಬ್ಬರದ್ದು ಫ್ಲ್ಯಾಶ್ ಮಾಡೋದು. ಈ ಹತ್ರ ಇದೆ ಅವರ ಒಂದು K85 EA377 ಈ ಹತ್ರ ಬಂದು ಸಿಕ್ಕಾಪಟ್ಟೆ ಜೋರಾಗಿ ಆರಾಮ್ ಮಾಡ್ದೆ. ಅಲ್ಲಿ ಬಟ್ಟೆ ಸುತ್ತ ಆರಾಮ್ ಮಾಡ್ತಾರೆ. ಶುರು ಮಾಡ್ಕೊಂಡ್ಲಿ ಇವಳು. ಒಳ್ಳೆ ಡೈಲಾಗ್ ಮಿಸ್ ಆಗೋಯ್ತು ಇವರು. ಅದರಲ್ಲಿ ಬಗ್ ನೋಡಿದ್ದು ಗೊತ್ತಾಯಿತು. ಈ ಸತ್ರು ಬರೋಕ್ಕೆ ಕೂಡ್ದು ಹಂಗೆ ಅಂತ ನಾನು ಮಾತಾಡ್ತಿಲ್ಲ. ಈಗ ತಾನೆ ಯಾರಿಗೋ ಬೈತಾ ಇಲ್ಲೋ ಅದೆಲ್ಲ ಹೇಳ್ಬಿಟ್ಟೆ ಬಂದು ಬಗ್ ನೋಡಿದ್ದು. ದುರದೃಷ್ಟಕ್ಕೆ ಅವ್ರು ಸತ್ರು ಅದು ಇದು ಅಂತ ಏನೋ ಕತೆ ಹೇಳೋದಿಲ್ಲ, ಆದರೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಶುರು ಮಾಡಲು ಮತ್ತು ಸ್ಟೋರಿ ಏನಂದರೆ, ನಮ್ಮ ಮಮ್ಮಿ ಧಾರಾವಾಹಿ ನೋಡೋಕ್ಕೆ ಹೋದ್ರು ಬಾಗಿಲು ಹಾಕ್ಕೊಂಡು. ಸೊ ನಾನು ಎದ್ದೋಗಿಲ್ಲ, ಇನ್ನೂ ಇಲ್ಲೇ ಕೂತ್ಕೊಂಡಿದ್ದೀನಿ. ಸೊ ನಾನು ಎದ್ದೋಗಲಿ ಅಂತ ಹೇಳಿ ಟಾರ್ಚರ್ ಮಾಡ್ತಿರೋದು ಇವಳು.
ಒಳ್ಳೊಳ್ಳೆ ಡೈಲಾಗ್ಗಳೇ ಮಿಸ್ ಆಗ್ಬಿಡ್ತಾವೆ ಗುರುಗಳು. ನನಗೂ ಏನು ಸಂಬಂಧ ಇದ್ದು ಅಂತ ಬಂದೆ ಅಂತ ನಾನು ಹೇಳ್ತೀನಿ. ಹಂಗೆ ಅಂತ ಡೈಲಾಗ್ ಹೊಡಿತಾ ಇರೋದವಳು. ಒಳ್ಳೊಳ್ಳೆ ಡೈಲಾಗ್ಗಳೇ ಮಿಸ್ ಆಗ್ಬಿಡ್ತಾವೆ ಗುರುಗಳು. ನನಗೂ ಏನು ಸಂಬಂಧ ಇದ್ದು ಅಂತ ಬಂದೆ ಅಂತ ನಾನು ಹೇಳ್ತೀನಿ. ಹಂಗೆ ಅಂತ ಡೈಲಾಗ್ ಹೊಡಿತಾ ಇರೋದವಳು. ಒಳ್ಳೆ ಡೈಲಾಗ್ ಮಿಸ್ ಆಗೋಯ್ತು. ಮತ್ತು ಕಬಾಬ್ ಮತ್ತು ಪಲಾವ್ ಮಾಡಿದ್ಲಂತ. ಚಿಕ್ಕ ಡೈಲಾಗ್ ಹೊಡಿತಾಳೆ ಅವರು, ಉದ್ದದ ಡೈಲಾಗ್ ಹೊಡಿತಾಯಿಲ್ಲ. ಒಳ್ಳೆ ಡೈಲಾಗ್ ಮಿಸ್ ಆಗೋಯ್ತು ಹೇಳು. ಹಿಂಗೆ ಮತ್ತೆ ಇನ್ನೊಂದ್ಸರಿ ಬಗ್ಗೆ ನೋಡ್ಬಿಟ್ಟು ಕಬಾಬು ಮತ್ತು ಪಲಾವ್ ಮಾಡಿದ್ದೆ ಹಂಗೆ ಅಂದ್ಕೊಂಡು ಮಾತಾಡ್ತಿಲ್ಲ. ಗಮ್ಗರಿಸ್ತಾವಳೆ. LPG ಗ್ಯಾಸ್ ಸೌಂಡ್ ಮಾಡ್ತಾ ಇರೋದು. ಅಂದರೆ ನಾನು ಮಧ್ಯಾಹ್ನ ಊಟ ಮಾಡಿಲ್ವಲ್ಲ, ಅದಕ್ಕೆ ಗ್ಯಾಸ್ ತುಂಬಿಸ್ತಿದ್ದೀನಿ ಅಂತ. ನನ್ನ ಹೊಟ್ಟೆಗೆ ಗ್ಯಾಸ್ ತುಂಬಿಸ್ತಾ ಇದ್ದೀನಿ ಅಂತ. ಅಂದರೆ ನಾವು ಕಬಾಬು ಪಲಾವೆಲ್ಲ ನಾನ್ ವೆಜ್ ಊಟ ಮಾಡ್ತಾಯಿದ್ದೀವಿ, ನಿನಗೆ ಊಟ ಇಲ್ಲ, ಹೊಟ್ಟೆಗೆ ಗ್ಯಾಸ್ ತುಂಬಿಸ್ತಾ ಇದ್ದೀವಿ ಅಂತ. LV1179 ಗಾಡಿ ಅಲ್ಲೈತಲ್ಲ ರೈಟ್ ಸೈಡ್ಗೆ ಪ್ಯಾಷನ್ ಪಕ್ಕ ಬಂದು ಕೊಯ್ ಥರ ಮಾಡ್ಕೊಂಡೋದ. ಬಾರ ಮದುವೆ ದಿಕ್ಕೆ ಅಂದ್ಕೊಂಡು ಮಾತಾಡ್ಕೊಂಡೋದ ಹೆಣ್ಮಕ್ಳು. ಇಲ್ಲ ಪಾರ್ಕ್ ಬರ್ತಿದ್ದೆ ಅವರು ಬಂದವರು ಇರಬೇಕು ಅನ್ನೋ. ಹೌದು, ಪಾರ್ಕಲ್ಲಿ ಡೈಲಿ ಬರ್ತಾಯಿದ್ದೆ ಪಾರ್ಕ್ಗೆ. ಬಹುಶಃ ಪಾರ್ಕಲ್ಲಿ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಂದೂರವನು ಹುಡುಗ ಅಂತ ಗೊತ್ತಿರಲಿಲ್ಲ, ಬಂದೂರಲ್ಲಿ ಕಾಣಿಸ್ಕೊತವನು. ಅದಕ್ಕೆ ಅವ್ರು ವೀಡಿಯೋಸ್ ಕವರ್ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ವೀಡಿಯೋಸ್ ಕವರ್ ಮಾಡಿದ್ದೀನಿ ಅವನು. H7426 ಇರಬೇಕು. ಷಣ್ಮುಖಂ ಟೈಲ್ ಆ ಕಡೆ ಹೋಗಿದ್ದು ಹುಡುಗಿಯದು.10Y2164 ಗಾಡಿ ಪಲ್ಸರ್. ಹೆಡ್ಲೈಟ್ ಹಿಂಗಡೆ ಬ್ಲಿಂಕ್ ಆಗ್ತಿದೆಯಲ್ಲ ಆ ಗಾಡಿ. ಕಿವಿ ಹತ್ರ ಹೆವಿ ಹಾರೋದು ಮಾಡೋದು ಅಷ್ಟೊಳಗೆ. ಇನ್ನೊಬ್ಬ ಗಾಡಿ ನಂಬರ್ ಓದೋಕ್ಕಾಗಿಲ್ಲ. ಯಾವುದೋ ಒಂದು ಸ್ಟೀಲ್ದು ಪೈಪ್ನ ಉದ್ದಕ್ಕೂ ಇಟ್ಕೊಬರ್ತಾಯಿಲ್ಲ. ಕಡಿಮೆ ಅಂದರೆ 6 ಅಡಿ ಪೈಪ್. ಅದು 6 ಅಡಿ ಪೈಪ್ನ ಅಡ್ಡಡ್ಡಿಗೆ ಇಟ್ಕೊಂಡು ಬೈಕಲ್ಲಿ ಹೋಗ್ತಾ ಇರೋದು ಅವನು. ಪ್ರತಿಭೆಗಳು. ನನ್ನ ತಂದೆ ಪುಟ್ಸ್ವಾಮಿ ಅದು ಅಲ್ಲಿ ಹೋಗ್ತಿರೋದು, ಪಂಚೆ ಉಟ್ಕೊಂಡು ಕೈಯಿಂದ ಕಟ್ಕೊಂಡು ಹೋಗ್ತಾರಲ್ಲ. ರಿವರ್ ಸೈಡ್ ಸ್ಕೂಟ್ರ್ ಬರ್ತಾ ಇರೋದು. ಆ್ಯಕ್ಚುಲಿ ಹುಡುಗ ಇಲ್ಲಿ ಹತ್ರ ಹಾಲು ತೊಗೋತಾ ಇದ್ದೆ ನಾನು. ಅಲ್ಲಿ ಹೋಗ್ತಾ ಇರೋದು ರಿವರ್ ಸೈಡು. ಅದು ನಂಜನಗೂಡು ಕಬಿನಿ ದೇವಸ್ಥಾನಕ್ಕೆ ಕಬಿನಿ ಬ್ರಿಡ್ಜ್ ಹತ್ರ ಬರ್ತಾರಲ್ಲ ಅವರು. ಗಾಡಿ ನಂಬರ್ ಎಲ್ಲ ಹೈಡ್ ಆಗಿದೆ. ಅದು ಕಬಿನಿ ಹತ್ರ ಬರ್ತಾಯಿದ್ದೆಲ್ಲ ತಾತಪ್ಪ. ಅದ್ರ ಕತೆ ತಾತ ಪ್ಲೇಸ್ ಅಪ್ಪ. ಅಂದರೆ ನನಗೆ ಆ್ಯಕ್ಚುಲಿ ವ್ಯಾನ್ ತೊಗೊಳಕ್ಕೆ ಆನ್ಲೈನಲ್ಲಿ ಸರ್ಚ್ ಮಾಡೋದು, ಆಳು ಮೂಳೆ ಏನೇನೋ ಮಾಡ್ತಾಯಿದ್ದೀನಿ, ಸೋಷಿಯಲ್ ಮೀಡಿಯಾದ ಚಾಟಿಂಗ್ ಎಲ್ಲ ಮಾಡಿದ್ದೀನಲ್ಲ. ಸೊ ಅದಕ್ಕೆ ನಮ್ಮ ಡ್ಯಾಡಿ ತಾತ ಪೊಸಿಷನ್ ಮತ್ತು ಅಪ್ಪ ಪೊಸಿಷನ್ ಕ್ಲೈಮ್ ಮಾಡ್ತಾರೆ ಅಲ್ಲಿ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಜೊತೆಯಲ್ಲಿ ಅವ್ರು ಏನಕ್ಕೆ ಇಲ್ಲಿ ಕಾಣಿಸ್ಕೊಳ್ತಿರೋದು ಅಂದರೆ ಅದೇ ತಾತಪ್ಪನ ಕಥೆ. ಅದು ಅದೇ ಜೊತೆಯಲ್ಲಿ ಅಂದರೆ ನಾನು
ಆ ಕಮ್ಯುನಿಟಿಯಲ್ಲಿ ಇರ್ತೀನಿ ಅಂತ ತೋರಿಸ್ಕೊಳ್ತಾ ಇರೋದು ಅಷ್ಟೇ. ಅಭಯ ಇದು ಹೋಗ್ತಾ ಇರೋದು ಆ್ಯಕ್ಚುಲಿ ಅಭಯ ಅಲ್ಲ, ಆ ಥರದ್ದು. ನಮ್ಮ ಮೈಸೂರಲ್ಲಿ ಹೋಗ್ಯ ನೋಡುಗರು ಫಿಯರ್ಲೆಸ್ ಅಂದರೆ ನಮ್ಮ ಡ್ಯಾಡಿ ಎದುಕೊಳ್ಳೆ ನನ್ನ ಜೊತೆಯಲ್ಲೇ ಬರ್ತಾರೆ ಅಂತ. ಅಂದರೆ ನನ್ನ ಕಂಡ್ರೆ ಅವ್ರಿಗೇನು ಭಯ ಇಲ್ಲ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಬಿರ್ಗ್ಮ್ಯಾನ್ ಇದ್ರ ಬಗ್ಗೆನೂ ಏನೂ ಹೇಳೋ ಅವಶ್ಯಕತೆ ಇಲ್ಲ. ಚಂಡೇಶ್ವರ ನಿಲಯ ಸುರೇಶ್. ಇದು ಬೇಕತ್ತ ಹೋಗ್ತಾ ಇರೋದು ಡ್ಯಾಡಿ ಹತ್ರ ಆಟ ಆಡ್ಕೊಂಡು. ಆರ್ಗನೈಸ್ಡ್ ಎಲ್ಲ ಅವ್ರ ಕೈಲಿ ಏನೋ ಹಿಡಿದಿದಾರಲ್ಲ ಅದು ಖಾಲಿದದು. ಅವತ್ತೊಂದು ವೀಡಿಯೋ ಕವರ್ ಮಾಡಿದ್ದೀನಿ, ಏನೋ ಸರಿಯಾಗಿ ನೆನಪಿಲ್ಲ. ರೋಡಲ್ಲಿ ಒಂದು ಖಾಲಿ ಬಾಕ್ಸ್ ಸಿಕ್ತು ಅಂದ್ಬಿಟ್ಟು ಹಿಡ್ಕೊಬಂದಿದ್ರು. ಇವತ್ತೇನೋ ಖಾಲಿದು ಬ್ಯಾಗ್ ಸಿಕ್ಕಿದೆ, ಬಹುಶಃ ಹಿಡ್ಕೊಬತ್ತವ್ರೆ. ಅದು ಆರ್ಡಿನರಿ ಅಲ್ಲ, ಅದರಿಂದ ಏನೋ ಒಂದು ಕತೆ ಇರುತ್ತೆ. ಅದು ಯಾವ ಬ್ರ್ಯಾಂಡ್ ಏನು ಇರುತ್ತೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಬಹುಶಃ ಅದು ಸೊನಾಟಾ ವಾಚಸ್ ಇರ್ಬೋದು ಅಂದ್ಕೊಳ್ತೀನಿ, ಮನೆಗೆ ಹೋದರೆ ಗೊತ್ತಾಗುತ್ತೆ. ಹೌದು, ಸೊನಾಟಾ ವಾಚಸ್ ಇರಬೇಕು ವಾಚ್ ನೋಡುವಂತ. ಸರ್ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ನಾನು ಬರ್ತಾಯಿದ್ದೆ, ಅವ್ರ ಪಾಡಿಗೆ ಅವರು ಮುಂಚೆ ಹೋಗ್ತಾಯಿದ್ರು. ಇಲ್ಲ ಪರವಾಗಿಲ್ಲ, ವಾಕ್ ಬರ್ತೀನಿ ಸೂರತ್ತಾನೆ. ಥ್ಯಾಂಕ್ ಯು. ಗುರು ಅಂತ ಹೋಯ. ಯಾಕೆ ಯಾಕೆ ಯಾರು ಗೊತ್ತಿಲ್ಲ ಬಾ. ನಮ್ಮ ಅಜ್ಜಿಗೆ ಬ್ಲಡ್ ತೊಗೊಂಡೋಗು ಅಂತ ಹೇಳ್ತಾರೆ ಇವರು. ಅವರು ಜ್ವರ ಬತ್ತು ಅದು ಬತ್ತೆ ಕಳ್ಳ ಆಟ ಆಡ್ತಾವ್ರೆ. ಇವರು ಜ್ವರ ಬ್ಲಡ್ ತೊಗೊಂಡೋಗು ಅಂತ ಸುಮ್ಮನೆ ಬೇಕಂತ ಆಟಗಳು. ಈಗ ಯೂ ಟರ್ನ್ ಹಾಕೊಂಡೋದ ಕುಮುದಳ ಕನ್ನಡ ಬಾಲಂಗೊಚ್ಚಿ ಅವನು. ಆ್ಯಕ್ಚುಲಿ ಯಾವುದೋ ವಿಷಯ ಆ ಗುರು ಮಾತಾಡೋದ್ನಲ್ಲ, ಆ ಕಡೆ ಅಪ್ಪ ಈ ಕಡೆ ಮಗ ನೀನು ಹೋಗ್ತಾ ಇದ್ದೀರಿ ಅಂತ. ಸೇಮ್ ಇಂಥ ಸಿಚುವೇಶನ್ಗಳು ಕ್ರಿಯೇಟ್ ಮಾಡೋದಕ್ಕೋಸ್ಕರನೇ ನಮ್ಮ ಡ್ಯಾಡಿಯಲ್ಲಿ ಬರ್ತಾಯಿದ್ದು. ಆ ಗುರುನು ಕರೆಕ್ಟಾಗಿ ಸೇಮ್ ಟೈಮ್ಗೆ ಬಂದ. ಅದು ಆ್ಯಕ್ಚುಲಿ ಒಳ್ಳೆ ವಿಷುವಲ್, ಅದು ಒಳ್ಳೆ ವಿಷುವಲ್ ಕವರ್ ಮಾಡಿದ್ದೀನಿ. ಆ್ಯಕ್ಚುಲಿ ಪ್ರಕಾಶ್ ಟೈಟಲ್ ಥೀಮ್ ಅದು, ಪ್ರಕಾಶ್ ಥೀಮ್ ಅದು ಆ್ಯಕ್ಚುಲಿ. ಅದೇನೇ ಅವರು ಮಾತಾಡೋದು ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ಮಾತಾಡೋದು ಕೇಳಿಸ್ಕೊಂಡ್ರ. ನಾವು ಹೋಗಿ ಆ್ಯಕ್ಚುಲಿ ಈಸ್ಕೋಬೇಕು ಅಂತ ಅವನು ಹೇಳ್ದ. ಏನು ಈಸ್ಕೋಬೇಕು ಅಂದರೆ ನಾವು ಸಾಲ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಪ್ರಾಪರ್ಟಿ ಸೇಲ್ ಮಾಡ್ತೀವಲ್ಲ ನಾವು. ಸೊ ನಾವು ಪ್ರಾಪರ್ಟಿ ಸೇಲ್ ಮಾಡಿದ್ದೀವಿ ಅಂತ ಗೊತ್ತಾದ ತಕ್ಷಣ ಎಲ್ಲ ಬಂದು ಜಮಾಯಿಸ್ತಾರೆ. ನವೀನ ಅಷ್ಟು ದುಡ್ಡು ಕೊಡಬೇಕು, ನನಗೆ ಪುಟ್ಟಸ್ವಾಮಿಯವ್ರು ಇಷ್ಟು ದುಡ್ಡು ಕೊಡಬೇಕು, ರತ್ನಕ್ಕ ಇಷ್ಟು ದುಡ್ಡು ಕೊಡಬೇಕು, ಲಕ್ಷ್ಮಮ್ಮವ್ರು ಇಷ್ಟು ದುಡ್ಡು ಕೊಡಬೇಕು ಅಂತ ಸಾಲಗಾರರೆಲ್ಲ ಸಾಲ ಕೊಟ್ಟಿರೋರೆಲ್ಲ ಮನೆ ಮುಂದೆ ಬರ್ತಾರೆ. ಅದು ಆ್ಯಕ್ಚುಲಿ ಕತೆ. ಆದರೆ ಎಲ್ಲರೂ A4 ಸೈಜ್ ಪೇಪರಲ್ಲಿ ಕಳಿಸ್ಬಿಡ್ತೀನಿ ನಾನು. ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ. ಆ್ಯಕ್ಚುಲಿ ಆಲ್ರೆಡಿ ನಜರ್ಬಾದ್ ಕುಮಾರ್, ಇಟ್ಕೆಗೂಡು ಕುಮಾರ್ ಗಲಾಟೆ ಬೈದ ಅಂದ್ಬಿಟ್ಟು ನಜರ್ಬಾದ್ ಅದು ಹೋಗ್ತದಲ್ಲ ಅವನು ಸೋಮಣ್ಣ ಬಕೆಟ್ ಬೆಂಚ್ ಫಾರ್ಮುಲಾ ಅದ್ರ ಬರ್ತಾರಲ್ಲ ಅವ್ರನ್ನ ಅವನು ಅದ್ರ ಹೆಸರನ್ನು ಇಟ್ಟು ಮೈಸೂರು ಇಟ್ಕೆಗೂಡು ಕುಮಾರ್ ಬೈದ ಅಂತ ಅಂದ್ಬಿಟ್ಟು ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ದ. ಮಕ್ಕಳ ಮೇಲೆ ಹೊಡಿತೀನಿ ಸರಿ ಮೆಸೇಜ್ ಮಾಡೋರೆ ಅಂತ. ಸೊ ಅವನ ವಿರುದ್ಧ ಕಂಪ್ಲೇಂಟ್ ರೀಚ್ ಮಾಡಿದೆಲ್ಲ ಅದೊಂದೇ ಒಂದು ಸಾಕು. ಇವ್ರಿಗೆಲ್ಲರದ್ದು ಪುರ್ರ ಅನ್ಸಕ್ಕೆ. ನಿಮ್ಮ ಮಗನ ಗೃಹ ಪ್ರವೇಶಕ್ಕೆ ನಿನ್ನೆ ಖರೀದಿ ಮಾಡ್ಕೊಬಿಟ್ಟಾರ ಅವರು. ಹಾಗಂದ್ರೆ ನಿನ್ನ ಮಗ ಗೃಹ ಪ್ರವೇಶ ಮಾಡಿದ್ರೆ ನಿನ್ನ ಕರೆದೇ ಗೃಹ ಪ್ರವೇಶ ಮಾಡ್ತಾನೆ ಅಂತ ಅರ್ಥ ನೀನು ಹೇಳ್ತಾ ಇರೋದು. ಏನಂತ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ, ಸುರೇಶ ಕರೆದ್ರೆ ನಿಮ್ಗೆ ಹುಷಾರಿಲ್ಲ ಅಂತ ಅಂದಿದ್ದಕ್ಕೇನೋ ಸುಮ್ಮನೆ ಅವರೇ ಬೆನ್ನೋವು ಕರೆದ್ಬಿಟ್ರು. ಅವ್ರು ಹೇಳ್ಬಿಟ್ಟು ಹೋಗಿದ್ದೇನು ಅಂದರೆ ಪುಟ್ಟಸ್ವಾಮಿಯವರು ನಮ್ಮಪ್ಪ ಸುರೇಶನ್ಗೆ ಬೇರೆ ಎಲ್ಲೋ ಹೊರಗಡೆ ಹಾಕಿದಾರಂತೆ ಕೆಲಸದ ಮೇಲೆ. ಅವ್ರ ಹೆಂಡತಿಗೆ ಹುಷಾರಿಲ್ವಂತೆ, ನಿನ್ನೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗೋರೆ. ಈಗ ಅವನ್ನ ಬರೋದು ಬೇಡ ಅಂತ ಹೇಳಿ ಅಂತ ಹೇಳಿದ್ರಂತೆ. ಹಾಂ ಅಂತ ಅಣ್ಣನ ನಂತರ ಮಮ್ಮಿ ಹತ್ರನೂ ಅದನ್ನು ಹೇಳಿದ್ರು. ಈಗ ನಾನು ಹೋಗಿದ್ದೆಲ್ಲ ಮಮ್ಮಿಗೆ, ಅವ್ವ ಇಲ್ವೇನೋ ಅಂತೂ ಅವ್ವ ನಂಜನಗೂಡು ಹೋಗ್ತೀನಿ ಅಂತ ಹೇಳ್ತಿತ್ತು, ಹೋಯ್ತಾ ಬಿಟ್ಟು ಗೊತ್ತಿಲ್ಲ ಅಂತ ಅಂದೆ. ಅದಕ್ಕೆ ಫೋನ್ ಮಾಡಿತ್ತು, ಅವ್ವ ಬತ್ತಾ ಅಲ್ಲಿಗೆ ಅಂದ್ಕೊಂಡು. ಅದಕ್ಕೆ ಇಲ್ಲೇ ಯಾರು ಬಂದಿಲ್ಲ ಅಂದ್ಬಿಟ್ಟು ಹೇಳ್ತು. ಅವ್ರ ಹೆಂಡತಿಗೆ ಫೋನ್ ಮಾಡಿದ್ರು ಆ್ಯಕ್ಚುಲಿ ಬಾಮನ್ಗೆ. ಅವ್ರು ಹೇಳಿದ್ರು
ಅವ್ರ ಜೊತೆ ಅದನ್ನೇ ಮಾತಾಡಿದರು. ಮಮ್ಮಿ ನೆನ್ನೆ ಸುರೇಶ ಫೋನ್ ಮಾಡ್ಬಿಟ್ಟು ಅದನ್ನೇ ಹೇಳ್ದೆ ನನಗೆ ಅಂತ ಹೇಳ್ತು. ಸೊ ಸ್ಟೋರಿ ಅದು, ಅವ್ರ ಹೆಂಡತಿ ಹುಷಾರಿಲ್ವಂತೆ, ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬಿಟ್ಟು ಕರ್ಕೊ ಹೋಗಿದಾರಂತೆ. ಸೂರ್ಯ ಹೆಂಡತಿಗೆ ಡಿಸ್ಚಾರ್ಜ್ ಮಾಡಿದ್ರು, ನೆನ್ನೆ ಡಿಸ್ಚಾರ್ಜ್ ಮಾಡಿರೋದಂತೆ. ಹಾಂ, ಮಾವ ಅದೆಲ್ಲ ಹೊರಗಡೆ ಹೋಗಿದ್ದಂತೆ ಅಂತ. ಇನ್ನೂ 3 ದಿವಸ ನಾನು ಸಿಕ್ಕಲ್ಲ ಅಂತ ಹೇಳಿದ್ರಂತೆ. ಅದೇ ಬಂದ್ರಿಗೆ ಮಾತುಕತೆಗೆ ಬರೋಕ್ಕೆ ಕೇಳಿದ್ರಲ್ಲ, ಅದಕ್ಕೆ ಇನ್ನು 3 ದಿವಸ ಬರೋಲ್ಲ, ನಾನು ಎಲ್ಲ ಹೊರಗಡೆ ಇದ್ದೀನಿ, ಯಾರು ಇಲ್ಲಿ ಬರೋದು ಬೇಡ ಅಂತ. ಮಮ್ಮಿ ಆ್ಯಕ್ಚುಲಿ ನಿನ್ನದು ಬರಬೇಡ ಅಂತಲ್ಲ, ಮಮ್ಮಿ ಅವ್ರು ಬಾಮಾಟಿನ ಅದೇ ಆಸ್ಪತ್ರೆನ ಡಿಸ್ಚಾರ್ಜ್ ಮಾಡೋರಲ್ಲ, ಸೊ ನೋಡ್ಕೊಬರೋಕ್ಕೆ ನಾನು ಬರ್ತೀನಿ ಅಂತ ಹೇಳ್ತಂತೆ ನಮ್ಮ ಮಮ್ಮಿ. ಅದಕ್ಕೆ ಇಲ್ಲ ಯಾರು ಬರೋದು ಬೇಡ ಕಣಕ್ಕ, ನಾನು ಇಲ್ಲ ಇಲ್ಲಿ ಎಲ್ಲ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೀನಿ ನಾನು, ಇನ್ನು 2-3 ದಿವಸ ಆಯ್ತಿದ್ದೆ, 2-3 ದಿವಸ ಯಾರಿಗೂ ಸಿಕ್ಕಲ್ಲ, ಅಲ್ಲಿ ಇರೋದಿಲ್ಲ ನಾನು ಹಾಂ ಅಂತ ಹೇಳ್ತಂತೆ. ಮತ್ತು ಇವತ್ತು ಗೃಹಪ್ರವೇಶ ನಡೀತಾ ಇದೆ ಜೋರಾಗಿ. ಗೃಹಪ್ರವೇಶ ಆಗಿ ಡಿಸೆಂಬರ್ 2025ರಲ್ಲಿ ಆಯಿತು. ಗೃಹಪ್ರವೇಶ ಆಗಿ ಎಷ್ಟು ದಿವಸ ಆಗದೆ ಗೊತ್ತಾ? 7 ತಿಂಗಳಾಗದೆ ಗೃಹಪ್ರವೇಶ ಆಗಿ. 7 ತಿಂಗಳಾಗದೆ. ನೀನು ಗೃಹಪ್ರವೇಶದಲ್ಲಿ ಚೆನ್ನಾಗಿ ಓಡಾಡ್ಕೊಂಡು ಬಂದಿದೆ, ಮರ್ತ್ಕೊಬಿಟ್ಟಿದೆ ಬಹುಶಃ ಅಷ್ಟೇ. ಸಮಯ ಬಂದಾಗ ಎಲ್ಲ ನೆನಪು ಗೊತ್ತಿದೆ ಬಿಡವ. ಎಲ್ಲ ಕಟ್ಕೊಂಡು ಅವ್ರು ಎದೆ ಮಾಡ್ಕೊಂಡು ಅವರೆಲ್ಲ ಅಷ್ಟಕ್ಕೆ ನಂಗೆ ಖುಷಿ. ಏನವ ಅಂದರೆ ನನ್ನ ತಮ್ಮ 2ನೇ ಸ್ವತಂತ್ರ, ಅವನು ನನಗೂ ಚಾಲೆಂಜ್ ಆಗಿತ್ತದು. ಅಯ್ಯೋ, ಇದು ಡೈಲಿ 4 ಸರಿ ಹೇಳ್ತೀವಲ್ಲವ. ಅದೇ ರೀತಿ ಈಗ ಅದೇ ಊರಲ್ಲಿ ಅವ್ನ ಮನೆ ಕಟ್ಟಿ ಅವ್ನು ಗೃಹಪ್ರವೇಶ ಮಾಡಿ ಅವ್ನು ಬದುಕ್ತಾ ಇದ್ದರೆ ಆಮೇಲೆ ಮಾತಾಡೋ ಮಗನೇ, ಅದಕ್ಕಿಂತ ನೀನು ಜೀವಂತವಾಗಿರೋ ಅಂತ ಬೋದಿದ್ದೆ. ಈಗ ಅವನು ಮಾಡ್ಕೊಂಡು ಅವನ ಈ ಬಗ್ಗೆ ಇಲ್ವಲ್ಲ. ಒಂದು ಹೇಳ್ತೀನಿ ಕೇಳಿಸ್ಕೊ. ರನ್ನಿಂಗ್ ರೇಸ್ ಐತಲ್ಲ, ರನ್ನಿಂಗ್ ರೇಸ್ ನೋಡಿರ್ತೀಯಲ್ಲ ಮಾಮೂಲಿ, ಮಕ್ಕಳಿಗೂ ಓಡಿಸ್ತಾರೆ ರನ್ನಿಂಗ್ ರೇಸು. 100 ಮೀಟರ್ ರನ್ನಿಂಗ್ ರೇಸು, 200 ಮೀಟರ್ ರನ್ನಿಂಗ್ ರೇಸು, 400 ಮೀಟರ್ ರನ್ನಿಂಗ್ ರೇಸು, 600 ಮೀಟ್ರು, 1000 ಮೀಟ್ರು, ಹಿಂಗೆ ಲೆಕ್ಕ ಇರ್ತದೆ, ಟೈಮಿಂಗ್ ಇರ್ತದೆ. ಅಷ್ಟು ಟೈಮ್ ಒಳಗಡೆ ರನ್ನಿಂಗ್ ರೇಸ್ ಓಡಬೇಕು ಹುಡುಗರು. ನಾನು ಓಡ್ತೀನಿ ಅಂತ ಅಂದ್ಬಿಟ್ಟು ಓಡ್ತಾನೆ ಇರ್ತಾರೆ ಎಲ್ಲರೂ. ಯಾರು ಫಸ್ಟ್ ಹೋಗ್ತಾರೆ ಅವರು ಗೆದ್ದವರು, ಅವರು ಪ್ರೈಸ್ ಕೊಡ್ತಾರೆ. ಇನ್ನು ನನ್ನ ಪಡೆದು ನಾನು ಓಡ್ತೀನಿ ಅಂತ ಎಲ್ಲರೂ ಓಡ್ತಾರೆ, ಎಲ್ರಿಗೂ ಪ್ರೈಸ್ ಕೊಡೋಕ್ಕಾಗ್ದ? ಹಂಗೆ ಎಕ್ಸಾಮ್ ಬರೆಯೋದು ಅಷ್ಟೇ. 3 ವರ್ಷಕ್ಕೊಂದ್ಸರಿ ಎಕ್ಸಾಮ್ ಇರ್ತದೆ. ಎಷ್ಟು 3 ಗಂಟೆನೋ 2 ಗಂಟೆನೋ ಎಷ್ಟು ವರ್ಕಿಂಗ್ ಎಕ್ಸಾಮ್ ಟೈಮು, ಮಾರ್ಕ್ಸು ಎಲ್ಲ ಕೊಟ್ಟಿರ್ತಾರೆ. ಅವ್ರು ಕೊಟ್ಟಿರೋ ಕೇಳಿರೋ ಪ್ರಶ್ನೆಗಳಿಗೆ, ಪ್ರಶ್ನೆ ಪತ್ರದಲ್ಲಿರೋ ಎಲ್ಲ ಪ್ರಶ್ನೆಗಳಿಗೂ ಎಷ್ಟು ಕೊಟ್ಟಿರೋ ಟೈಮ್ ಒಳಗೆ ಬರೀಬೇಕು ಪ್ರಶ್ನೆ ಉತ್ತರಗಳ. ನೀವು ಪರೀಕ್ಷೆ ಕೊಟ್ಟಿರೋ ಟೈಮೆಲ್ಲ ಆಗೋದ್ಮೇಲೂ ಇಲ್ಲ ನಾನು ಬರಿತೀನಿ ಅಂತ ಕೂತ್ಕೊಂಡ್ರೆ ಅದ್ದ? ಹಂಗೆ ನೀನು ಚಾಲೆಂಜ್ ಮಾಡಿದವಳು ನಾಗಮ್ಮ ಹೊಗೆ ಹಾಕ್ಸ್ಕೊಳ್ಳೋಕ್ಕಿಂತ ಮುಂಚೆ ಮಾಡಬೇಕಾಗಿತ್ತು. ನೀನು ಅವ್ನು ಹೊಂಟಾಗ್ಬಿಟ್ಟ ನಾನು ಕಟ್ಟಿದ್ದೀನಿ ಅಂದರೆ, ನಾನು ಕಟ್ಟಗಂಟೆ ಅವ್ನಿರಲಿಲ್ಲ ಅನ್ನೋದ್ರ ಬದಲು ಅವ್ನು ಇರೋದ್ರ ಬದಲು ಅವ್ನು ಸಾಯಕ್ಕೆ ಮುಂಚೆ ನಾನು ಅಲ್ಲ ಹೇಳ್ತೀನಿ ಕೇಳಿಸ್ಕೊ. ನಾನೇನು ಹೇಳ್ತೀನಿ ಗೊತ್ತಾ? ಅವ್ನು ನಾಗಮಾವ ಬದುಕಿರೋ ಗಂಟ್ಲು ನೀನು ನನ್ನ ಮನೆ ಕಟ್ಟಕ್ಕೆ ಬಿಡಲಿಲ್ಲ ಅಂತ ನಾನು ಹೇಳ್ತೀನಿ. ನಾನು ಬೇಡ, ಅವ್ರ ಮಕ್ಕಳೇ ಹೇಳ್ತಾರಪ್ಪ, ನಮ್ಮಪ್ಪ ಬದುಕಿರೋ ಗಂಟ್ಲುವೆ ಲಕ್ಷ್ಮಮ್ಮನಿಗೆ ಎಲ್ಲಿ ಮನೆ ಕಟ್ಟಕ್ಕೆ ಬಿಡಲಿಲ್ಲ. ನಮ್ಮಪ್ಪ ಸತ್ತಿ 10 ವರ್ಷದ 20 ನಮ್ಮಪ್ಪ ಸತ್ತಿ 20 ವರ್ಷ ಆದಮೇಲೆ ಲಕ್ಷ್ಮಮ್ಮ ಮನೆ ಕಟ್ಟಿದ್ಲು ಅಂತ ಅವ್ರು ತೊಳೆತಿರ್ತಾರೆ. ಅದಕ್ಕೆ ನಳಿಯ ನಾ ಹೇಳೋದೇನು, ಹೊಟ್ಟೆ ಕಿಚ್ಚು ನನ್ನ ತಮ್ಮ ಮನೆ ಕಟ್ಟಂತ ಹೊಟ್ಟೆ ಕಿಚ್ಚಲ್ಲ, ಚಾಲೆಂಜ್ ಮಾಡಿ ಈ ಊರು ಕಾಲು ಆಗದೆ ಮಾಡ್ತೀನಿ ಅಂತ ಮೀಸೆ ತಿರುಗಿದ್ದ ಅಷ್ಟೇ. ಊರು ಕಾಲು ಹಾಕೋಣ, ಅಲ್ಲೇ ಮನೆ ಕಟ್ಕೋಣ, ಅಲ್ಲೇ ಆಮೇಲೆ ಸಾಕು. ಅಂದ್ರೆ ಅವ್ನು ಸತ್ತೋಗ್ಲಿ ಅಂತ ನನಗಿಷ್ಟ ಇಲ್ಲ. ಈಗ ನಾನು ಕಟ್ತೀನಲ್ಲ ಅಲ್ಲಿ, ಈಗ ನಂಜನಗೂಡಲ್ಲಿ ಇರ್ತಾರೆ. ಈಗ ನಾನು ನಂಜನಗೂಡಿಗೆ ಹೋದರೆ ದಾಸೋಹ ಭವನಕ್ಕೆ ಹೋದ್ರೂ ನೆಟ್ಗೆ ಊಟ ಹಾಕಲ್ಲ. ಬೇಕಂತ ದಾಸೋಹ ಭವನದಲ್ಲಿ ದೇವಸ್ಥಾನದಲ್ಲಿ ಕೂರಕ್ಕೆ ನಿಲ್ಲಕ್ಕೆ ಮಲ್ಗೋಕೆ, ಅದು ಮಧ್ಯಾಹ್ನದೊತ್ತೆ ಕೂರಕ್ಕೂ ಬಿಡೋಲ್ಲ. ಏನು ಮಾಡ್ತಿದ್ದೀರಾ ಸೆಕ್ಯೂರಿಟಿ ಅವ್ರು ಬಂದ್ಬಿಟ್ಟು, ಏನು ಮಾಡ್ತಿದ್ಯಾ, ಯಾವ ಊರು ಯಾಕಿದೆಯಾ ಇಲ್ಲಿ ಅಂತ ಪ್ರಶ್ನೆ ಮಾಡ್ಬಿಟ್ಟು ದೇವಸ್ಥಾನದಿಂದ ಹೋಗು ಅಂತ ಕಳಿಸಿ ಗಲಾಟೆ ಮಾಡಿದ್ದುಂಟು. ದಾಸೋಹ ಭವನದಲ್ಲಿ ಊಟ ಬಡಿಸುವಾಗಲೂ ಎಲ್ಲ ವೇಸ್ಟ್ ಮಾಡ್ತೀರಾ ಸಾಕು ಇಷ್ಟೇ ಅಂತ ಅಂದ್ಬಿಟ್ಟು ಗಲಾಟೆ ಮಾಡಿದ್ದು ಉಂಟು. ಅನ್ನಕ್ಕೆ ಸಿಕ್ಕಾಬಟ್ಟೆ ಸಾಂಬಾರು ಊದ್ಬಿಟ್ಟು ಕೆಳಕೆಲ್ಲ ಚೆಲ್ಲಿ ಗಲಾಟೆ ಮಾಡಿದ್ದುಂಟು. ಸೊ ಈ ಥರ ಎಲ್ಲ ತೊಂದರೆ ಕೊಟ್ಟು ನಂಜನಗೂಡು ದೇವಸ್ಥಾನದೊಳಗೆ ಕಾಲು ಹಿಡ್ದಂಗೆ ಎದುರಿಸಿ ಮಾಡಿದ್ರು. ಈಗ ನಾನು ಅಲ್ಲೇ ಹೋಗಿ ಮನೆ ಕಟ್ಟೋದು ಬಿಟ್ಬಿಟ್ಟನ, ಕಟ್ತೀನಿ. ಇನ್ನೂ ಕಟ್ಟಿಲ್ಲ, ಮುಂಚೆನೇ ಹೇಳ್ತಾ ಇದ್ದೀನಿ. ಈಗಲೂ ತಡೆಯೋಕ್ಕಾದ್ರೆ ತಡೆದು ನಿಲ್ಲಿಸ್ಲಿ, ಕಟ್ತೀನಿ ಈಗಲೂ. ನಾನೇ ಇಲ್ಲ, ನಾನೇ ಹೇಳ್ತಾನೆ ದೇವ್ರು ಎಲ್ರಿಗೂ ಅವನೇ. ಕಳ್ಳಂಗೂ ಅವನೇ, ಸುಳ್ಳಂಗೂ ಅವನೇ, ಮಳ್ಳಂಗೂ ಅವನೇ, ಪೊಲೀಸ್ಗೂ ಅವನೇ, ಕಳ್ಳಂಗೂ ಅವನೇ, ಎಲ್ರಿಗೂ ಅವನೇ. ಎಲ್ಲನೂ ದೇವರೇ ಮಾಡಿರೋದು, ಎಲ್ಲನೂ ದೇವರೇ ಮಾಡೋದು.
ಸ್ಪೂನು ತಿನ್ನಕ್ಕೆ ಆಯ್ತಲ್ಲ. ಸಾಂಬಾರು ತಗೋತೀಯ ನೀನು? ಈ ಯಾವ ಸಾಂಬಾರು ಸಿಕ್ಕಲ್ಲವ, ಯಾವ ಸಾಂಬಾರು ಸಿಕ್ಕಲ್ಲ. ಇಲ್ಲಿ ಬಂದೂರು ಇದೆಯಾ? ಸಾಂಬಾರಿಗೆ ಬಂದೂರಿಗೆ ಹೋಗ್ಬೇಕು, ಮಸಾಲ ತಿನ್ನೋದು. ಇಲ್ಲಿ ಹೋಟ್ಲಲ್ಲಿ ಇದೆ, ಬೇಕರಿ. ಇಲ್ಲ ಬೇಕರಿಲಿ ಸಾಂಬಾರು ಕೇಳಿದ್ರೆ ಕಾಲಿರೋ ಕಳ್ಕ ಹೊಡಿತಾನೆ ನಾವು. ಅದೇ ಎದುರುಗಡೆ ಬೇಕರಿ ಎದುರುಗಡೆ. ಅಲ್ಲಿ ಅದೇನೋ ಗೊತ್ತಿಲ್ಲ, ನನಗೆ ಗೊತ್ತಿರೋ ಪ್ರಕಾರ ಸಾಂಬಾರು ಸಿಗಲ್ಲ ಅಲ್ಲಿ. ಸಿಕ್ಕಿದ್ರು ಇಷ್ಟೊತ್ತಲ್ಲಿ ಸಿಗಲ್ಲ, ಮಧ್ಯಾಹ್ನದವ್ರು ಸಿಕ್ಕಿದ್ರು ಸಿಕ್ಕಬಹುದು ಅವ್ನು ಅಡುಗೆ ಮಾಡಿದ್ರೆ. ಇಡ್ಲಿ ಅಂತೂ ಸಿಗುತ್ತೆ, ಇಡ್ಲಿ ಬಾತ್ ಅಂತೂ ಖಂಡಿತ ಸಿಗುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಸಿಗೋದು ಡೌಟು. ವಡೆ ಗಿಡ ಸಿಗ್ತದೆ ಅಷ್ಟೇ. ಏನವಾ ನಂಜನಗೂಡಿಗೆ ಹೋಗೋಣ ನಾನು ಅನ್ಕೊಂತೀನಿ. ನಂಜನಗೂಡಿಗೆ ಹೋಗಿ ನಾನೇನವ ಮಾಡಲಿ, ಹೋಗೋ ಟೈಮ್ ಬಂದಾಗ ಹೋಗ್ತೀನಿ, ಮಾಡಬೇಕಾಗಿರೋ ಕೆಲಸ ಮಾಡ್ತೀನಿ. ಈಗ ಹೋಗಿ ಏನು ಮಾಡಲಿ? ನಂಜನಗೂಡಿಗೆ ಹೋಗ್ತೀನಿ ಅಂದವ ನೀನು. ಆ್ಯಕ್ಚುಲಿ ನಂಜನಗೂಡಿಗೆ ಹೋಗ್ಬೇಕು. ನಂಜನಗೂಡಿಗೆ ಹೋಗ್ಬೇಕು ಅಂತ ಹೇಳ್ದವಳು ನೀನು. ಬಟ್ಟೆ ಗಿಟ್ಟೆ ಎಲ್ಲನೂ ಬ್ಯಾಗಿಗೆ ತುಂಬಿ ಬ್ಯಾಗನ್ನು ರೆಡಿ ಮಾಡಿ ಇಟ್ಬಿಟ್ಟು ಹೋದೆ ನಾನು. ನೀವು ಹೋದ್ರೆ ಬ್ಯಾಗನ್ನು ತೆಗೆದು ಇಲ್ಲಿ ಪಕ್ಕದ ಮೇಲೆ ಕೊಟ್ಬಿಟ್ಟು ಹೋಗ್ಬಿಟ್ಟು ಇಟ್ಬಿಟ್ಟು ಹೋದೆ. ಯಾರು ಕೊಟ್ಬಿಟ್ಟು ಹೋಗುವಂತ? ಪಕ್ಕದ ಮನೇಲಿ ಕೊಟ್ಬಿಟ್ಟು ಹೋಗು ಬ್ಯಾಗ ನೀವು ಹೋದ್ರೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೋದ ನಾನು. ಮಮ್ಮಿ ಏನೇನು ಅಂದಿಲ್ಲವ? ನಮಗೆ ಹೋಗ್ತಾರನ್ನ ಕರೆದಿದ್ದಾರೆ. ನಾನು ಅವ್ರ ಜೊತೆಲಿ ಇವನು ಹೋಗಿದ್ದಾನೆ ಏನು. ನಾಳೆ ಹೋಗಿಲ್ಲ. ನನ್ನನ್ನು ಮಾವ ಇದು ಏನಪ್ಪ ಗೃಹ ಪ್ರವೇಶಕ್ಕೆ ಮಾವ ಕರೆದೂ ಇರಲಿಲ್ಲ, ಮಮ್ಮಿನ ಕರೆದಿದ್ರು. ಮಮ್ಮಿ ಹೋಗಿ ಮಗನ್ನೂ ಬಿಟ್ಬಿಟ್ಟು ನಾನೇ ಫೋನ್ ಮಾಡಿ ಮನೆ ಹತ್ರ ಬಂದ್ಬಿಟ್ಟು ಮಾತಾಡಬೇಕು ಬಾ ಮಮ್ಮಿ ಅಂತ ಅಂದ್ರು. ಇಲ್ಲ ನಾನು ಬ್ಯುಸಿ ಇದ್ದೀನಿ ಹಂಗೆ ಹಿಂಗೆ ಅಂದ್ಕೊಂಡು ಕುಣ್ಕೊಂಡು ನೆಕ್ಕೊಂಡು ತಮ್ಮನ ಗೃಹ ಪ್ರವೇಶ ಮಾಡ್ಬಿಟ್ಟು ಬಂದವ್ರೆ. ಹೋಗಿರ್ಲಿಲ್ವಾ? ನಾನು ಗೃಹ ಪ್ರವೇಶ ದಿವಸ ಬಂದಿದ್ದೆ ನಂಜನಗೂಡಿಗೆ, ಅದು ಗೃಹ ಪ್ರವೇಶಕ್ಕೆ ಬಂದಿರಲಿಲ್ಲ. ಅವ್ರು ಹೋಗಿದ್ರು, ಕುಣ್ಕೊಂಡು ನೆಕ್ಕೊಂಡು ಎಲ್ಲ ಗೃಹ ಪ್ರವೇಶ ಜೋರಾಗಿ ಮಾಡ್ಕೊಬಂದ್ರಲ್ಲ. ನಮ್ಮನ್ನು ಅವ್ವ ಮಗ ಜೊತೇಲಿ ಹೋಗಿ ಮಮ್ಮಿ ನಾನು ಇಬ್ಬರು ಜೊತೇಲಿ ಹೋಗೋ ಥರ ಮಡಗಿದಾರೆ ಜನಗಳು. ಮನೆ ಹಾಳರು ಮಾಡಬಾರ್ದೆಲ್ಲ ಮಾಡಿ ಚುಚ್ಚಿ ಪಿನ್ಗಳೆಲ್ಲ ಹೊಡೆದು ಕೊಡಬಾರ್ದು ಕಿತ್ತೋದು ಐಡಿಯಾಗಳೆಲ್ಲ ಕೊಟ್ಟು ಮನೆ ಹಾಳು ಮಾಡಿ ಮನೆ ಹಾಳರು. ಹಾಂ ಕೆಟ್ಟದ್ದು ಮಾಡಿದವರು ಇನ್ನೊಬ್ಬರಿಗೆ ಅವರು ಇನ್ನೊಂದು ದಿವಸ ಅನುಭವಿಸಿ. ಖಂಡಿತ ದೇವರು ಅವ್ರದ್ದು ಅದೆಲ್ಲ ನೋಡೋಷ್ಟು ಆಯಸ್ಸನ್ನು ಕೊಟ್ಟು ಕಾಪಾಡಲಿ, ಅನುಭವಿಸೋಷ್ಟು ಆಯಸ್ಸು ಕೊಡಲಿ. ಏನೋ ಬಂದಿಲ್ಲ, ಅದೇನೋ ಒಂದಿಲ್ಲ. ನಾನು ಹಸ್ಕ ಮನೆ ಕತ್ತೀನಿ, ನೀನು ಯಾಕೆ ಹಸ್ಕ ಮನೆ ಕಂಡು ಮನೇಲಿ ಹೋಗ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಮನೆ ಕಪ್ಪ ಅಂದೆ. ಸರಿ ಆಯಿತು. ಇಲ್ಲಿ ಬಿದ್ಕೊಂಡು ಹಸ್ಕ ಮನೆ ಕಬೇಕಾಗ್ತದೆ. ಸರಿ. ಏನಮ್ಮ? ಮುಸ್ಸಂಜೆ ಹೋಗ್ಬೇಡ, ಬೆಳಕಿದ್ದಂಗೆ ಹೋಗು. ಎಲ್ಲಿಗೆ? ನಿಮ್ಮ ಮನೆಗೆ. ನಮ್ಮ ಮನೆಗ? ಹಾಂ. ಬೆಳಗನ ರಾಮಣ್ಣ ಕೇಳ್ಬಿಟ್ಟು ಬೆಳಗ್ಗೆ ಎದ್ದು ರಾಮನಿಗೂ ಸೀತೆಗೂ ಏನು ಅಂದ್ರೆ ಬೆಳಗನ ರಾಮಣ್ಣ ಕೇಳ್ಬಿಟ್ಟು ಬೆಳಗ್ಗೆ ಎದ್ದು ರಾಮನಿಗೂ ಸೀತೆಗೂ ಏನು ಒಂದಂತೆ ಯಾವನೋ ಹಂಗಾಯ್ತು ನಿನ್ನ ಕತೆ. ಈಗ ನನ್ನ ಕತೆ ಆಯ್ತು ಅಂದ್ರೆ ಇನ್ನೇನು ಮಾಡಲಿ ನಾನು? ಮಮ್ಮಿ ನನ್ನ ಮನೆ ಒಳಗೆ ಸೇರ್ಸಲ್ವಲ್ಲವ? ಸರಿ, ಮನೆ ಒಳಗೆ ಸೇರಿಸಿಲ್ಲ ಅಂದ್ರೆ ಇಟ್ಟಿಗೆ ಇಲ್ಲ, ನಾನು ಏನು ಮಾಡಲಿ? ಇನ್ನೇನು ಮಾಡ್ಬೇಡ, ನಿನ್ನ ಪಾಡ ನಿಂತು ಕೂತಿದ್ದಿಲ್ಲ ಈಗ ಹಂಗೆ. ಮನೆ ಒಳಗೆ ಸೇರಿಸ್ತಾನೆ ಮಕ್ಕಳನ್ನ ಬೀದಿ ತಳ್ಬಿಟ್ಟಾರ. ಅದು ಅವ್ರವ್ರನೇ ಬರ. ಹಸ್ಕೊಂಡು ಮನೆ ಕಂಡು ನನ್ನ ಕೈ ನೋಡೋಕ್ಕಾಗಲ್ಲ. ನಾವು ಸಾಯ್ತದ, ನೀವು ಸಾಯೋದನ್ನ. ನನ್ನ ಕರ್ಮಕ್ಕೆ ನಾನು ಹಸ್ಕ ಬಿತ್ಕೊತೀನಿ. ನನ್ನ ಜೊತೆ ನಿಮ್ಮನ್ನು ಹೊಸ್ಕೊಂಡು ಸಾಯೋದು ನೋಡೋಕೆ ನನಗೆ ಒಟ್ಟೋರಿತ್ತ ಆಗಲ್ಲ. ಈಗ ದೀಪನಿಗೆ ಫೋನ್ ಮಾಡಿದ್ದೀನಿ. ದೀಪನಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಮಂಜು ಆಂಟಿಗೆ ಫೋನ್ ಮಾಡ್ತಾಳವಳು.
ಮಂಜು ಆಂಟಿ ಫೋನ್ ಮಾಡ್ಬೋದು ನೋಡವ ಇರು. ಅವೆಲ್ಲ ಪುರಾಣಗಳು ಅವ್ರಿಗೆಲ್ಲ ಮಾಡೋದು ಬೇಡ. ನನ್ನ ಮಗನ ಇಟ್ಕೊಂಡು ಅವ್ರಿಗೆಲ್ಲ ಫೋನ್ ಮಾಡೋ ಅವಮಾನ ಮಾಡೋದಿಲ್ಲ. ಗೊತ್ತು ಫೋನ್ 5 ನಿಮಿಷ. ಅವಾಗ ನೀನು ಯಾರ ಜೊತೆ ನೀ ಯಾರ ಜೊತೆ ಮಾತಾಡ್ಬೇಕವ? ಇನ್ನು ಯಾರು ಮಾಡಿದೆ ಅವ? ನಾನು ಹೇಳ್ತೀನಿಲ್ಲ, ಮುಸ್ಸಂಜೆಲ್ಲಿ ಹೋಗ್ಬೇಡ. ನಾನು ಮಮ್ಮಿ ಮನೆಗೆ ಹೋಗಲ್ಲ, ಅವರು ಮನೆಯೊಳಗೆ ಸೇರಿಸಲ್ಲ, ಊಟ ಹಾಕಲ್ಲ. ಇದು ತುಂಬ ಹಳೆ ಕತೆ. ನೀನು ಪದೇ ಪದೇ ಹೋಗು ಮನೆಗೆ ಹೋಗು ಅಂದರೆ ಮಮ್ಮಿ ಸೇರಿಸಲ್ಲ. ಎಷ್ಟು ಸರಿ ಹೇಳಿ, ಈಗ ಆಲ್ರೆಡಿ ಎಷ್ಟೊಂದು ಸರಿ ಹೇಳಿದ್ನಲ್ಲ. ಈಗಲೇ ಕಾಲು ಗಂಟೆ ಅಂತೀನಿ, 1 ಗಂಟೆಲಿ ಒಂದು 4 ಸರಿ 5 ಸರಿ ಹೇಳಿದ್ದೀನಿ ಮಾತಾ. ಸುರೇಶ್ ಮಾಮ್ಗೆ ಫೋನ್ ಮಾಡಿದೆ, ಅವ್ರು ರಿಸೀವ್ ಮಾಡಿಲ್ಲ. ಮಾಡಲ್ಲ ಅವನು. ಮಂಜು ಆಂಟಿಗೆ ಫೋನ್ ಮಾಡಿದೆ, ಮಂಜು ಆಂಟಿ ನನ್ನ ಮೊಬೈಲ್ ರಿಸೀವ್ ಮಾಡಲ್ಲ. ದೀಪನ್ ಕೈಲಿ ಫೋನ್ ಮಾಡಿಸ್ದೆ, ಅವರು ಸುರೇಶ್ ಮಾಮ್ಗೆ ಫೋನ್ ಮಾಡೋಕ್ಕೆ ಕೇಳಿದ್ರು ಅಷ್ಟೇ. ಯಾವ ಸುರೇಶಂಗೂ ಬೇಡ, ಗೊತ್ತಿಲ್ಲ ಅವನಿಗೆ. ಅಕ್ಕಿ ಕೊಡೋದ ನಿಲ್ಸ್ಬಿಟ್ಟ ಮೇಲೆ ಅವನಂತ ಕಾಲು ಕಟ್ಕೊಂಡು ಹೋಗ್ಲಾ? ಇದ್ರೆ ಹೇಳ್ತೀನಿ, ಸತ್ರ ಸಾಯ್ತೀನಿ. ನೀನು ನನ್ನ ಜೊತೆ ಹೊಸ್ಕೊಂಡಿರೋದು ಬೇಡ, ನನಗೆ ಆಗಲ್ಲ. ನಾನು ಸತ್ರೆ ನನ್ನ ಹಣೆ ಬರ. ಏನೋ ಇತ್ತು, ಆಮ್ಲಿ ಗಂಜಿ ಒಂಚೂರು ಇಬ್ಬರು ತಿನ್ಕೊಂಡು ನನ್ನ ಕಾಲ ಕಳೀತಿದ್ದು. ನಾವು ಸಾಯಿರೋದು ಏನಪ್ಪ, ಸಾಯಿಸೋದು ನನಗೆ ಆಗಲ್ಲ. 6:28 ಆಯಿತು. ನೀವು 5 ನಿಮಿಷಕ್ಕೂ ಸರಿ ಅದೇ ಹೇಳ್ಬೇಡ. ನಾನು ಅದೇ ಮತ್ತೆ ನಿಮಗೆ ಹೇಳ್ತಾ ಕೂತ್ಕೊಳ್ಳೋ ಶಕ್ತಿ ಇದಿರೋ ನಾನು ಕೊಟ್ಟಿಲ್ಲ, ಆಯಿತಾ? ಮಮ್ಮಿ ಮನೆಗೆ ಸೇರಿಸಲ್ಲ, ಮಮ್ಮಿ ಊಟ ಹಾಕಲ್ಲ. ನೀನು ನನ್ನ ಊಟದ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಅಚ್ಚುಕಟ್ಟಾಗಿ ಸುಮ್ಮನೆ ತಲೆ ಕೆಡಿಸ್ಕೊಳ್ಳಲ್ಲ. ನೀನು ನಸ್ಕ ಮನೆ ಕಳೆದು ನಾನು ನಸ್ಕ ಮನೆ ಕಳೆದು ನನ್ನ ಕೈಲಿ ಆಗಲ್ಲ, ಆಯಿತಾ? ನಾ ಸಾಯ್ತದ ನನ್ನ ಜೊತೆ ಸಾಯ್ಕೆ ನನಗೆ ಇಷ್ಟಪಡಲ್ಲ. ನಾನು ಹಣೆ ಬರ ಅಂದ ಹೆಂಗಾಯ್ತು, ನಾನು ವಾಪಸ್ ನಿಲ್ತೀನಿ. ನೀ ಈಗ ಮನೆಗೆ ಬಿಟ್ಟು ಹೋಗ್ಬೇಕಾ? ನಾನು ಮನೆಗೆ ಹೋಗಲ್ಲ, ಮನೆ ಬಿಟ್ಟು ಹೋಗ್ಬೇಕಾ ಅಂತ ಹೇಳು. ಮನೆಗೆ ಹೋಗಲ್ಲ, ಮನೆಗೆ ಬಿಟ್ಟು ಹೋಗ್ಬೇಕಾ? ನಿಮ್ಮ ಮನೆಗೆ ಬರೋದು ಬೇಡವಾ? ನಾನು ಹಸ್ಕೊಂಡಿರುವಾಗ ಯಾರು ಬರೋಲ್ಲ. ಹಾಂ, ಹಂಗೆ ಹೇಳು. ಅದು ಡೈಲಾಗು ಇದ್ದಂಗೆ ಹೇಳ್ಬೇಕು. ನನ್ನ ಮನೆಗೆ ಬರಬೇಡ, ಇನ್ನು ಬೆಳ್ದ ಹೋಗು ಅಂತ ಹೇಳು. ಅದು ಬಿಟ್ಬಿಟ್ಟು 128 ನಾಟಕ ಆಡಿದ್ರೆ ಅದೆಲ್ಲ ಯಾಕೆ ಬೇಕು? ನಾಟಕ ಆಡಲ್ಲ, ನನ್ನ ಜೊತೆ ಅಲ್ಲಿ ಹೊಸ್ಕೊಂಡು ಮನೆ ಕಳೆದು ನನಗೆ ಆಗಲ್ಲ. ನಾನು ಊಟ ಮಾಡಿದ್ದೀನಿ, ಗೊತ್ತು ನನಗೆ. ನೀವು ಊಟ ಮಾಡಿರೋದು, ಅದಕ್ಕೆ ಹೇಳ್ತಾ ಇರೋದು. ಏನೋ ಬರಿತಾ ಇದ್ದೀನಿ, ಮತ್ತೆ ನೀ ಅದೇ ಟಾಪಿಕ್ ತೆಗಿಬೇಡ. ಈಗ ಸೈಲೆಂಟ್ ಆಗಿರೋ. ನನಗೆ ಮೊದಲೇ ತಲೆ ಕೆಟ್ಟು ಕೂತಿದ್ದೀನಿ. ಹೇಳು. ತಲೆ ಕೆಡಿಸ್ಬೇಡ. ಏನು? ನಿನ್ನ ಪಾಡಿ ನೀನು ಹೋಗಿ ಮನೆಗೆ ಇದು ಮಾಡು. ಯಾವ ಮನೆಗೆ? ನೀನು ತಲೆ ಒಲೆ ಇಲ್ಲದೆ ಮಾತಾಡಬೇಡ, ಆಯಿತಾ? ಮಮ್ಮಿ ಮನೆಗೆ ಸೇರಿಸಲ್ಲ, ಊಟ ಹಾಕಲ್ಲ. ಈಗ ಮನೆಗೆ ಬರಬೇಡ, ನೀನು ಹೋಗು ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಬ್ಯಾಗ್ ಎತ್ಕ ರೈಟ್ ಹೇಳ್ತೀನಿ. ಅಲ್ಲಿವರೆಗೆ ಸಮಾಧಾನವಾಗಿ ಕೂತ್ಕೋ ಅಷ್ಟೇ. ನಿನ್ನ ಜೊತೆ ಆಡ್ತಾ ಕೂತ್ಕೊಳ್ಳೋಕೆ ನನಗೆ ಆಗಬರಲ್ಲ. ಏನೋ ಮಾತಾಡ್ಕೊ, ಪೇಚ್ಕೊಂಬಿಟ್ಟು ಸುಮ್ಮನೆ ಕೂತ್ಕೋಬೋದು ಸ್ವಲ್ಪ ಹೊತ್ತು. ನೀನು ಬಿಡ್ದಂಗೆ 5 ನಿಮಿಷಕ್ಕೊಂದ್ಸರಿ 5 ನಿಮಿಷಕ್ಕೋರಿ ಅದೇ ಡೈಲಾಗ್ ಹೊಡಿತಾ ಇದ್ರು. ನೀನು ನೋಡವ್ವ, ನೀನು ಸುತ್ಕ ಬಳಸ್ಕೊ ಮಾತಾಡಬೇಡ. ಎರಡರಲ್ಲೊಂದು ಮಾತು. ನೀನು ಮನೆಗೆ ಬರಬೇಡ, ನಾವಿನ ಹೋಗ್ಬಿಡು ಅಂದ್ರೆ ಬ್ಯಾಗ್ ಎತ್ತಾಗ ರೈಟ್ ಹೇಳ್ತೀನಿ. ಅದು ಬಿಟ್ಬಿಟ್ಟು ಇಲ್ದೇ ಇರೋದೆಲ್ಲ ನೀನು ಕೊಂಕಣ ಸುತ್ಕ ಮೈಲಾರ ಬರಬೇಡ. ನೀನು ಒಬ್ಬಳಿಗೆಲ್ಲ ರೇಗಿಸಬಾರ್ದು. ನಮಗೂ ಬರ್ತದೆ, ನಮಗೂ ಮಾತಾಡೋಕೆ ಬರ್ತದೆ. ಈ ಮಧ್ಯರಾತ್ರಿಯಲ್ಲಿ ಹೋಗುವಂತ ತಕ್ಷಣ ನಾವು ಏನು ಪ್ಲ್ಯಾನ್ ಮಾಡಿದೆ ಎದ್ದು ಹೋಗೋಕ್ಕಾಗಲ್ಲ. ಬೆಳಗ್ಗೆ ಎದ್ದು ಹೋಯ್ತೀನಿ, ಸುಮ್ಮನೆ ಕೂತ್ಕೋ.
ಹೇಳ್ದಂಬಿಟ್ಟಿಗೆಲ್ಲ ಗಂಟು ಮುಟ್ಗೆ ಕಟ್ಕ ಓಡಬಾರ್ದ ನಾನು. ಬೆಳಗ್ಗೆ ಎದ್ದು ಹೋಯ್ತೀನಿ ಕುತ್ಕೋ. ಏನು ಯಾರು ಕಟ್ಬಾರ್ದಾರ, ತಾಜ್ ಮಹಲ್ ಕಟ್ಬಿಟ್ಟಿದ್ಯಾ ಇಲ್ಲಿ ಅಂತ ಬಂದವ್ರ. ಅಯ್ಯೋ ಅಲೋ, ನೀನು ಜಾಸ್ತಿ ಮಾತಾಡಬೇಡ. ತಾಜ್ ಮಹಲ್ ಕಟ್ಟೋಷ್ಟು ಯೋಗ್ಯತೆ ಅಮ್ಮ ಸುಮ್ಮನಿರು, ಹೋಯ್ತೀನಿ. ಅದಕ್ಕೆ ಯಾಕೆ ಇಲ್ಲ ಕೊಂಕಣ ಸುತ್ಕ ಮೈಲಾರಿಗೆ ಬಂದೆ. ಇಷ್ಟು ದಿವಸಗಳು ಮಾತಾಡಿದ್ನ ನಾವು ನಿಗ್ರೋದ್ರ ಜೊತೆ ಎಲ್ಲಿ ಬೇರೆ ಸುಮ್ಮನಿರವ ಆಯ್ತು. ನಮ್ಮ ಕರ್ಮಕ್ಕೆ ನಾವು ಸಾಯ್ತೀವಿ. ಬನ್ನೂರಿಗೆ ಯಾಕೆ ಬಂದಿದ್ದು? ಬನ್ನೂರು ಈ ಜಮೀನು ವಿಷಯ ಯಾರೇ ತೆಗೆದಿದ್ದು ಟಾಪಿಕ್ ಓಪನ್ ಮಾಡಿದ್ದು? ಏಕೆ ಹೇಳು ಫಸ್ಟು. ಈಗ ಬನ್ನೂರು ನಾನು ಯಾಕೆ ಬಂದೆ, ಈ ಜಮೀನು ವಿಷಯ ಟಾಪಿಕ್ ಓಪನ್ ಮಾಡಿದವ್ರು ಯಾರು? ನಾನೇ ಕೇಳಿದ್ದು. ನೀನೇ ಕೇಳಿದ್ದು ಅಂದರೆ ಹೆಂಗೆ ಶುರು ಆಯಿತು ಇದು ಜಮೀನಿನ ಕತೆ? ಏನ ಈ ಜಮೀನಿನ ಕತೆ ಹೆಂಗೆ ಶುರು ಆಗಿದ್ದು? ಈಗ ಪ್ರಾಪರ್ಟಿ ದುಡ್ಡು ಈ ವಿಷಯ ಟಾಪಿಕ್ ಎದ್ದವ್ರು ಯಾರು? ಅಯ್ಯ ನಾನೇ ಅಂತ ಹೇಳಿದ್ನಲ್ಲ. ನೀನೇ ಏನು ಹೆಂಗೆ ಎತ್ತಿದೆ? ಏನು ಕೇಳ್ದೆ ನೀನು? ವಿಭಾಗ ಕೇಳ್ದ ನೀನು? ಓ ವಿಭಾಗ ಅಂತ ಏನು ಕೇಳಲಿಲ್ಲ. ಏನು ಮಾಡ್ದಪ್ಪ ಆಸ್ತಿ ಪಾಸ್ತಿ ಎಲ್ಲ ಅಂತ ಕೇಳಿದ್ದು ನಾನು. ಯಾರನ್ನು ಕೇಳ್ದೆ? ಯಾವಾಗ ಕೇಳ್ದೆ? ಊಟನೂ ಇನ್ಯಾರು ಕೇಳಲಿ? ಕೇಳ್ಬಿಟ್ಟು ಏನು ಪ್ರಯೋಜನ ಆಯ್ತು ಈಗ ಅದರಿಂದ? ಹಾಂ ಕೇಳ್ದೆ ತಾನೇ, ಅದರಿಂದ ಪ್ರಯೋಜನ ಏನು? ಏಕೆ ಈಗ ನಮ್ಮ ಮಮ್ಮಿ ನೀನೇ ಬಂದ್ಬಿಟ್ಟು ಇಲ್ಲಿ ಕಾಟ ಕೊಡ್ತಾ ಇದೆ ನಮಗೆ, ದುಡ್ಡು ಕೊಡು ಅಂತ. ಆಸ್ತಿನ ನಾನೇನು ಕೇಳಿಲ್ಲ, ಯಾರು ಜಮೀನಿನ ವಿಷಯ ಮಾತಾಡೇ ಇಲ್ಲ. ನಾವು ಸುತ್ತಮುತ್ತ ಎಲ್ಲ ಸಾಲ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಹಂಗೆ ಹಿಂಗೆ ಅನ್ಕೊಂಡು ಪುರಾಣ ಹೊಡಿತಾರೆ. ಸಾಕ್ಬಾರ ಶಾಪ ಎಲ್ಲ ಹಾಕ್ದವ್ರು ಅವರು. ಮನೆ ಹತ್ರ ಬರಬೇಡ ಅಂತ ಗಲಾಟೆ ಮಾಡ್ತಾವ್ರೆ. ಅದಕ್ಕೆ ಜಮೀನಿನ ವಿಷಯ ನನ್ನ ಪಾಡಿಗೆ ಮೈಸೂರಲ್ಲಿ ಇದ್ದೆ. ಜಮೀನಿನ ವಿಷಯ ಎತ್ಕೊಂಡು ನನ್ನ ಬನ್ನೂರು ಕರೆಸಿ ಟಾಪಿಕ್ ಓಪನ್ ಮಾಡಿದವ್ರು ಯಾರು ಅಂತ ನನಗೆ ಗೊತ್ತಾಗಬೇಕು. ನಾನು ಯಾರನ್ನೂ ಬನ್ನಿ ಅಂತ ಕರೆದಿರ್ಲಿಲ್ಲ, ಗೊತ್ತಾಯ್ತಾ? ಆಮೇಲೆ ನಾನು ಪುಟ್ಟಣ್ಣ, ಒಂದ್ ನಿಮಿಷ ಇರು, ಪುಟ್ಟಣ್ಣ ಅವ್ರನ್ನ ಕೇಳ್ದೆ ಅಷ್ಟೇ. ಸರಿ ಇರು ಒಂದ್ ನಿಮಿಷ ಇರು. ಯಾರ ಕಣ, ನಾನು ಪುಟ್ಟಣ್ಣ ಅವ್ರನ್ನ ಕೇಳ್ದೆ ಅಷ್ಟೇ, ಏನ್ ಮಾಡ್ದ್ಯಪ್ಪ ಅಂತ. ಸರಿ. ಅದಕ್ಕೆ ಅದೇನೋ ಅಲ್ಲಿಟ್ಟಿದೀನಿ ಇಲ್ಲಿಟ್ಟಿದೀನಿ ಹಂಗೆ ಹಿಂಗೆ ಎಲ್ರು ಸುಮ್ನವ್ರೆ, ನೀನೇನ್ ಮಾತಾಡ್ತೀಯ ಹಂಗೆ ಅಂತ ಹಂಗೆ ಹಿಂಗೆ ಅಂತ ಅವರು ಎಗ್ರ ಆಡ್ಬಿಟ್ಟು ಎಲ್ರು ಕರೆದ್ಬಿಟ್ಟು ಮಾತಾಡ್ಸು ಹಂಗೆ ಹಿಂಗೆ ಅಂತ ಏನೋ ಬಡ್ಕೊಂಡ್ರು. ಸರಿ. ಈಗ ಅವತ್ತು ಶನಿವಾರ ನಾನು ಬಂದಲ್ಲ, ಅವತ್ತು ನೀನು ಬಂದಿದ್ದೆಲ್ಲ. ಈಗ ಈಗ ರೀಸೆಂಟ್ ಆಗಿ 15 days ಬ್ಯಾಕು ಅವತ್ತು ಸುರೇಶ್ ಮಾವ ಬಂದಿದ್ದು ನಿಜಾನ ಬನ್ನೂರ್ಗೆ? 20ನೇ ತಾರೀಕು. ಅವ್ರನ್ನೇನೋ ನೋಡ್ಕೊಂಡು ದುಡ್ಡು ಕೊಟ್ಬಿಟ್ಟು ಹೋಗಕ್ ಬಂದಿದ್ರು. ಸರಿ. ಆಮೇಲೆ ಇನ್ನೇನು ಪುನಃ ಯಾರು ಈಗ ಜಮೀನಿನ ವಿಷಯ ಎಲ್ಲಿ ಗಂಟ ಬಂದೈತೆ? ಯಾರು ಏನೋ ಮಾತುಕತೆ ಕುತ್ಕೋತೀನಿ ಅಂತ ಏನಾದ್ರು ಹೇಳಿದಾರಾ? ಅದೇನೋ ನೀನೇಂತಲ್ಲ, ಅದೇನೋ ಮಾತಾಡಕ್ಕೆ ಕರ್ದೆ ಹುಷಾರಿಲ್ಲ ಅಂದಿದ್ಕೇನೆ ಕಟ್ಟೆ ಮಾಡ್ಬಿಟ್ಟೆ. ತಿರ್ಗಾ ನಾನು ಎಷ್ಟು ಫೋನ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ. ಸರಿ ಆಯ್ತು ಬಿಡು. ಈಗ ನಾನು ಬರೋದು ಹೆಂಗಿರೋ ಬನ್ನೂರಿಗೆ ನನ್ನ ಅವರಾಗಿದ್ದು ಅವರೇ ಇನ್ವೈಟ್ ಮಾಡೋರೆ. ಈ ಸರಿ ಜಮೀನು ಸಮಸ್ಯೆ ಬಗೆಹರಿಸ್ಬಿಟ್ಟು ನಾನು ಬರ್ಬೇಕಾದ್ರೆ ದುಡ್ಡು ಇಸ್ಕೊಂಡೆ ಹೋಯ್ತೀನಿ. ಜಮೀನು ವಿಭಾಗನೇ ಮಾಡ್ಸೋಣ, ಭಾಗ ಮಾಡ್ಸೋಣ. ಒಬ್ಬರ ಹೆಸರು ಟ್ರಾನ್ಸ್ಫರ್ ಆಗೋದು ಬೇಡ, ಪೂರ್ತಿ ಭಾಗ ಮಾಡ್ಸೋಣ. ಸರಿ ಏನೋ ಮಾಡಿ ನಾನು ಸುಮ್ನೆ ಕೇಳ್ದೆ ಪುಟ್ಟಣ್ಣ ಅವ್ರನ್ನ. ಅದಕ್ಕೆ ಎಲ್ಲಾರು ಇಟ್ಕೊಂಡು ಏನ್ ಮಾಡ್ತೀಯಾ, ಎಲ್ರು ಒಂಥರ ಇದ್ರು ನಿನ್ ಪಾವಾಗ ನೀನು ಬರ್ಸ್ಕೊಬಿಟ್ಟು ಸುಮ್ನೆ ಇದ್ಬಿಟ್ಟಿದ್ಯಲ್ಲ, ಅವ್ರವ್ರದವ್ರು ಕೊಡಕ್ ಆಗೋದಿಲ್ವಾ ಅಂತ ಅಂದೆ ನಾನು. ಅದಕ್ಕೆ ಅದೇನೋ ಎಗ್ರ ಆಡ್ತಿದ್ರು. ನೀನೇನ್ ಕೇಳಕ್ಕೆ ಅದೇನೋ ನನ್ಗೇನ್ ಅಧಿಕಾರ ಐತೆ ನಂಗೆ, ನಾನು ಅದಕ್ಕೆ ಹುಟ್ಟಿದೀನಿ ಕಣಪ್ಪ, ಅದಕ್ಕೆ ಕೇಳ್ತಾ ಇದ್ದೀನಿ ನಿನ್ ಮುಸುಡಿಗೆ ಅಂತ ನಾನು ಬೈದೆ. ಆಮೇಲೆ ಅದೇನೋ ಅಲ್ಲಿಟ್ಟಿದೀನಿ ಇಲ್ಲಿಟ್ಟಿದೀನಿ ಅದೇನೋ ಬೊಗಳ್ತಾ ಇದ್ರು. ಸರಿ ಆಯ್ತು. ಈಗ ಮಾತಾಡಿದ್ರೆ ಎಲ್ಲಾರು ಬಂದು ಮಾತಾಡ್ಬೇಕು, ನೀನೊಬ್ಳೆ ಏನ ಅಲ್ಲಿ ಮಾತಾಡೋದು ಅಂತ. ಸರಿ ಆಯ್ತು. ಈಗ ಹೆಂಗಿರೋ ಬನ್ನೂರು ಬಂದಿದ್ದೀನಿ, ಎಲ್ಲ ಕ್ಲೀನಾಗಿ ಜಮೀನು ವಿಷಯ ಎಲ್ಲ ಸಮಸ್ಯೆ ಬಗೆಹರಿಸಿ ನಾನು ಬರ್ಬೇಕಾಗಿರೋ ದುಡ್ಡೆಲ್ಲ ತಗೊಂಡೆ ಈ ಸರಿ ಬನ್ನೂರು ಬಿಡ್ತೀನಿ. ಹೋಗಿ ನಿಮ್ಮ ಮಮ್ಮಿ ಮನೆ ಮುಂದೆ ಉಳ್ಕೊತೀನಿ. ಅವ್ರೇನೋ ಬರ್ಬೇಡ ಅನ್ನಕ್ಕೆ ಅವ್ರದ್ದು ಅಸಹ್ಯ. ನಾವು ಬಿಸಾಕ್ಬೇಕು, ಬರ್ಬೇಕಾದ್ರೆ ನಮ್ಮ ಜಮೀನು ದುಡ್ಡು ಬಿಸಾಕ್ಬಿಟ್ಟು ಮನೆ ಹತ್ರ ಬರ್ಬೇಡ, ಮಂಜಿ ಮನೆ ಮಾಡ್ಕೊಟ್ಟಿರೋದು, ನನ್ನ ತಮ್ಮ ಮನೆ ಮಾಡ್ಕೊಟ್ಟಿರೋದು ಅಂತವ್ರೆ. ರೂಪ ಮನೆ ಮಾಡ್ಕೊಟ್ಟಿರೋದು, ಮಂಜಿ ಮಾಡ್ಕೊಟ್ಟಿರೋದು, ಹಂಗೆ ಹಿಂಗೆ ಅಂತವ್ರೆ. ಯಾರ್ಯಾರು ಬರ್ತಾರೆ ನಾನು ನೋಡೇ ಬಿಡ್ತೀನಿ. ಅವ್ರದ್ದು ಪುರಾಕೆಲ್ಲ ಎಷ್ಟೇ ಸ್ಟಡಿ ಹಾಳ ಐತೆ ಎಲ್ಲ ಅಂತ ತೆಗೆದು ತೋರಿಸ್ತೀನಿ. ನಾನೇನು ಗಮಾಡಲ್ಲ, ಪ್ರತಿಯೊಬ್ಬರದ್ದು ರೆಕಾರ್ಡ್ಗಳೆಲ್ಲ ಮೇಂಟೈನ್ ಮಾಡಿದ್ದೀನಿ ನಾನು. ಈ ಸರಿ ಬನ್ನೂರು ಅಸಲು ಬಾಗ್ಬಿಡಲ್ಲ ನಾನು, ಎಲ್ಲ ಬರ್ಬೇಕಾದ್ರೆ ವಸೂಲಿ ಮಾಡ್ಬಿಟ್ಟೆ ಬಿಡ್ತೀನಿ. ಸರಿ ಇಡ್ಲಾ? ಏನಾಯ್ತು? ನಿಮ್ಮ ಅವ್ವನ ಮನೇಲಿ ಒಂದೇ 1 kg ಅಕ್ಕಿ ಇಲ್ಲ.
ಸೊ ಅದಕ್ಕೆ ನಿಮ್ಮವ್ವ ನನ್ನ ಎದುರಿಗೆ ಹೊಟ್ಟೆಸ್ಕೊಂಡು ಯಾರು ಕುತ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ, ಈ ಮೇಲಿಂದ ಬರಬೇಡಕ್ಕಪ್ಪ, ನಿಮ್ಮ ಮಮ್ಮಿ ಮನೆಗೆ ಹೋಗು, ನಿಮ್ಮ ಮಮ್ಮಿ ಮನೆಗೆ ಹೋಗು ಅಂತ ಅರ್ಧ ಗಂಟೆಯಲ್ಲಿ ಕಡಿಮೆ ಅಂದ್ರು ಒಂದು 10 ಸರಿ 15 ಸರಿ ಹೇಳಿದ್ರು. ಅದಕ್ಕೆ ನಿಮ್ಮ ಮಮ್ಮಿಗೆ ಫೋನ್ ಮಾಡಿದ್ದು. ನಿಮ್ಮ ಮಮ್ಮಿಗೆ ಫೋನ್ ಮಾಡಿದ್ರೆ ನೀನೇ ಕಾಟ ಕೊಡ್ತಾ ಇದೀಯಾ, ಬಂದು ಕುತ್ಕೊಂಡು ಹಂಗೆ ಹಿಂಗೆ ನಮ್ಮ ಮನೆ ಹತ್ರ ಬರಬೇಡ ಹಂಗೆ ಹಿಂಗೆ ಅಂತ ಅವ್ರದ್ದು. ಮನೆ ಹತ್ರ ಬಂದ್ಬಿಟ್ರೆ ಏನೋ ಚಿನ್ನ ಬೆಳ್ಳಿ ಎತ್ಕೊಂಡು ಹೋಗ್ಬಿಡ್ತಾನೆ ಅಂತ. ಸೊ ನಾನು ಇವ್ರುಗಳ ಹತ್ರ ಮಿಂಡ್ರಿಗೂ ಟಾಟಾಗಳು ನೋಡ್ಕೊಂಡು ಇವ್ರು ಮಾಡಿದ್ದೆಲ್ಲ ಮಾಡ್ಸ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಅಲ್ಲಿಂದ ತಿಗಾ ಮುಚ್ಕೊಂಡು ಅನ್ಪಡಂಗ ಇದ್ದೆ, ಏನೋ ಮಾಡ್ಕೊಂಡು ಬಿಟ್ಬಿಟ್ಟು ಇರ್ಬೇಕಾಗಿತ್ತು. ಈಗ ಕರ್ಸ್ಬಿಟ್ಟು ಬೇಕಾದಷ್ಟು ದಿವಸ ಇರಿಸ್ಬಿಟ್ಟು ಆಮೇಲೆ ಹೋಗು ಅಂದ್ರೆ ಹೋಗಕ್ಕೆ ಮುಟ್ಟಾಳನ್ನ ನಾನು. ನಾನು ಎಲ್ರಿಗೂ ಹಿಂಗ್ ಪ್ರಾಬ್ಲಮ್ ಅಲ್ಲಿ ಅವ್ರಿಗೆಲ್ಲ ಪ್ರಾಬ್ಲಮ್ ಅಲ್ವಾ, ಅವ್ರದವ್ರು ಕೊಡಕ್ಕಾಗೋದಿಲ್ವಾ ಅಂತ ನಾನು ಅಂದೆ. ಈಗ ಯಾರ್ದಾರು ತಗೊಳ್ಳಿ, ನನಗೆ ಬರ್ಬೇಕಾದ್ರೆ ನಾನು ಇಸ್ಕೊಂಡೆ ಹೋಯ್ತೀನಿ, ಸರಿ ಬಿಡೋದಿಲ್ಲ ಬಿಡು. ಅದಕ್ಕೆ ಈಗ ನಾನು ಕೇಳಿಸ್ಕೊ, ನಾನು ಕೊಡೋ ಅಂತ ಕೇಳಲಿಲ್ಲ. ನಾನು ಕೇಳ್ದೆ, ನನ್ನ ಮಗಳು ಹಿಂಗ್ ನೀರ್ ಹಾಕಂದ್ರೆ ಎಲ್ಲಾನು ನೀನೇ ಬರ್ಸ್ಕೊಂಡು ಇಟ್ಕೊಬಿಟ್ಟಿದ್ಯಲ್ಲ, ಅವ್ನ್ಗೇನಾದ್ರು ಕೊಟ್ಟಿದ್ಯಾ, ಅವನ್ನ ಮಾಡಪ್ಪ ಬಪ್ಪ ನೋಡಪ್ಪ ಅಂತ ಹೇಳಕ್ಕೆ ಎಲ್ಲಾರ್ನು ಬೀದಿ ನಿಲ್ಸ್ಬಿಟ್ಟು ಗೋರ್ಕೊಂಡು ನೀಟಾಗಿ ಬರ್ಸ್ಕೊಂಡು ನುಣ್ಮಗೆ ನುಂಕೊಬಿಟ್ಟಿದ್ ಕುತ್ಕೊಂಡಿದ್ಯಲ್ಲ, ಏನ್ ಮಾಡ್ತಿದ್ಯಪ್ಪ ಅಂತ ಕೇಳಿದ್ದು ನಾನು ಅಷ್ಟೇ. ಸರಿ ಆಯ್ತು. ಅದಕ್ಕೆ ಬೈದ್ರು. ಅದಕ್ಕೆ ನಾನು ಹೇಳಿದ್ದು, ನನ್ಗೂ ಏನ್ ನೀನ್ ಯಾರು ಮಾತಾಡಕ್ಕೆ ಅಂತ ನನ್ಗೂ ಅಧಿಕಾರ ಐತೆ ಕಣಪ್ಪ, ಅದಕ್ಕೆ ನಾನು ಮಾತಾಡಿದ್ದು ಅಂದೆ. ಸರಿ ಆಯ್ತು ಬಿಡು, ಇಷ್ಟು ಹೇಳ್ದೆಲ್ಲ ಸಾಕು. ಯಾಕಂದ್ರೆ ನನಗೆ ಜಮೀನಿನ ವಿಷಯ ಅವ್ರು ಹೇಳ್ತಿರೋದೇಂದ್ರೆ ನಾನೇ ಮೈಸೂರಿಂದ ಬಂದಿರೋ ಲ್ಯಾಂಡ್ ಆಗಿ ಗಲಾಟೆ ಮಾಡ್ತಾ ಇದ್ದೀನಿ ದುಡ್ಬೇಕು ಅನ್ಕೊಂಡು. ಈಗ ಆಲ್ರೆಡಿ ಎಲ್ಲಾನು ಮಾಡ್ಕೊಂಡು ಕೇರ್ಕೊಂಡು ನಾನೇ ಕಾರು ಗೀರು ಎಲ್ಲ ತಗೊಂಡು ಶೋಕಿ ಮಾಡಿ ಎಲ್ಲ ಹಾಳು ಮಾಡ್ಬಿಟ್ಟಿದ್ದೀನಿ ತರ ನಮ್ಮ ಮಮ್ಮಿ ಮಾತಾಡ್ತಾವ್. ಈಗ ನಾನು ಅವ್ರು ಶಾಪ ಗೀಪ ಎಲ್ಲ ಹಾಕ್ಬಿಟ್ರು. ಅದಕ್ಕೆ ನಿಮ್ಮ ಶಾಪ ನನ್ನ ಶಾಟ ಸಮಾನ ನಡಿ, ಅದೇನು ಅರ್ಚಾಡ್ಕೋ ಅಂತ ಅಂದ್ಬಿಟ್ಟು ಮಡಗಿದ್ದೀನಿ. ಈಗೆಲ್ಲ ವಸೂಲಿ ಮಾಡ್ಕೊಂಡೆ ಹೋಯ್ತೀನಿ. ಇವರೆಲ್ಲ ಈ ಘಾಟಕ್ಕೆ ತನಕ ಇವ್ರ ಶಾಪಕ್ಕೆಲ್ಲ ಎದುರುಗಳ ಮುಟ್ಟಾಳ ನಾನಲ್ಲ. ನಾನು ಅದನ್ನೇ ಅಂದಿದ್ದು. ಇನ್ನು ಎಷ್ಟ್ ದಿನ ಎಲ್ಲಾರು ಬರ್ಸ್ಕೊಬಿಟ್ಟು ಏನ್ ಮಾಡ್ತಿದ್ದಪ್ಪ ಎಲ್ಲಾನು ಕೊಡಕ್ಕಾಗೋದಿಲ್ವಾ, ನೀನ್ ಎಲ್ಲಾನು ಬರ್ಸ್ಕೊಬಿಟ್ಟು ನುಣ್ಗೆ ಓಡಾಡ್ಕೊಂಡು ಇದೆಯಲ್ಲ ಅಂತ ಅಂದಿದ್ ನಾನು. ಸರಿ ಬಿಡು, ಈಗ ನಾನೇ ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ಗೆ ಹೋಗಿ ನನ್ನ ಕೆಲಸಗಳನ್ನ ಮಾಡ್ಕೊತೀನಿ. ಈಗ ಆಲ್ರೆಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ. ದಾಖಲೆಗಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೋಲ್ಡ್ ಮಾಡಿದ್ರು. ನಾನು ಸುಮ್ಮನೆ ಇಲ್ಲೇ ಮಾತುಗಳಲ್ಲಿ ಬಗೆಹರಿಸ್ತೀನಿ ಅಂದ್ರಲ್ಲ, ಅದಕ್ಕೋಸ್ಕರ ಹೋಗಿರ್ಲಿಲ್ಲ. ಹೋಯ್ತೀನಿ ಅಲ್ಲಿಗೆ. ಇವರು ಅಲ್ಲಿ ಪೊಲೀಸ್ಗಳು ಸೆಟ್ಟಿಂಗ್ ಮಾಡ್ಬಿಟ್ಟವ್ರಲ್ಲ, ಒಂದಷ್ಟು ಜನ ಪೊಲೀಸ್ ಸೆಟ್ಟಿಂಗ್ ಮಾಡ್ಬಿಟ್ಟವ್ರೆ. ಅದಕ್ಕೋಸ್ಕರ ಅವ್ರುಗಳು ಓದ್ತಾನೆ ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ಅವ್ರುಗಳು ಮಧ್ಯೆ ಅಳ್ಳಾಡ್ಸ್ತಾರೆ ಕಡ್ಡಿನ. ಇದೆಲ್ಲ ಸಿವಿಲ್ ಕೇಸು, ಕೋರ್ಟ್ಗೆ ಹೋಗಿ ಹಂಗೆ ಅನ್ಕೊಂಡು ಇಲ್ದ್ರೆ ಮಿಲ್ಡ್ರಿಗೂಟ ಆಟ ಆಡೋದು, ಆಮೇಲೆ ಎದುರಿಸಿ ಕಳ್ಸೋದು, ಆ ಥರ ಇದೆಲ್ಲ ಮಾಡ್ತಾರೆ ಬಡ್ಡಿ ಮಕ್ಕಳು ಪೊಲೀಸ್ ಸ್ಟೇಷನ್ಲಿ. ಇವ್ರುಗಳು ಕಾಸು ಕೊಟ್ಬಿಟ್ಟು ಆ ಸೂಳೆ ಮಕ್ಕಳನ್ನೆಲ್ಲ ಇಟ್ಕೊಂಡವ್ರಲ್ಲ, ಆ ಧೈರ್ಯದ ಮೇಲೆ ಇವರು ಆಯ್ತು ಪೊಲೀಸ್ ಸ್ಟೇಷನ್ಗೆ ಹೋಗು ಅನ್ನೋದು. ಈ ಸರಿ ಏನಾದ್ರು ಇಬ್ರು ನಿಮ್ಮ ಮಮ್ಮಿ ಪುಟ್ಸ್ವಾಮಿ ಅವ್ರು ಇಬ್ರು ಈ ಸರಿ ಏನಾದ್ರು ಇವರು CCB ಪೊಲೀಸರು ಆಗ್ಲಿ ಯಾರು ಆಗ್ಲಿ ಕಾಕಿ ಇಸ್ಕೊಂಡು ಪೊಲೀಸರು ಮಧ್ಯಕ್ಕೆ ಬಂದ್ರೆ ಪುಟ್ಸ್ವಾಮಿ ಅವ್ರಿಗೆ ಒಂದ್ಸರಿ ಕಳ್ಕೊಂಡು ಹೊಡೆದಿದ್ದೆ ಜೈಲ್ ಪುಟ್ಸ್ವಾಮಿ ಅವ್ರಿಗೆ ಒಂದ್ಸರಿ ಹೊಡೆದ್ಬಿಟ್ಟು ಜೈಲ್ಗೆ ಹೋಗಿದ್ದೀನಲ್ಲ. ಪೊಲೀಸರು ಹಂಗೆ ಇದ್ರೊಳಗೆ ಸ್ಟೇಷನ್ ಒಳಗೊಡಿಯಲ್ಲ, ನಡು ರಸ್ತೆಯಲ್ಲಿ ಜನಗಳು ನೋಡ್ಬೇಕು. ಆ ಜಾಗದಲ್ಲಿ ಪೊಲೀಸರನ್ನ ನಿಲ್ಲಿಸ್ಬಿಟ್ಟು ಕಾಲೆಲ್ಲ ಕಳ್ಕೊಂಡು ರಪ್ಪ ಅಂತ ಹೊಡಿತೀನಿ. ಪೊಲೀಸ್ ಕೇಸ್ ಆಗ್ಬೇಕು ಆ ರೇಂಜ್ಗೆ. ಇನ್ನೊಂದ್ಸರಿ ಜೈಲ್ಗೆ ಹೋದ್ರು ಪರವಾಗಿಲ್ಲ, ಹೊಡೆದ್ರು ಅವ್ರಿಗೆ ಖಂಡಿತ ಪೊಲೀಸ್ ಸ್ಟೇಷನ್ ಒಳಗೊಡಿಯಲ್ಲ. ನಾನು ನಡು ರಸ್ತೆಯಲ್ಲಿ ಗಾಡಿ ಹೋಯ್ತಿರ್ತಾರಲ್ಲ, ನಿಲ್ಲಿಸ್ಬಿಟ್ಟು ನಡು ರಸ್ತೆಯಲ್ಲಿ ಕಾಲಲ್ಲಿ ಇರೋದ ಕಳ್ಕೊಂಡು ರಪ್ಪ ಅಂತ ಕಿತ್ತೋಗ ಮಾಡ್ಕೊಡಿತೀನಿ ಬಡ್ಡಿ ಮಕ್ಳಿಗೆ. ಊರವ್ರಿಗೆಲ್ಲ ಗೊತ್ತಾಗಬೇಕು ನೀವೇನ ಪೊಲೀಸರು ಕೊಡದ ಅಂತ. ಆ ರೇಂಜ್ ಹೊಡಿತೀನಿ ಅವ್ರೇನಾದ್ರು ಪೊಲೀಸ್ ಸ್ಟೇಷನ್ ನಾಟಕ ಆಡಿದ್ರೆ. ಹೇಳು. ಇಲ್ಲೇ ಇದಾರೆ, ಅವರೇ ಬರೆದು ಕೊಡುತ್ತಾರಂತೆ ನಾಳೆ. ಹಂಗಲ್ಲ, ಊರ್ ಮನೇಲಿ ಇದೆಯಾ, ಎಲ್ಲಿದೆ ನೀನೀಗ? ಮಲ್ಲಿದ್ದೀನಿ. ಸರಿ ಈಗ್ಲಾ ಮುಂದೆ ದರಿದ್ರು ನನ್ ಮಗ ನಂಗೆ ಎಷ್ಟೊಂದ್ಸಲ ಅದಕ್ಕೆ ಪಡ್ಕೊಂಡಿದ್ ದರಿದ್ರು ತುಳೆ ಮನೆ ಕೊಡೋರ್ಗೆ ಕೊಟ್ಬಿಟ್ಟು ಈಗ ಮುಚ್ಕೊಂಡಿರು ಅಂತ. ಇಲ್ಲ ಈ ಸರಿ ಈಗ ಹಂಗೆ ಮಾಡ್ಬೇಕು. ಈಗ ಇವ್ರ ಹತ್ರ ಕಾಸು ಇಸ್ಕೊಂಡು ಮಿಂಡುಗುಟ್ಟ ಆಟಾಡ್ತಾರ ಪೊಲೀಸರು. ಅವ್ರಿಗೆ ಸ್ಟೇಷನ್ ಒಳಗೊಡಿಯಲ್ಲ, ಅವ್ರಿಗೆ ಸರ್ಕಲ್ ಎಲ್ಲ ಬಸ್ ಸ್ಟ್ಯಾಂಡ್ ಎಲ್ಲ ಜನ ಸೇರ್ಕೊಂಡಿರ್ತಾರಲ್ಲ ಅಂತ ಜಾಗದಲ್ಲಿ ನಿಂತ್ಕೊಂಡು ಅವ್ರು ಹೋಗ ಬರೋ ಟೈಮಲ್ಲಿ ಈಚೆ ಎಳ್ಕೊಂಡು ಗಾಡಿ ನಿಲ್ಲಿಸ್ಬಿಟ್ಟು ಬಡ್ಡಿ ಮಕ್ಳಿಗೆ ಕಾಲಿರೋದ್ರೆ ರಪ್ಪ ಅಂತ ಹೊಡಿಬೇಕು. ಸುತ್ತಮುತ್ತ ಜನಗಳು ಪೊಲೀಸರು ಅಂತ ಕೇಳ್ಬೇಕು, ಹಂಗ್ ಹೊಡಿತೀನ ಬಡ್ಡಿ ಮಕ್ಳಿಗೆ. ಈ ಕುತ್ಕೊಂಡು ಮಾತಾಡ್ತೀನಿ ಅಂತ ಅಂದಲ್ಲ, ಅದೇನೋ ಮಾವ ಯಾವತ್ತು ಬರಕ್ಕೆ ಮಾತಾಡಿ ಅಂತಲ್ಲ. ಬಾಯಲ್ಲಿ ಬತ್ತದ ಬೋಗಳಗಳು ಸರಿಯಾಗಿ ಹೇಳ್ಬಿಡ್ತೀನಿ ಮಾತ್ರ ಅವ್ರಗಳಿಗೆ. ಅಪ್ಪನ್ ಗುಡ್ತಾರನ್ನ ಕರ್ಸಿ ಕುರ್ಸಿ ನ್ಯಾಯ ಮಾಡ್ಬೇಕು, ಆಯ್ತಾ? ನ್ಯಾಯ ಮಾಡಕ್ಕೂ ಯೋಗ್ಯತೆ ಅನ್ನೋದು ಇರ್ಬೇಕು. ಸುಮ್ಮನೆ ಮಾಡಿದ್ರು ಫೋನು. ಸರಿ ಬಿಡು, ಹೇಳು. ಏನು ಆಸ್ತಿಗೆ ಬಂದು ಗಲಾಟೆ ಮಾಡ್ತಾ ಇದೀಯಾ ಅಂತ ಹೇಳ್ತಾ ಇದ್ದಾರಾ? ಆಸ್ತಿಗೆ ಪುಟ್ಟಣ್ಣವ್ರ ಮಮ್ಮಿ ಅಣ್ಣ ಇಬ್ರುವೆ. ಈಗ ಮಮ್ಮಿ ಮನೆ ಹತ್ರ ಬರ್ಬೇಡ ನೀನು, ಹಂಗೆ ಹಿಂಗೆ ಅನ್ಕೊಂಡು ಶುರು ಮಾಡ್ಕೊಂಡೈತೆ ಮಮ್ಮಿನೂ. ಮನೆ ಹತ್ರ ಬರ್ಬೇಡ ನೀನು ಅಂದ್ಬಿಟ್ಟು ಒಂದ್ ಲೋಟ ಕಾಪಿನೂ ಕಾಯಿಸ್ಕೊಡಲ್ಲ, ಮನೆ ಹತ್ರ ಬಂದು ಕುತ್ಕೊಳಂಗೂ ಇಲ್ಲ ಅಂತ ಕಂಡೀಷನ್ ಮಾಡ್ತಿರೋದು. ಅದಕ್ಕೆ ಮನೆ ಹತ್ರ ಯಾಕೆ ಬರಂಗಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ, ಮನೆ ಹತ್ರ ಬರಂಗಿಲ್ವಲ್ಲ ನಿಮ್ಮ ಅಪ್ಪನ ಕೇಳ್ಕೊ ಅಂತ. ಅದು ನನ್ನ ತಂಗಿ ಮಾಡ್ಕೊಟ್ಟಿರೋ ಮನೆ ಅದು.
ನನ್ನ ತಮ್ಮಂದು ರೂಪ ದುಡ್ಡು ಕೊಟ್ಟಿರೋದು ಹಂಗೆ ಹಂಗೆ ಅಂತ ಕತೆ ಹೊಡಿತಾವಳೆ. ಅದಕ್ಕೆ ಲೆಕ್ಕ ತೆಗೆದು ಕೊಡ್ತೀನಿ, ಬರೀ ಬಾಯಿ ಮಾತಾಡಲಿಲ್ಲ, ಪತ್ರಗಳು ತೆಗೆದ್ಬಿಟ್ಟು ಪ್ರಿಂಟ್ಔಟ್ ತಗೊಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಇಟ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಅಂದೆ. ಸುಮ್ಮನೆ ತಿಗ ಮುಚ್ಕೊಂಡು ಇದ್ದವನ್ನ ಕರೆದ್ಬಿಟ್ಟು ಏನೋ ಕೊಡ್ತೀನಿ ಅಂದ್ಬಿಟ್ಟು ಬಡ್ಡೆ ತಾವು ಇಲ್ದರ ಮಿಂಡುಗೊಟ್ಟು ಆಟ ಆಡಿದ್ರೆ ಕೇಳೋಕ್ಕಾಯ್ತದ? ಅವ್ರಗಳೇ ತಾನು ಎಂದಿದ್ದು. ನಾನು ಹಿಂಗೆ ಬರ್ಸ್ಕೊಬಿಟ್ಟು ಎಲ್ಲಾರು ತಾವು ಆರಾಮಾಗಿ ದಿಲ್ಕಾರಾಗಿ ಇಟ್ಬಿಟ್ಟಿದ್ಯಲ್ಲಪ್ಪ, ಅವ್ರು ಕೊಡೋದನ್ನ ಕೊಟ್ಬಿಡಕ್ ಆಗೋದಿಲ್ವಾ ಅಂತ ಅಂದಿದ್ಕೇನೆ ಏನು ಒಬ್ಳೆ ಮಾತಾಡ್ತೀಯ ನೀನು ಒಬ್ಳೆ ಇರೋದಾ, ರೂಪ ಬರ್ಬೇಕು, ನವೀನ ಬರ್ಬೇಕು, ಅವ್ರನ್ನ ಕಳ್ಸು ಇವ್ರನ್ನ ಕಳ್ಸು ಅಂತ ಅವ್ರೇ ತಾನೇ ಬೊಗಿಲ್ತು ಅಂತ ಪುಟ್ಟಣ್ಣವ್ರು. 3 ದಿವಸದಿಂದ 3 ಲೈನ್ ಬಿಟ್ಟು ಮುಂದಕ್ಕೆ ಹೋಗಿಲ್ಲ. ನಾನು ನಮ್ಮ ಅಪ್ಪಂದೇನು ನೆಕ್ಕಿಲ್ಲ, ಇನ್ನೊಂದು ಎಲ್ಲ ಅಲ್ಲೇ ಬಿದ್ದಿದೆ. ನಾನು ಪುಟ್ಟಸ್ವಾಮಿ ಸನ್ ಆಫ್ ಸಿಂಗ್ರಿಗೌಡ ಸೈನ್ ಮಾಡ್ಕೊಟ್ಬಿಡ್ತೀನಿ, ಚಾಪ್ಟರ್ ಕ್ಲೋಸ್, ಸೈನ್ ಮಾಡ್ಕೊಟ್ಬಿಡ್ತೀನಿ, ಎಲ್ಲ ಕ್ಲೋಸ್. ಅದ್ ಬಿಟ್ರೆ ಬೇರೆ ಇನ್ನೇನು ಇಲ್ಲ. 3 ದಿವಸದಿಂದ ಅದನ್ನೇ ಮಾತಾಡ್ತಾವ್ರೆ. ಹೋಗಿ ಅದಾರು ಮಾಡು ಅಂದ್ರೆ ಅದು ಮಾಡೋದಿಲ್ಲ. ಸೊ ಬಾಯಲ್ಲಿ ಸೈನ್ ಮಾಡ್ಕೊಟ್ಬಿಡ್ತೀನಿ ಅಷ್ಟೇ. ಸರಿ ಹೋಗ್ಲಿ. ಅದೇನೋ ಅಂತಿರು, ಅದೇನೋ ಎಲ್ರು ಬರ್ಬೇಕು ಮಾತಾಡಕ್ಕೆ ಅಂತಿದ್ರಲ್ಲ, ಏನಂದ್ರು ಅದಕ್ಕೆ? ಅದು ಎಲ್ರನ್ನೂ ಕೂರ್ಸಕ್ ಆಗೋದಿಲ್ಲ. ಈಗ ಯಾಕೆ ಕೂರ್ಸಕ್ ಆಗಲ್ಲ ಅಂದ್ರೆ ಒಬ್ರಿಗೆ ಹುಷಾರಿಲ್ಲ, ಒಬ್ರು ಟೈಮ್ ಫ್ರೀ ಸಿಗ್ತಕ್ಕ, ಇನ್ನೊಬ್ರು ಫ್ರೀ ಸಿಕ್ಕಲ್ಲ. ಯಾಕಂದ್ರೆ ಎಲ್ರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳು. ಈಗ ಪುಟ್ಟಸ್ವಾಮಿ ಅವರು ಸಾಲ ಮಾಡ್ಕೊಂಡು ಇದು ಬಿಸ್ನೆಸ್ ಲಾಸ್ ಆಗಿ, ಫೈನಾನ್ಸ್ ಎಲ್ಲ ಲಾಸ್ ಆಗಿ ಸಾಲ ಮಾಡ್ಕೊಂಡಿದ್ದಾಗ ಜಮೀನ್ ಮಾರಾಟ ಮಾಡುವಾಗ ನವೀನ ಸೈನ್ ಮಾಡಕ್ ಬೇಕಿತ್ತು. ಇಬ್ರು ಅಪ್ಪದಿರು ಮದುವೆ ಮಾಡಿದಾಗ ಸೈನ್ ಮಾಡಕ್ಕೆ ನವೀನ ಬೇಕಾಗಿತ್ತು. ಬೇರೆ ಬೇರೆ ಮನೆ ಕೆಲಸ ಕಾರ್ಯಗಳಿಗೆ ಸೈನ್ ಮಾಡ್ಬೇಕಾದ್ರೆ ನವೀನ ಬೇಕಿತ್ತು. ನಾನು ಅವತ್ತು ಒಂದು ರೂಪಾಯಿ ಒಂದೇ ಒಂದು ಕುಂಟೆ ಜಮೀನ ಯಾರು ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇದ್ದೀರಾ, ಎಷ್ಟಕ್ಕೆ ಮಾಡ್ತಾ ಇದ್ದೀರಾ ಏನು ಪ್ರಶ್ನೆ ಮಾಡಿದೆ ಚಿಕ್ಕಾಬಾಯಿ ಮುಚ್ಕೊಂಡು ಹೋಗಿ ಸೈನ್ ಹಾಕ್ಬಿಟ್ಟು ಬಂದಿದ್ದೀನಿ. ಇವತ್ತೊಂದ್ ದಿವಸ ನಾನು ಕಷ್ಟದಲ್ಲಿದ್ದಾಗ ಬರೀ 1 ಲಕ್ಷ ರೂಪಾಯಿ ಕೇಳಿದ್ರೆ 30 ಕೋಟಿ ರೂಪಾಯಿ ಆಸ್ತಿ ಬಿಟ್ಕೊಟ್ಟಿದ್ದೀನಿ ನಾನು. 30 ಕೋಟಿ ರೂಪಾಯಿ ಆಸ್ತಿ ತಪ್ಪು ಖುಲಾಸೆ ಮಾಡ್ಕೊಟ್ಟಿದ್ರೆ ಬರೀ 1 ಲಕ್ಷ ರೂಪಾಯಿ ಕೊಟ್ರೆ ನೀವು ಕೇಳಿದ್ರೆ ಮಿಂಡು ಊಟ ಆಡ್ತಾರೆ. ಅದು ನಿನಗೂ ಕರಿಬೇಕಂತೆ, ಮಂಜು ಆಂಟಿ ಕರಿಬೇಕಂತೆ. ಮಂಜು ಆಂಟಿಗೆ ಫೋನೇ ರಿಸೀವ್ ಮಾಡಲ್ಲ ಅವ್ರನ್ನ ಕರಿಬೇಕಂತೆ. ಈ ಸುರೇಶ್ ಮಾವನ್ ಕರಿಬೇಕಂತೆ. ಪಾಪ ಅವ್ರಿಗೆ ಒಂದ್ ದಿವಸ ನಂಜನಗೂಡಲ್ಲಿ ಇದ್ರೆ ಇನ್ನೊಂದ್ ದಿವಸ ಮಾದೇಶ್ವರನ್ ಬೆಟ್ಟಕ್ಕೆ ಹಾಕ್ತಾರೆ, ಇನ್ನೊಂದ್ ದಿವಸ ತಲಕಾಡ್ಗೆ ಹಾಕ್ತಾರೆ, ಇನ್ನೊಂದ್ ದಿವಸ ಬಿಳಿಗಿರಿ ರಂಗನಾಥ್ ಬೆಟ್ಟಕ್ಕೆ ಹಾಕ್ತಾರೆ, ಇನ್ನೊಂದ್ ದಿವಸ ರಿಟೈರ್ಡ್ ಆಗಿ ಹೋಗಿರ್ತದೆ, ಇನ್ನೊಂದ್ ದಿವಸ ಪಾಪ ಏನೋ ಮಾಡ್ತಿರ್ತಾರೆ, ಅಂಗಡಿ ಇಟ್ಕೊಂಡಿರ್ತಾರೆ. ಅವ್ರು ದಿಸಕ್ಕೊಂದೊಂದು ಬಿಸ್ನೆಸ್, ಅವ್ರಿಗೆ ದಿಸಕ್ಕೊಂದೊಂದು ವ್ಯವಹಾರ. ಪಾಪ ಬರ್ತೀನಿ ಅಂತಾರಲ್ಲ ಒಟ್ನಲ್ಲಿ, ಎರಡನ್ನೂ ಕೂರ್ಸ್ಬಿಟ್ಟು ಕರಿ ಬರ್ತೀನಿ ಅಂತ ಹೇಳ್ತಾರೆ. ಕೂತ್ಕೋಬೇಕಲ್ಲ. ನಿನಗೂ ಹುಷಾರಿಲ್ದ ಹೋದ್ ವಾರ ನಿನಗೂ ಹುಷಾರಿಲ್ಲ, ಅದಕ್ಕೂ ಹಿಂದಿನ ವಾರ ರೂಪನಿಗೆ ಬರಬಾರ್ದು ರೋಗ ಬಂದ್ಬಿಟ್ಟೈತೆ. ಅವಳಿಗೆ ಬೆಂಗಳೂರಿಂದ ಇಲ್ಲಿ ಬರಕ್ಕಾಗಲ್ಲ. ಅವಳು ಏರೋಪ್ಲೇನ್ ನಿಲ್ಸಕ್ಕೆ ಬಂದೂರಲ್ಲಿ ಜಾಗ ಇಲ್ಲ, ಅದಕ್ಕೆ ಅವ್ಳು ಬರೋದಿಲ್ಲ. ನೋಡೋಣ ಈ ಭಾನುವಾರ ಶನಿವಾರನ ನಾಳೆ ಒಂದ್ಸಲಿ ಫೋನ್ ಮಾಡಿ ಕೇಳೋಣ ನಾ ಬರ್ತೀಯ ಅಂತ. ಅಲ್ಲಿವರೆಗೆ ಇಲ್ಲಿ ಇರಕ್ ಅವಕಾಶ ಇಲ್ವಲ್ಲ. ನಿಮ್ಮವ್ವ ಊಟ ಮಾಡಕ್ಕೂ ನನಗೆ 1 kg ಅಕ್ಕಿನೂ ಮನೇಲಿಲ್ಲ, 1 ಪಾವ್ ಅಕ್ಕಿನೂ ಮನೇಲಿಲ್ಲ, ನೀವು ಹೋಗು ಅಂತ ಇಲ್ವಾ? ಅಯ್ಯೋ ಊಟ ಮಾಡ್ತಾ ಇದ್ರೇನು ನನ್ ಪಡ ನಾನು ಇರ್ತೀನಿ ಏನು? ಅವ್ರು ಹೇಳ್ತಾ ಇಲ್ವಾಗಂತ ಹೊಟ್ಟಸ್ಕೊಂಡ್ ನನ್ ಮುಂದೆ ಇರೋದು ನನ್ ನೋಡಕ್ ಆಗಲ್ಲ ಅಂತ. ಮತ್ತೆ ಇಷ್ಟ ದಿನ ಅದ ಹೆಂಗ್ ಇಟ್ಕೊಬಿಟ್ರಂತೆ? ಅದೇನು ಅವ್ರನ್ನ ಇಷ್ಟ ದಿವಸ ಅಕ್ಕಿ ಇಟ್ಟು ಇರಿಸ್ಕೊಂಡ್ರು. ಇವಾಗ ಅಕ್ಕಿ ತೀರೋಗದೆ. ಅವರು ಫುಲ್ ಕಡು ಬಡವರ ತರ ಬದುಕ್ತಾ ಇದಾರೆ ಅವರು. ನಿಮ್ಮ ಮಮ್ಮಿಗೆ ಪಾಪ ಒಂದ್ ಲೋಟ ಕಾಫಿ ಕಾಯ್ಸಕ್ಕೂ ದುಡ್ಡಿಲ್ಲ. ನಮ್ಮ ಅವ್ವನ್ಗೆ ಇವತ್ತು ಮನೇಲಿ 1 ಪಾವ್ ಅಕ್ಕಿ ಇಲ್ಲ. ಪುಟ್ಟಸ್ವಾಮಿ ಅವ್ರ ಜೇಬಲ್ಲಿ ಒಂದೇ 1 ರೂಪಾಯಿ ಕಾಯಿನೂ ಇಲ್ಲ. ಸೊ ಇವರೆಲ್ಲ ಈ ಪರಿಸ್ಥಿತಿಯಲ್ಲಿ ಅವ್ರೆ. ಅಲ್ಲ ಮಮ್ಮಿ ಏನೋ ಸಂಪಾದನೆ ಮಾಡಕ್ ಹೋಗೋದಿಲ್ಲ, ಅವ್ರಿಗೇನು ಕೊಡಲ್ವಂತ ಮಾವರು ಬಂದಿ ಅವತ್ತಿಂದ ಯಾಕೆ ಇಟ್ಕೊಂಡ್ರಂತೆ? ಬಂದಿ ಕೊಡೋದು ಗಿಡೋದು ಅದೆಲ್ಲ ಸೆಕೆಂಡರಿ. ಅವ್ರು ಹೇಳೋದೇನಂದ್ರೆ ನಾನು ಇರೋ ಮನೆ ರೂಪ ಮಾಡಿರೋದು, ಮಂಜು ಮಾಡ್ಕೊಟ್ಟಿರೋದು, ರೂಪ ದುಡ್ಡು ಕೊಟ್ಟಿರೋದು, ಸುರೇಶ ಮಾಡಿರೋದು, ಹಂಗೆ ಹಿಂಗೆ ಅನ್ಕೊಂಡು ಅವ್ರುಗಳು ಮಾಡಿರೋದು ಆ ಕಡೆ ಲಿಂಕ್ ತೋರಿಸ್ತಾವ್ರೆ. ಅಂದ್ರೆ ನಿಮ್ಮ ಆಸ್ತಿಗೂ ನಿಮ್ಮ ಅಪ್ಪಂದಕ್ಕೂ ಜಮೀನ್ಗೂ ಏನು ಸಂಬಂಧ ಇಲ್ಲ ಅನ್ನೋ ತರ ಲೆಕ್ಕ ಆಡ್ತಾವ್ರೆ. ಅದೆಲ್ಲ ಇಬ್ರು ನಾನು ಅವರು ಬುದ್ಧಿವಂತಿಕೆ ಆಟ ಆಡಕ್ಕೆ ಬುದ್ಧಿವಂತಿಕೆ ಆಟ ನಂಗೆ ಬಲಿ ಹಾಕ್ಬೇಕು ಅಂತ ಗೊತ್ತು, ಬಲಿ ಹಾಕ್ತೀನಿ. ಈಗ ಮಾತಾಡಿದ್ರೆ ಪ್ರಯೋಜನ ಇಲ್ಲ, ಸುಮ್ಮನೆ ಮಡ್ಗು. ನನಗೂ ಗಂಟ್ಲಾರ್ದೋಯ್ತು ಮಾತಾಡಿ. ಹಂಗಲ್ಲ ಕೇಳಿಸ್ಕೊ. ಒಟ್ನಲ್ಲಿ ಭಾನುವಾರ ಕೇಳಲ್ಲ ಮಾತಾಡಕ್ಕೆ. ಕೇಳಿ ನೋಡಿ ಕುತ್ಕೊಳ್ಳಿ, ಬಿಟ್ರೆ ಬಿಡ್ಲಿ. ನಾನಂತೂ ಪೇಪರ್ ವರ್ಕ್ ಮಾಡ್ತಾ ಇದ್ದೀನಿ. ತಗೊಂಡೋಗಿ ಸೋಮವಾರ ಕಮಿಷನ್ SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಫೀಸ್ ಕಚೇರಿಯಲ್ಲಿ ಕುತ್ಕೊತೀನಿ. ಹೋಗಿ ನೋಡಿ ಸ್ವಾಮಿ 30 ಕೋಟಿ ರೂಪಾಯಿ ಆಸ್ತಿನ ಬರ್ಸ್ಕೊಂಡವ್ರೆ. ಸುಳ್ಳು ಹೇಳ್ಬಿಟ್ಟು ಅಕ್ಕಂಗ್ ಮದುವೆ ಟೈಮಲ್ಲಿ ಬರ್ಸ್ಕೊಂಡಾದ್ಮೇಲೆ ಮನೆ ಬಿಟ್ಟು ನನ್ನನ್ನು ಓಡಿಸೋರೆ. ಇರೋ ಬರೋ ಆಸ್ತಿನೆಲ್ಲ ಬೇರೆಯವ್ರು ಮಾರಾಟ ಮಾಡ್ಬಿಟ್ಟು ದುಡ್ಡು ತೆಗೆದ್ಬಿಟ್ಟು ಅಲ್ಲಿ ಇಲ್ಲಿ ಬಚ್ಚಿಟ್ಕೊಂಡು ಸುಮ್ಮನೆ ಎಲ್ಲ ಬರ್ಬಾತ್ ಆಗೋಗಿದೆ. ನಮಗೆ ಮೈ ಹಾಕೊಳಕ್ ಬಟ್ಟೆನೂ ಗತಿ ಇಲ್ಲ, 1 ರೂಪಾಯಿ ಜೋಬಲ್ಲಿ ದುಡ್ಡಿಲ್ಲ ಅನ್ನೋ ಥರ ಆಟ ಆಡ್ತಾವ್ರೆ. ನಾನು ಇದ್ದಿದ್ದು ಮನೆ ಕೂಡ ಅವ್ರ ಹೆಸರಲ್ಲ ಇತ್ತು. ಲೀಸ್ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಸ್ಕೊಂಡು ದುಡ್ಡು ಇಸ್ಕೊಂಡು ಮನೆನೂ ಬಿಟ್ಟು ಓಡಿಸಿದ್ದಾರೆ. ಇದಕ್ಕೆಲ್ಲ ಸಾಕ್ಷಿ ಆಧಾರಗಳೈತೆ ಅಂತ ನನ್ನ ಹತ್ರ ಇರೋದನ್ನೆಲ್ಲ ತಗೊಂಡೋಗಿ ಅವ್ರ ಟೇಬಲ್ ಮೇಲೆ ಇಟ್ಬಿಟ್ಟು
ನಾನು ಇಷ್ಟು ಕಡೆ ಕೆಲಸ ಸೇರ್ಕೊಂಡಿದ್ದೀನಿ, ಇಷ್ಟು ಕಡೆ ಬಂದು ಫಿಟ್ಟಿಂಗ್ ಇಟ್ಟು ನಾನು ಯಾರು ಕೆಲಸ ಕೊಡಬಾರ್ದು, ಕೆಲಸ ಕೊಟ್ಟರೆ ಸಂಬಳ ಕೊಡಬಾರ್ದು, ಆ ಥರ ಎಲ್ಲ ಮಾಡಿಟ್ಟಿದ್ದಾರೆ. 14 ವರ್ಷದಿಂದ ನನಗೆ ತೊಂದರೆ ಕೊಟ್ಟಿದ್ದಾರೆ. ಒಂದೇ ಒಂದು ಕಡೆ ಕೆಲಸ ಮಾಡಿ ಒಂದು ತಿಂಗಳು ಸಂಬಳ ತಗೊಳಕ್ ಬಿಟ್ಟಿಲ್ಲ 14 ವರ್ಷದಿಂದ. ನಂದೇ ಟಿವಿ ಚಾನಲ್ ಓಪನ್ ಮಾಡಕ್ಕೆ ಕೆಲಸ ಮಾಡಿದ್ದೀನಿ. ನಾನು ಬೇರೆ ಬೇರೆ ಕೆಲಸ ಬಿಸ್ನೆಸ್ ಮಾಡಕ್ ಟ್ರೈ ಮಾಡಿದ್ರು, ಯಾವ ಕೆಲಸನೂ ಮಾಡಿದೆ. ಹಿಂಗೆಲ್ಲ ತೊಂದರೆ ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಪ್ರತಿಯೊಂದನ್ನು ಲೆಕ್ಕ ತಗೊಂಡೋಗಿ ಇಟ್ಬಿಟ್ಟು ಕೂತ್ಕೋತೀನಿ ಅಷ್ಟೇ. ನಾನು ಸುಮಾರು ಸಲ ಅದನ್ನೇ ಎಂದಿದ್ದು. ನಾವ್ ಹೆಂಗೋ ನಮ್ ಮದ್ವೆ ಆಗೈತೆ, ಹೆಂಗೋ ನಮ್ ಜೀವನ ಆಗೈತೆ ನಮ್ ಕತೆ. ನೀನು ರತ್ನಾಕ್ ಅವ್ರಿಗೆ ಏನ್ ಬೇಕೋ ಕೊಟ್ಬಿಟ್ಟು, ಅವ್ನಿಗೆ ಏನ್ ಬೇಕೋ ಕೊಟ್ಬಿಟ್ಟು ಓವರ್ ಆಕ್ಟಿಂಗ್ ಮಾಡ್ಕೊಂಡು ರೋಡ್ ತುಂಬಾ ಓಡಾಡ್ತಿರ್ತೀಯಲ್ಲ, ಡಿವೈಡ್ ಮಾಡ್ಕೊಂಡು ಅವ್ರವ್ರದ್ದು ಕೊಟ್ಬಿಟ್ಟು ತಿಕ್ಕ ಮುಚ್ಕೊಂಡು ಇರಕ್ಕಾಗೋದಿಲ್ಲ ಅಂತ ಎಂದಿದ್ದು ನಾನು. ಯಾಕೆ ಭಾನುವಾರ ಗಂಟೆ ಅದೇನೋ ಯಾರು ಕೂತ್ಕೊಂಡು ಮಾತಾಡೋ ಅದಕ್ಕೇನೆ ಅವ್ರು ಒಂದಿದ್ದು, ಏನು ಒಬ್ಳೆ ಏನ್ ಮಾತಾಡ್ತಾಳೆ, ಇನ್ನೂ ಇದ್ರಿಲ್ವಾ, ಹಂಗೆ ಹಿಂಗೆ ಇರೋ ಮುಂದೆ ನಿನ್ಗೇನೆ ತಂದಿ ನಿನ್ ಮನೆ ಬಾಗಿಲ್ಗೇನೆ ಎಲ್ಲಿ ಗೀಚ್ ಕೊಟ್ಬಿಡ್ತೀನಿ ಅಂತ ಓವರ್ ಆಕ್ಟಿಂಗ್ ಮಾಡ್ತಿದ್ರು. ಅದೇ ಇವ್ರುಗಳೆಲ್ಲ ಟರ್ಮ್ ಕಂಡೀಷನ್ಸ್, ಇವ್ರುಗಳು ಹುಚ್ಚು ತರ ಮಾತಾಡ್ಕೊಂಡು ಐ ವಿಲ್ ಸೈನ್ ಇಟ್ ಚಾಪ್ಟರ್ ಕ್ಲೋಸ್ ಅಂತಿದ್ರೆ ಏನ್ ಬದನೆಕಾಯಿ ಸೈನ್ ಮಾಡೋದು, ನ್ಯೂಸ್ ಪೇಪರ್ ಮೇಲೆ ಸೈನ್ ಮಾಡ್ತಾರೆ. ಇನ್ನೊಂದೇ ಇಲ್ಲ, ಎಷ್ಟು ನಾಟಕ ಆಡ್ತಾರಂದ್ರೆ ಅಲ್ಲಿ ಕೂತಿರೋರಿಬ್ರು ಕೇಳಿಸ್ಕೊಳ್ಳಿ, ಏನ್ ಎದ್ರಕೋಬೇಕಾಗಿಲ್ಲ. ಒಂದ್ ದಿನ ಯಾರು ಒಂದ್ ಫೋನ್ ಮಾಡ್ತಿರ್ಲಿಲ್ಲ. ಅವ್ರ ನಂಬರ್ ಇಸ್ಕೊಳಕ್ಕೆ 3-4 ದಿನ ಆಗೈತೆ ಬನ್ನೂರ್ಗ್ ಬಂದು ಒಂದ್ ನಂಬರ್ ಕೊಡಕ್ಕೆ. ಲಕ್ಷ್ಮಮ್ಮ ಪುಟ್ಟಣ್ಣವ್ರ ನಂಬರ್ ಕೊಟ್ಟಿರಲಿಲ್ಲ, ಪುಟ್ಟಣ್ಣವ್ರು ಸಿಕ್ಲೇ ಇರಲಿಲ್ಲ, ಎಕ್ಕೆಪ್ ಆಗ್ಬಿಟ್ಟಿದ್ರು. ಈಗ ನೀನ್ ಅಲ್ಲಿ ಇರೋದಕ್ಕೆ ದೀಪ ನಮ್ ಜೊತೆ ಚೆನ್ನಾಗವಳೆ ಅಂತ ಲೀಡರ್ ಓವರ್ ಆಕ್ಟಿಂಗ್ ಮಾಡ್ಕೊಂಡು ಪುಟ್ಕೊಂಡು ಫೋನ್ ಮಾಡ್ತಾರ. ರಿಯಲ್ ಮುಗ್ಯ ಸಿಕ್ಕ ಪುಟ್ಟಿತ್ತು ನಂಗೆ. ನನ್ನ ನಂಬರೇ ಇರ್ಲಿಲ್ಲ ಅಂತ ಫೋನ್ ಮಾಡ್ತಾರಲ್ಲ ಇಬ್ರು. ಅವತ್ ಮೊನ್ನೆನೂ ಬಾತ್ರೂಮ್ ಏನೋ ಹೋಗಿದ್ದೀನಿ, ಮಿಸ್ ಕಾಲ್ ಇತ್ತು ಪುಟ್ಟಣ್ಣವ್ರದ್ದು. ನಾನು ಏನೋ ವಿಷಯಕ್ಕೆ ಮಾತಾಡಕ್ಕೇನೋ ಕರಿತಾರ್ಬೇಕೇನೋ ಅಂದ್ಬಿಟ್ಟು, ನಾನು ನಿನ್ನ ಹತ್ರ ಕರೆನ್ಸಿ ಇಲ್ವೇನೋ ಅಲ್ಲೇ ಇರ್ತೀಯಲ್ಲ ಅಂದ್ಬಿಟ್ಟು ಫೋನ್ ರಿಸೀವ್ ಮಾಡಿದ್ರೆ, ಏನ್ ಚೆನ್ನಾಗಿದ್ಯಾ ಅವತ್ತೇನೋ ಸುರೇಶ್ ಅವ್ರ ಮುಂದೆನೆ ಏನೋ ಹೂ ಅಂತ ಏನೋ ಎದುರಾಡ್ತಿದ್ನ. ಇವ್ರು ಪೇ ಫಾರ್ ದಿಸ್ ಅಂತೇನೋ ಗಂಟ್ಲಿ ಕಿತ್ಕೊಂಡು ಹಂಗೆ ಅರ್ಧಂಬರ್ಧ ಇಂಗ್ಲೀಷ್ ಮಾತಾಡ್ಕೊಂಡು, ಏನು ಈಗ ಚೆನ್ನಾಗಿದ್ಯಾ ಅಂತ ಏನೇನೋ ಕತೆ ಅಂದ್ರೆ ಸುಮ್ನೆ ಕೋಪ ಹತ್ಬೇಕು ನಮ್ಗೆ. ಹಂಗೆ ಸುಮ್ನೆ ಪೆದ್ದಾದ್ರಿಗೆ ಇರ್ತಾರಲ್ಲ, ಹಂಗೆ ಪೆದ್ದಾದ್ರಿಗೆ ಕೋಪ ಹತ್ಬೇಕಲ್ಲ. ನಾನು ಅವರು ದೀಪ ಬದುಕೋಳೇನನ್ನ ಮರ್ತ್ಕೊಂಡ್ಬಿಟ್ಟವ್ರೆ. ಇವಾಗ ನೀನ್ ಅಲ್ಲಿ ಇದೆಯಲ್ಲ, ಅದಕ್ಕೆ ನೋಡು ದೀಪ ನಮ್ ಜೊತೆ ಚೆನ್ನಾಗವಳೆ ಅಂತ ನೀನ್ ನನ್ ಜೊತೆ ಕಿತಾಡ್ಲಿ ಅಂತ ಫೋನ್ ಮಾಡೋದು ಲೋಫರ್ ಮಕ್ಳು. ಅದಂತ ಎಂತ ಸರಿ ಉಗ್ದ ತಿಕ್ಕು ಮಕ್ಳು ಉಗ್ದ ತಿಕ್ಲತ್ತ ನನ್ಗೆ. ಸಕ್ಕ ಸಿಂಪಲ್ ಆಗಿ ಹೇಳ್ತಾ ಇದೀನಿ. ವಿಭಾಗ ಪತ್ರ ಐತೆ, ಪ್ರಿಂಟ್ ಔಟ್ ತಗೋ. ಅದ್ರಲ್ಲಿ ಎಷ್ಟು RTCಗಳೈತೆ, RTCಗಳನ್ನ ಇವತ್ತಿನ ಡೇಟ್ಗೆ ಪ್ರಿಂಟ್ ಔಟ್ ತಗೋ. ಕುತ್ಕೊಂಡು ಯಾವ RT ಎಷ್ಟು ಜಮೀನ್ ಮಿಕ್ಕೈತೆ ಅದನ್ನ ಏನ್ ಮಾಡ್ಬೇಕು ಮಾಡ್ಬಿಟ್ಟು ದುಡ್ಡಾರು ಕೊಡಿ, ಅಥವಾ ಡಿವೈಡ್ ಮಾಡ್ತೀವಿ ಅಂದ್ರೆ ಡಿವೈಡ್ ಆರು ಮಾಡಿ, ಅಥವಾ ಮಮ್ಮಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತೀರಾ, ನಿನ್ನ ಹೆಸರಿಗೆ ಇಟ್ಕೊಳ್ಳೋದು ಆಗಲ್ಲ ನಾನು ಬೇಡ ಅನ್ನೋದಾದ್ರೆ ಮಮ್ಮಿ ಹೆಸರು ಟ್ರಾನ್ಸ್ಫರ್ ಮಾಡಿ. ಎಲ್ಲ ತರನು ಹೇಳ್ತಾ ಇದೀನಿ ನಾನು, ಎಲ್ಲಾ ಆಪ್ಷನ್ಸ್ ಹೇಳ್ತಾ ಇದೀನಿ. ಇದು ಮಾಡ್ಬೋದಾದಂತ ಎಲ್ಲ, ಅದು ಕೆಟ್ಟ ದಾರಿನೂ ಹೇಳ್ತಿಲ್ಲ. ನಾನೇನು ಎಲ್ಲ ನನ್ನ ಹೆಸರು ಬರ್ದ್ಬಿಡಿ ಅಂತ ಇಲ್ಲ, ಅಥವಾ ಲಕ್ಷಾಂತರ ರೂಪಾಯಿನ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡಿ ಅಂತಲೂ ಕೇಳ್ತಾ. ನಾ ಕೇಳಿದ್ದು ಕೇವಲ 1 ಲಕ್ಷ ರೂಪಾಯಿ. ಅದು ದುಡ್ಡು ಕೊಡ್ಬೇಡ್ರಿ ಕಣ್ರಪ್ಪ, ಬೈಕ್ ತಗೊಡಿ ಸಾಕು ಒಂದು ಅಂತ ಕೇಳ್ತಾ ಇದ್ದೀನಿ. ಅಂತದ್ರಲ್ಲೂ ನನ್ಕಿಂತ ಆಫರ್ ಯಾವ ಬಡ್ಡಿ ಮಗ ಭೂಮಿ ಹೇಳ್ಕೊತಾನೆ. 30 ಕೋಟಿ ರೂಪಾಯಿ ಆಸ್ತಿ ಬಿಟ್ಟು ಕೊಟ್ಬಿಟ್ಟು 1 ಲಕ್ಷ ರೂಪಾಯಿ ಕೈ ಕಾಸು ಕೊಡ್ಬೇಡಿ, ನೀವೇ ಬಂದು ಬೈಕ್ ತಗೊಡಿ, ಅದು HF100 ಬೈಕ್ ತಗೊಡಿ ಅಂದ್ರು ಬಡ್ಡೆ ತಾವು ಮಿಂಡ್ರಿಗುಟ್ಟು ಆಟ ಆಡ್ತಾವ್ರಲ್ಲ ಇವರು. ಒಂದು ತನ್ನ ಹಾಕಕ್ಕಾಗದೆ ಊರ್ ಬಿಟ್ಟೋಗುವಂತ ನಿಲ್ತವ್ರ. ಇವ್ರಿಗೆ ಏನ್ ಕರ್ಕೊಂಡು ಹೊಡಿಬೇಕು, ಏನ್ ಕರ್ಕೊಂಡು ಹೊಡೆದ್ರು ಕರ್ಮ ಬರಲ್ಲ ಇವ್ರಿಗೆ. 30 ಕೋಟಿ ಆಸ್ತಿ ಬಿಟ್ಟು ಕೊಟ್ಟಿರೋನ್ಗೆ ಒಂದು ತನ್ನ ಹಾಕಕ್ ಇವ್ರು ಯೋಗ್ಯತೆ ಇಲ್ಲ ಅಂದ್ರೆ, ಒಂದು ತನ್ನ ಹಾಕದೆ ಊಟ ಮಾಡ್ದೆ ನೀನು ಹೋಗ್ ನಿನ್ ದಾರಿ ನೀನ್ ನೋಡ್ಕೊ ಅಂತ ಹೇಳ್ತಾವ್ರೆ ಅಂದ್ರೆ ಇವ್ರು ಏನ್ ಕರ್ಕೊಂಡು ಹೊಡಿಬೇಕು ಹೇಳು. ನಿಮ್ಮ ಮಮ್ಮಿ ಮನೆ ಮುಂದೆ ಬರ್ಬೇಡ ನೀನು, ಇದು ನನ್ ತಂಗಿ ಮಾಡ್ಕೊಟ್ಟಿರೋ ಮನೆ, ರೂಪ ದುಡ್ಡು ಕೊಟ್ಟಿರೋದು, ಸುರೇಶ ಹೇಳಿರೋದು, ಹಂಗೆ ಹಿಂಗೆ ಅನ್ಕೊಂಡು ತಮ್ಮ ತಂಗಿನ ಮುಂದೆ ಇಟ್ಕೊಂಡು ತೊಡೆ ತಡ್ತಾವ್ರೆ. ಮನೇಲಿ ಸಾಮಾನ್ಯ ಮಾಡಕ್ಕೆ ಅಂತ ಇರಲ್ಲ ಅಂತ ಅವ್ರ ನಾಟಕಗಳೆಲ್ಲ ನನಗೆ ಗೊತ್ತು. ಎಲ್ಲರ ನಾಟಕಗಳನ್ನು ಅವಾಗಿಂದನೂ ನೋಡ್ಕೊ ಬರ್ತಾ ಇದೀವಿ. ಬರೀ ನೋಡ್ಕೊ ಬಂದಿರೋದೆಲ್ಲ ವಿಡಿಯೋ ರೆಕಾರ್ಡ್ಗಳನ್ನ ಮಾಡಿ ಇಟ್ಟಿದೀವಿ, ತಗೊಂಡೋಗಿ ಕೋರ್ಟಲ್ಲಿ ಪೊಲೀಸ್ ಸ್ಟೇಷನ್ಲಿ ಇಡ್ತೀವಿ. ನಾವು ಯಾವ್ದನ್ನು ಸುಮ್ನೆ ಬಾಯಿ ಬಂದೇ ಮಾತಾಡಲ್ಲ. ನಾನು ಪ್ರತಿಯೊಂದಕ್ಕೂ ದಾಖಲೆ ಇಟ್ಕೊಂಡೇ ಮಾತಾಡೋದು, ಆಯ್ತಾ. ಇವರು ವಿಭಾಗ ಪತ್ರಗಳು ನನ್ನ ಹತ್ರ ಎಲ್ಲ ವಸ್ತು ಎಲ್ಲ ಕಳ್ತನ ಮಾಡಿಸ್ಬಿಟ್ಟ ತಕ್ಷಣ ಎಲ್ಲ ಕತೆ ಮುಗಿದೋಯ್ತು ಅನ್ಕೊಂಡಿದಾರ. ನಾನು ಆನ್ಲೈನ್ ಅಲ್ಲೆಲ್ಲ ಬ್ಯಾಕಪ್ ಮಾಡಿ ಇಟ್ಟಿದ್ದೆ, ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಈವನ್ ಟುಡೇ ಮೊಬೈಲ್ ಎಲ್ಲ ಐತೆ ಅದು. ನಾಳೆ ಹೋಗಿ ರಾಜಶೇಖರನ ಅಂಗಡಿಲಿ ಪ್ರಿಂಟ್ಔಟ್ ತಗೋತೀನಿ. ಆಕ್ಚುಲಿ ಅವತ್ತ ಪ್ರಿಂಟ್ಔಟ್ ತಗೋಬರಕ್ ಹೋದೆ, ಆ ಬಡ್ಡಿ ಮಗ ರಾಜಶೇಖರ್ ಮಿಂಡ್ರಿಗುಟ್ಟು ನನ್ನ ಮಗ ಮೊದ್ಲೆ ಅಂಗಡಿಲಿ 1-2 ದಿವಸ ಹೋಗಿದ್ರು, ಇಡೀ ದಿವಸ ಅಂಗಡಿಗೆ ಬಂದಿಲ್ಲ ಬಡ್ಡಿದ. ಈಗ ಹೋಗಿ ಅವ್ನ ಅಂಗಡಿಲಿ ನನ್ನ ಹತ್ರ ಅಷ್ಟೊಂದು ಪ್ರಿಂಟ್ಔಟ್ ತಗೋ ದುಡ್ಡು ಬೇರೆ ಇಲ್ಲ. ಅದಕ್ಕೆ ಈಗ ಹೋಗಿ ಅವ್ನ ಅಂಗಡಿಲ್ಲ ಕುತ್ಕೊಂಡು ಅವ್ನು ಬಂದಂಗೆ ನೋಡ್ಕೊಂಡು ಪ್ರಿಂಟ್ಔಟ್ ತಗೋಬೇಕು. ಪ್ರಿಂಟ್ಔಟ್ ತಗೊಬಂದು ಮೊಕ್ಕದ ಮೇಲೆ ಎಸಿತೀನಿ ಅದನ್ನು.
ಅದ್ ಯಾರು ಕೇಳಿದ್ರೆ ಆಸ್ತಿಗೆ ಹೋಗ್ಕೊಳಕ್ ಬಂದವನೆ ಅಂತ ಹೇಳು. ಅವಳೆ ದೀಪ ಹೇಳಿದ್ದು ಅಂತಾನೆ ಹೇಳು. ಅದ್ ಯಾವ ನನ್ ಮಕ್ಳು ಹೇಳ್ತಾರೆ ಕೇಳಿ ಫೋನ್ ಮಾಡಕ್ ಹೇಳು. ಮಕ್ಕಳು ಸರಿಯಾಗಿ ಹೋಗ್ತೀನಿ. ಮಮ್ಮಿ ಹೇಳೋದು ಮನೆ ಮುಂದೆ ಬರಂಗಿಲ್ಲ, ಏನು ಕುತ್ಕೊಳ್ಳೋ ಈಗ ಮನೆ ಹತ್ರ ನೀ ಯಾಕೆ ಬರ್ತೀಯೋ ನಿಮ್ಮ ಅಪ್ಪನ ಹತ್ರ ಕೇಳು ಅಂತಾರ. ಏನ್ ನಮ್ಮ ಅಪ್ಪನ ಹತ್ರ ಕೇಳಕ್ಕೆ ಇವರೆಲ್ಲ ನಾನೇನು ನಮ್ಗೆ ಆಸ್ತಿ ಕೊಡಿ ಅಂತ ನೀನ್ ಕೇಳಲಿಲ್ಲ. ನಾವ್ ಹೆಂಗೋ ಒಳ್ಳೇದ ಕೆಟ್ಟದ ಮದ್ವೆ ಅಂತ ಏನೋ ಒಂದು ಹುಡುಗಾಡಂತ ಮಾಡ್ಬಿಟ್ಟವ್ರೆ. ಅಟ್ಲೀಸ್ಟ್ ಇರೋರ್ಗಾದ್ರು ಅವ್ನ ಹಂಗವ್ನೆ. ರತ್ನಕ್ಕವ್ರಿಗೂ ಏನು ಇಲ್ಲ, ತಿನ್ನಕ್ಕೆ ಅದಿಲ್ಲ ಇದಿಲ್ಲ ಅಂತ ಅವಳು ಬಾಡಿಗೆ ಕಟ್ತಿರ್ತಾಳೆ. ಬರ್ಸ್ಕೊಬಿಟ್ಟು ಏನ್ ಮಾಡ್ತಿರ್ತೀಯ, ಓವರ್ ಆಕ್ಟಿಂಗ್ ಮಾಡ್ಕೊಂಡು ಜನ ಎಲ್ಲ ಹೇಸಂಗೆ ಓಡಾಡ್ಕೊಂಡು ನಿಂತಿರ್ತೈತಲ್ಲ, ಅದಕ್ಕೆ ನಾನು ಕೊಡು ಅಂತ ಹೇಳಿದ್ದೆ. ಗಂಡ ಹೆಂಡತಿಗೆ ಆಗಲ್ಲ ತಾನೆ, ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಯಾಕೆ ಮಿಂಡ್ರಿಗೂಟ ಆಟ ಆಡ್ಬೇಕು? ಕೋರ್ಟಲ್ಲಿ ಡೈವರ್ಸ್ ಸಬ್ಮಿಟ್ ಮಾಡ್ಬಿಟ್ಟು ಇಬ್ರು ಡೈವರ್ಸ್ ತಗೊಳ್ಳಿ ಹೇಳು. ಹೋಗಿ ಇಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿ ಹೇಳು. ನನ್ನ ಗಂಡ ಸರಿ ಇಲ್ಲ ಅಂತ ಹೆಂಡತಿ ಕೊಡ್ಲಿ, ಹೆಂಡತಿ ಸರಿ ಅಂತ ಗಂಡ ಕೊಡ್ಲಿ. ಅಫಿಷಿಯಲಿ ಬ್ರೇಕಪ್ ತಗೊಳ್ಳಿ. ಅದ್ಬಿಟ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿನ ಮಾರ್ಬಿಟ್ಟು ದುಡ್ಡೆಲ್ಲ ತಗೊಂಡೋಗಿ ಅಲ್ಲಿ ಇಲ್ಲಿ ಬಚ್ಚಿಟ್ಕೊಬಿಟ್ಟು ಗಂಡಂಗ್ ಕಂಡ್ರೆ ಹೆಂಡತಿಗಾಗಲ್ಲ, ಹೆಂಡತಿ ಕಂಡ್ರೆ ಗಂಡಂಗಾಗಲ್ಲ ಆ ಥರ ನಾಟಕ ಆಡ್ತಾ ಇದ್ರೆ ಇಬ್ರು ಅಲ್ಲಿ ಇಲ್ಲಿ ಬಚ್ಚಿಟ್ಬಿಟ್ಟು ಇರೋ ದುಡ್ಡ ಮೆತ್ತೆ ಮುಡಿಸ್ಕೊಳ್ಳಿ. ತಂಗಿ ಕೊಟ್ರು, ತಮ್ಮ ಕೊಟ್ರು, ರೂಪ ಕೊಟ್ಲು ಅಂದ್ಕೊಂಡು ಇರೋ ದುಡ್ಡ ಆಸ್ತಿ ಮಾರ್ಬಿಟ್ಟು ಆಸ್ತಿ ದುಡ್ಡ ಅವ್ರ ಇವ್ರ ಸೇರ್ಬಿಟ್ಟು ಇದು ಮಾಡ್ಕೊಳ್ಳಿ, ಖರ್ಚು ಮಾಡ್ಕೊಳ್ತಾ ಇರಲಿ. ನಾವು ನೋಡ್ತಾ ಕೂತಿರ್ತೀವಿ ಅವ್ರನ್ನ ಈ ಅನ್ಕೊಂಡು. ಅದು ಜಮೀನ 20 ಲಕ್ಷ ರೂಪಾಯಿ ಬೆಲೆ ಬಾಳ, 1 ಕುಂಟೆ ಜಮೀನು 50,000 ರೂಪಾಯಿ ಮಾರಿರೋದು ಈ ಬಡ್ಡೆ ತಾವು. 20 ಈಗೇನು ಎಲ್ಲಿಟ್ಟಿದಾರಂತೆ ಅವ್ರದ್ದು ಆಸ್ತಿ ಪತ್ರಗಳನ್ನ? ಅವ್ರ ಆಸ್ತಿ ಪತ್ರಗಳು ಎಲ್ಲೂ ಇರ್ಬೇಕಾಗಿಲ್ಲ, ನನ್ನ ಮೊಬೈಲಲ್ಲೇ ಐತೆ. ಬೇಕಾದ್ರೆ ನಿನಗೆ ಈಗಲೇ ವಾಟ್ಸಪ್ ಕಳಿಸ್ತೀನಿ ಬೇಕಾರೆ. ನನ್ಗೆ ಕೊಡು ಅಂತಲ್ಲ, ಅವರು ಎಲ್ಲಿ ಇಟ್ಟಿದಾರಂತ ಪುಟ್ಟಣ್ಣವ್ರು ಅಂತ. ಅವರು ಅದು ಮೈಸೂರು ರಾಜ ಫಸ್ಟ್ ಆಕ್ಚುಲಿ. ನಿಂಗ ಒಂದು ಅದನ್ನ ಹೇಳಕ್ಕೆ ಅದೇನೋ ಮೈಸೂರು ರಾಜರ ಹತ್ರ ಇಟ್ಟಿದ್ದೀನಿ, ಮೈಸೂರು ರಾಜರ ಹತ್ರ ಇಟ್ಟಿದ್ದೀನಿ ಅಂತಿದ್ಯಲ್ಲಪ್ಪ, ಅದೇನು ಇಟ್ಟಿದ್ಯಾ ಅಲ್ಲಿ? ಮೈಸೂರು ರಾಜನ ಹತ್ರ ಇಟ್ಟಿದ್ದೀನಿ, ಮೈಸೂರು ರಾಜನ ಹತ್ರ ಇಟ್ಟಿದ್ದೀನಿ ಅಂತಿದ್ಯಲ್ಲ. ಅವನ ಹತ್ರ ಮಾತಾಡ ಈಗ ಅದ್ರ ಹತ್ರ ಬಿಟ್ಟಾಕೋ. ಅದೇನು ಭಾನುವಾರ ಒಂದ್ಸಲಿ ಲಾಸ್ಟ್ ಕೇಳಿಸ್ಕೊಳ್ಳೋ, ಅವ್ನ್ ಬೊಗಳ್ಕೊಳ್ಳಿ. ಲಾಸ್ಟ್ ಫೈನಲ್ ಒಂದ್ಸಲಿ ಭಾನುವಾರ ಅವಳಿಗೂ ಫೋನ್ ಮಾಡ್ತೀನಿ. ಅದೇನ್ ಮಾತಾಡ್ತಾರೆ, ಏನ್ ಹೇಳ್ತಾರೆ ಕೇಳೋಣ ಇರು. ಸರಿ ಆಯ್ತು. ಈಗ ಭಾನುವಾರ ಕೂರಿಸಿ ಮಾತಾಡ್ತಾರವ. ಅವಳಿಗೂ ಫೋನ್ ಮಾಡೋ, ಅವಳು ನನ್ನ ಫೋನ್ ನಂಬರ್ ಬ್ಲಾಕ್ ಮಾಡ್ಬಿಟ್ಟವಳೆ. ಬೇರೆ ಯಾವ್ದಾದ್ರು ಬೇರೆ ಇನ್ನೂ ಹೊಸ ನಂಬರಿಂದ ಫೋನ್ ಮಾಡಿರೋ ಅವಳು ಕಾಲರ್ ರೆಡಿ ಹೋಯ್ತಿದ್ದಲ್ಲ, ಅದಕ್ಕೋಸ್ಕರ ರಿಸೀವ್ ಮಾಡಲ್ಲ ನಂದೇ ಅಂತ ಗೊತ್ತಿರೋದ್ರಿಂದ ನೀನೇ ಫೋನ್ ಮಾಡ್ಬಿಟ್ಟು ಬರಕ್ಕೆ ಹೇಳವ. ಈ ಪುಟ್ಟಸ್ವಾಮಿಯವ್ರಿಗೂ ಅಣ್ಣಂಗೂ ಫೋನ್ ಮಾಡ್ಬಿಟ್ಟು ಒಂಚೂರು ಹೇಳು, ಹೋಗಿ ಪತ್ರಗಳದ್ದು ಪ್ರಿಂಟ್ಔಟ್ ತಗೊಬಂದು ಕುತ್ಕೋ. ಹಂಗೆ ಸುಮ್ಮನೆ ಬಾಯಿ ಬಂದಾಗೆ ನಾನು ಸೈನ್ ಮಾಡಿ ಬಿಸಾಕ್ತೀನಿ ಅಂತ ಬೊಗಳ್ಬೇಡ ನಾಯ್ತರ ಪತ್ರಗಳು ತಂದಿಟ್ಬಿಟ್ಟು ಮಾತಾಡು ಅಂತ ಹೇಳು. ಅವನೇನ್ ಡೆಪ್ಟಿ ಕಮಿಷನರ್ ಅವ್ನು ಸೈನ್ ತಕೊಂಡ್ ಏನ್ ಆಗ್ಬೇಕಾಗಿಲ್ಲ. ನಾನು ಅದೇ ಬೊಗಳಿತ್ತು ಹಂಗಲ್ಲ. ಅವ್ನ್ ಮಾತಾಡಿ ಏನು ಆಗ್ಬೇಕಾಗಿಲ್ಲ. ಅವನು ಆ ಪತ್ರಗಳನ್ನ ಅದೆಲ್ಲ ಔಸ್ ಮಾಡಿಕೊಂಡವನು ತಂದ್ರಾದ್ರೂ ಏನಾದ್ರು ಕಥೆ ಐತಿದೆ. ಹೇಳ್ತೀನಿ ಕೇಳಿಸ್ಕೊ. ಏನಾಗೈತೆ ಗೊತ್ತಾ, ಜಮೀನು ವಿಭಾಗ ಆಗಿರೋದು ಇವರು 2000ನೇ ಇಸ್ವಿಲೇನೋ ವಿಭಾಗ ಆಗೋರೆ. ಇವತ್ತು ಗಂಟೆ ಯಾವುದೇ ಜಮೀನ ಉಳಿಸ್ಕೊಂಡಿಲ್ಲ, ಎಲ್ಲ ಜಮೀನು ಹೊರಕ್ಬಿಟ್ಟವ್ರೆ. ನನಗೆ ಗೊತ್ತಿರೋ ಪ್ರಕಾರ 2 ಐಟಮ್ ಏನೋ ಉಳಿಸ್ಕೊಂಡವ್ರೆ. 2 ಐಟಮಲ್ಲಿ ಇನ್ನೊಂದು ಒಂದು ಐಟಮು ರೋಡ್ ಆಗ್ಬಿಟ್ಟೈತೆ, ಇನ್ನೊಂದು ಯಾವುದೇ ಜಮೀನು ಎಲ್ಲೈತೆ ಅನ್ನೋದೇ ಗೊತ್ತಿಲ್ಲ, ಅದು ಗಾಯವಾಗೋಗೈತೆ. ಸೊ ಈಗ ಏನಾಗೈತೆ ಅಂದ್ರೆ ಇವರು ಇರೋ ಬರೋದೆಲ್ಲ ಮಾರ್ಕೊಂಡವ್ರೆ. ಉಳ್ಕೊಂಡಿರೋದು ಐಟಮು 2 ಬಳಸೋ ಪರಿಸ್ಥಿತಿಯಲ್ಲಿ ಇಲ್ಲ. ಅದಕ್ಕೋಸ್ಕರ ಅದು ಅಂದ್ರೆ ಯಾವ್ದಾದ್ ಮಾರ್ಬೇಕು, ಮಾರಕ್ಕಾಯ್ತದೆ ಅದೆಲ್ಲ ಮಾರ್ಬಿಟ್ಟು ನುಂಗಿ ನೀರು ಕುಡ್ಬಿಟ್ಟು ಇದು ತಿಗನು ತೊಳ್ಕೊಬಿಟ್ಟವ್ರೆ ಎತ್ಬಿಟ್ಟು. ಅದೆಲ್ಲ ಮಾಡಿ ಮುಗಿಸ್ಬಿಟ್ಟಿವೆ. ಹೇಳ್ತಿರೋದೇನಂದ್ರೆ ನಾ ಸೈನ್ ಮಾಡಿ ಬಿಸಾಕ್ಬಿಡ್ತೀನಿ, ನಾನೇನು ಬಳಸ್ಕೊಂಡೇ ಇಲ್ಲ, ಏನೋ ತಗೊಂಡೇ ಇಲ್ಲ, ನಾ ಸೈನ್ ಮಾಡಿ ಬಿಸಾಕ್ಬಿಡ್ತೀನಿ ಅಂತಾರೆ. ಈಗ ನಿನ್ ಮದ್ವೆಗೆ, ರೂಪನ್ ಮದ್ವೆಗೆ, ಮನೆ ಬೋಗ್ಯಕ್ಕೆ ಇವ್ರು ಸಾಲ ತೀರ್ಸಕ್ಕೆಲ್ಲ ಎಲ್ಲಿಂದ ಆಕಾಶದಿಂದ ಉದುರಿತಾ? ಆಕಾಶದಿಂದ ಯಾರು ದುಡ್ಡು ಕೊಟ್ಟಿದ್ರೆ ಅಥವಾ ಹಳ್ಳ ತೊಡ್ಬಿಟ್ಟು ನಿಧಿ ಏನಾರು ತೆಗೆದಿದ್ರೆ ಇವರು ದುಡ್ಡಿಗೆ? ಈಗ ಆಯ್ತು. ಈಗ ಭಾನುವಾರ ಒಂದ್ ದಿವಸ ಮಾತಾಡೋದ. ಹಲೋ, ಅದೇನ್ ಬೊಗಳ್ತಾ ಬಂದಿ? ಅದು ಅದೇ ಫೇಸ್ ಮಾಡ್ತೀನಿ ನಾನು ಅಂತ ಮಾವ. ಅಯ್ಯೋ ಹುಡ್ತಾಗಿಲ್ಲ ಒಂದ್ ಸಾಲೆ ನೋಡ್ತಾನೆ ಇದ್ದೀನಿ ಮಾವ. ಒಟ್ನಲ್ಲಿ ಕರೀರಿ ಬರ್ತೀನಿ ಅಂತ ಹೇಳಾಯ್ತಾ ಕುಂತಾಗ? ಎಲ್ಲರೂ ಕುತ್ಕೊಂಡ್ ಕರೀರಿ, 5 ಜನನು ಕುತ್ಕೋಬೇಕು ಅಂತ ಅವ್ರು ಹೇಳ್ತಾರೆ. ಇಲ್ಲಿ 5 ಜನನು ಕುತ್ಕೋಬೇಕು. ಹೌದೌದು. ನಾನ್ ಮಾತಾಡ್ತಾ ಇದ್ದು ಅದನ್ನೇ ಹೇಳಿದ್ದು. ಪುಟ್ಟಣ್ಣವರು ಸುರೇಶ್ ಅವ್ರು ಇಬ್ರು ಅದನ್ನೇ ಹೇಳಿದ್ ನನ್ಗೂ. ಒಬ್ಳೆ ನಾಮ ಮಾತಾಡ್ತೀಯಾ ನೀನ್? ಅವನಿಲ್ವಾ ಅವಳಿಲ್ವಾ ಅಂತ. ಈಗ ರೂಪ ನನ್ನ ಮೊಬೈಲ್ ರಿಸೀವ್ ಮಾಡಲ್ಲ, ಅವಳು ನನ್ನ ಹತ್ರ ಮಾತಾಡೋದಿಲ್ಲ. ನೀನೇ ಫೋನ್ ಮಾಡ್ಬಿಟ್ಟು ಭಾನುವಾರ ಬರ್ತಾಳ ಕೇಳಿ ನೋಡು. ಭಾನುವಾರನೇ ಕುತ್ಕೊಳ್ಳೋದ? ನಾವು 5 ಜನ ಕುತ್ಕೊಂಡು ಪುಟ್ಟಸ್ವಾಮಿ ಅವರೆಲ್ಲ ಬಂದೂರಲ್ಲ ಓಡಾಡ್ತಿರ್ತಾರೆ. ನಿಮ್ಮ ಮಮ್ಮಿ ರತ್ನಮ್ಮವರು ಅಲ್ಲೇ ನಾಗವಂಟಿ ಮನೆ ತಾವ ಇರ್ತಾರೆ. ಇನ್ನು ನಾವು 3 ಜನ ಬಂದ್ರೆ ಸುರೇಶ್ ಮಾವನ್ಗೂ ಫೋನ್ ಮಾಡ್ಬಿಟ್ಟು ಅದೇನು ಕುತ್ಕೊಂಡು ಮಾತಾಡವ. ಇನ್ನು ಯಾರನ್ನ ಬೇಕು ಬೇಕಾದ್ರೆ ಮಂಜು ಕರೆಸ್ತೀನಿ ಅಂದ್ರೆ ಮಮ್ಮಿ ಯಾರನ್ನಾರ ಕರ್ಸ್ಲಿ, ಇನ್ನೊಂದು 40 ಜನನ ಕರ್ಸ್ಲಿ, ನಮ್ಗೇನಿಲ್ಲ. ಈಗ ಭಾನುವಾರ ಕರ್ಸ್ಬಿಟ್ಟು ಮಾತಾಡಿ ನಾನು ಸೋಮವಾರದ ಮೇಲೆ ಕುತ್ಕೊಂಡು ಇಲ್ಲಿ ಸುಮ್ಮನೆ ಕೈಯ ಟೈಮ್ ವೇಸ್ಟ್ ಮಾಡ್ತಾ ಕುತ್ಕೊಳ್ಳಲ್ಲ. ನಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕೆಲಸ ಮಾಡಿ ಮುಗಿಸ್ಕೊಳ್ಳಿ, ನನ್ನ ಕೆಲಸ ನಾನು ನೋಡ್ತೀನಿ.
ಸರಿ ಬಿಡು. ಸರಿ ಇಡ್ಲಾ? ಸ್ಟೇಷನ್ಗೂ ಹೋಗುವಾಗಿಲ್ಲ. ಅವಳು ಕೇಳ್ಬಿಟ್ಟು ನಾಳೆ ಹೇಳ್ತೀನಿ ಭಾನುವಾರ ಬರ್ತಾಳೆ ಹೆಂಗೆ ಅಂತ. ನೀನು ಬಂದು ಸೈನ್ ಮಾಡ್ಕೊಡೋದಿಲ್ಲ, ನೀನು ಅದನ್ನ ಹುಚ್ಚುಚ್ನಾಗ ಮಾತಾಡೋದು ನಿಲ್ಸ್ಬಿಟ್ಟು ದಯವಿಟ್ಟು ಪತ್ರ ತಗೊಂಡ್ಬಿಟ್ಟು ಮಾತಾಡು. ಪತ್ರ ಅವನ ಹತ್ರ ನವೀನ ನೀನೇನು ಮಾತಾಡ, ಅದು ಮೆಂಟ್ಲು. ನೀನೇನ್ ಮಾತಾಡ್ತೀಯಾ? ಉತ್ತರ ಹತ್ರ ಮಾತಾಡಕ್ಕಾಗಲ್ಲ, ಸುಮ್ಮನೆ ನಿರೋದ್ ಕಲಿ. ನವೀನ ಹೇಳು. ಅವನ ಹತ್ರ ಏನ್ ಮಾತು ಊಟಾಗ ನಾನು ಪುರಾಣ ಕೇಳ್ಕೊತೀನಿ ಅದ್ರ ಬಗ್ಗೆ. ಹೇಳ್ತೀನಿ ಕೇಳಿಸ್ಕೊ. ಈಗ ಭಾನುವಾರ ಕುತ್ಕೊಂಡು ಮಾತಾಡಿದ್ರು ಇವಾಗ ಮಾತಾಡ್ತಾರಲ್ಲ ಅವಾಗ್ಲೂ ಹಂಗೆ ಮಾತಾಡೋದು, ಒಂದ್ ದಿವಸ ಪೂರ್ತಿ ಟೈಮ್ ವೇಸ್ಟ್ ಮಾಡ್ತಿದೆ. ಹೌದೌದು. ಅದಕ್ಕೆ ನಾನು ಹೇಳ್ತಾ ಇರೋದು, ಮಾತಾಡಕ್ಕಿಂತ ಮುಂಚೆ ಮಾತುಕತೆ ಕುತ್ಕೊಳಕ್ ಮುಂಚೆನೆ ಇವತ್ತಿನ ಡೇಟ್ ಅಲ್ಲಿ RTC ಪ್ರಿಂಟ್ಔಟ್ ತಗೊಳ್ಳಿ ಅಂತ ಹೇಳ್ತಾ ಇರೋದು. RTC ಪ್ರಿಂಟ್ಔಟ್ ತಗೊಂಡು ಮುಂದೆ ಪತ್ರ ಇಟ್ಕ ಮಾತಾಡ್ಬೇಕು. ನೀವು ಪುನಃ ಒಂದ್ ದಿವಸ ಕುತ್ಕೊಂಡು. ಹೌದು ಕಣೋ, ನಾನು ಅದನ್ನೇ ಹೇಳಿದ್ದು. ಈಗ ಅವಳು ಅಲ್ಲಿಂದ ಬರ್ತಾಳೆ, ಈಗ ಬೇರೆಯವರು ಅವರು ನಂಜನಗೂಡಿಂದ ಬರ್ತಾರೆ. ಬಂದ್ರೆ ಸುಮ್ನೆ ನಿನ್ನ ಹತ್ರ ಪುರಾಣ ಹೊಡೆಯ ಬದಲು ಅದ್ ಎಲ್ಲಿ ಏನೇನ್ ಇಟ್ಟಿದ್ಯಾ ಕಣಪ್ಪ ತಗೊಬಂದು ಮಡಗ್ಬಿಟ್ಟು ಆಮೇಲೆ ಮಾತಾಡೋ ಅಂತಾನೆ ನಾನು ಹೇಳಿದ್ದು. ಪುಟ್ಸ್ವಾಮಿ ಅವರು ಅಣ್ಣ ಎಲ್ಲರ ಜೊತೆ ಚೆನ್ನಾಗಿ ಅವ್ರೆ. ಸುರೇಶ್ ಫೋನ್ ಮಾಡಿ, ಸುರೇಶ ನೀ ಎಲ್ಲಿ ಹೇಳ್ತೀಯಾ ಐ ವಿಲ್ ಸೈನ್ ಇಟ್, ನೀ ಎಲ್ಲಿ ತೋರಿಸ್ತೀಯ ಯಾವ ಪತ್ರ ತೋರಿಸ್ತೀಯ ಆ ಪತ್ರಿಕೆ ನಾನು ಸೈನ್ ಮಾಡ್ಬಿಡ್ತೀನಿ ಅಂತ ಕತೆ ಹೊಡಿತಾವ್ರೆ. ಸತ್ಯವಾಗ್ಲೂ ನೋಡಪ್ಪ, ನಾನು ಯಾರ ಜೊತೆ ಹೇಳಿದ್ದೀನಿ. ನವೀನ ನವೀನ ಹಲೋ ನೀನು ಈಗ ಅವ್ನು ಏನಾದ್ರು ಪಬ್ಲಿಕ್ ಅಲ್ಲಿ ಅವನ ಹತ್ರ ಮಾತಾಡ್ಬೇಡ ಸದ್ಯಕ್ಕೆ. ನಾಳೆಯಿಂದ ಏನೇನ್ ಸರಿ ಆಯ್ತು. ಈಗ ಭಾನುವಾರ ಮಾತುಕತೆ ಕುತ್ಕೊಳ್ಳಿ. ಅವನ ಹತ್ರ ಏನ್ ಮಾತಾಡ್ತೀಯಾ ಇರು ನಾಳೆ. ಹಲೋ ಹೇಳೆ ಹಲೋ ಹೇಳೆ. ಅವನ ಹತ್ರ ಏನ್ ಮಾತಾಡ್ತೀಯಾ ಸುಮ್ಮನಿರು. ನಾನೇ ಕಾಲ್ ಮಾಡ್ತೀನಿ ಪುಟ್ಟಣ್ಣನ್ಗೂ ಒಂದ್ಸಲಿ ಮಾವನ್ಗೂ ಮಾಡ್ತೀನಿ. ಕರ್ಸಿ ಕುಣ್ಸಿ ಮಾತಾಡೋದಲ್ಲ. ಅದೇನ್ ಪತ್ರಗಳದ್ ಎಲ್ಲಿಟ್ಟವನೆ ತಗೊಬಂದ್ಬಿಟ್ಟು ಅದೇನೇನ್ ಬೇಕು ಒಂದ್ಸಲಿ ಡಿಸೈಡ್ ಮಾಡಿ ಅಂತಾನೆ ಹೇಳ್ತೀನಿ. ಇರು ಮಾವನ್ಗೂ ಹೇಳ್ತೀನಿ, ಪುಟ್ಟಣ್ಣ ನಾಳೆ ಮಾಡ್ತೀನಿ. ಸರಿ ಆಯ್ತು. ನೀನ್ ಕಿತ್ತಾಡೋಣ ಕಣೋ ಅದ್ರ ಹತ್ರ, ನಿನ್ ಪಡ ನಿನ್ ಸುಮ್ಮನೆ ಇರು. ನಾ ಸುಮ್ಮನೆ ನನ್ ಪಡ ಮಣಿಕಂಡ್ ಮುಚ್ಕೊಂಡು ಮೊಬೈಲಲ್ಲಿ ಏನೋ ಮಾಡ್ತಾ ಇದ್ರು ಅದಕ್ಕೂ ಬಿಡೋದಿಲ್ಲ. ಅವ್ರಗಳ ಆಡೋದ ಹೆಂಗೆ ನಿನ್ ಪಡ ನೀರು. ನನ್ ಪಡನ ಇದ್ರ ಅದೆಲ್ಲೋ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಿದ್ದೆಲ್ಲ ಹೋಗಿರ್ಲಿಲ್ಲ. ಆಯ್ತು ಈಗ ಆಯ್ತು. ಈಗ ಸೋಮವಾರ ಕರ್ಕೊಂಡು ಮಾತಾಡ್ತಾ ಎಲ್ಲ ಫೋನ್ ಮಾಡಿ ಅವ್ರಿಬ್ರಿಗೂ 3 ಜನಕ್ಕೂ ಎಲ್ರಿಗೂ. ಅದ್ನಲ್ಲ ನೀನ್ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಿದ್ದೆಲ್ಲ ಹೋಗ್ಲಿಲ್ವಾ? ಹೋಗಿದ್ ಬಂದೆ. ಅವನು ಎಲ್ಲ ಯಾವ್ದಾರು ಒಂದ್ ಕೆಲಸ ಶುರು ಮಾಡು, ಖಂಡಿತ ಗೆಲ್ವಾಯ್ತದೆ, ಗೆಲ್ತೀಯ ಅಂತ ಹೇಳ್ದ. ನಾನು ಮಾಡಿದ ಎಲ್ಲಾ ಪ್ರಾಜೆಕ್ಟ್ಗಳು ಹೇಳ್ದೆ. ನೀನ್ ಈಚೆ ಬಂದ್ ಮಾತಾಡೋ, ದಡ್ಕಾಸ್ ಮುಂದೆ ನಿಂತ್ಕ ಮಾತಾಡ್ತೀಯ. ಸರಿ ಹೇಳು. ಒಂದ್ ನಿಮಿಷ ರೇ. ಅವ್ನ್ ಮಾದಪ್ಪ ಹೇಳಿದ್ದು ನಿಮ್ ತಾತನ ಆಸ್ತಿನೇ ಸಿಗ್ತಾ ಕೋಟಿಗಟ್ಲೆ ಅಂತ ಎಲ್ಲ ಹೇಳಿದವನು. ನಾ ಟಿವಿ ಚಾನಲ್ ಓಪನ್ ಮಾಡಕ್ಕೆ ಪ್ರಾಜೆಕ್ಟ್ ವರ್ಕ್ ಮಾಡಿದೀನಿ, ಇನ್ನೂ ಸುಮಾರು ಕೆಲಸಗಳು ಪ್ರಾಜೆಕ್ಟ್ಗಳು ಮಾಡಿದೀನಿ. ಅದಕ್ಕೆ ಎಲ್ಲಾ ಪ್ರಾಜೆಕ್ಟ್ಗಳು ಗೆಲ್ತೆ, ಯಾವ್ದಾರು ಒಂದು ಫಸ್ಟ್ ಎತ್ಕೊ ಅಂತ ಅವ್ನು ಹೇಳಿದ್ದು. ಅದೇ ಅವನ ಹತ್ರ ಏನಕ್ಕ ಹೇಳ್ತೀಯ ನೀನು? ನಿಂದು ಇದೇ ಪ್ರಾಬ್ಲಮ್. ಅವ್ನು ಯಾವನಂತ ಹೇಳ್ತೀಯ ಅವನ ಹತ್ರ? ಸರಿ ಯಾರ ಹತ್ರ ಏನು ಹೇಳ್ಬೇಕನ್ನೋದೇನಿಲ್ಲ. ಅದನ್ನ ಇಟ್ಕೊ. ಎಲ್ರಕ್ಕೂ ಏನ್ ಹೇಳ್ಬೇಕು? ನಿಮಿಷ ಏನಕ್ಕೆ ಹೇಳ್ತೀಯ? ನನ್ನ ಮಕ್ಕಳೆಲ್ಲ ಮಾಡಿ ಸುಸ್ತಾಗೋರ, ಅವ್ನಿಗೇನ್ ಹೇಳ್ತಿದ್ಯಾ ಅಲ್ಲಿ ಕತೆ? ಈಗ ಸರಿ ರೂಪನ್ಗೂ ಮಾವನ್ಗೂ ಅದು ಯಾರು ಬೇಕು, ಮಂಜು ಅಂಟಿಗೆ ಯಾರು ಬೇಕು ಫೋನ್ ಮಾಡ್ಬಿಟ್ಟು ಕುರ್ಸು, ಅದೇನ್ ಮಾತಾಡು ಬೇಗ. ಈಗ ನನ್ಗೆ ಅವ್ರ ಮನೆ ಬಂದು ಸರಿ ಒಂದ್ ನಿಮಿಷ ಕೇಳಿಸ್ಕೊ. ನಾನ್ ಫೋನ್ ಮಾಡ್ತೀನಿ, ಆಮೇಲೆ ಅವ್ರು ಬರ್ಲಿಲ್ಲ ಅಂದ್ರೆ ಅದಕ್ಕೂ ನಾನು ಬೈಬೇಡ. ರೂಪ ಬರ್ಲಿಲ್ಲ ಅಂದ್ರೆ ಅವ್ರು ಬಂದು ಕತ್ತೆ ಬಲ ಕುದುರೆಜಿಟ್ಟು ಭಾನುವಾರದ ಮೇಲೆ ನಾನು ಸೋಮವಾರದ ಮೇಲೆ ಏನ್ ಮಾಡ್ಬೇಕು ನಾನು ಮಾಡ್ತೀನಿ. ಬರಕ್ ಹೇಳು. ಇಲ್ಲ ಫೋನ್ ಇಟ್ಬಿಟ್ಟು ನಿನ್ ಪಡ ನೀನು ಸುಮ್ಮನೆ ಬಾಟಿ ಬರ್ಕೊಂಡು ಕೂತ್ಕೋ, ಅಥವಾ ಎತ್ಲಾಗಾರ ಹೋಗ್ಬಿಟ್ಟು ಅಂತ ಆಮೇಲೆ ಮಲ್ಕೊ. ಸರಿ ಇಲ್ಲ. ಅದೇನು ಅಮೌಂಟ್ ಪೂರ್ಣ ಕೇಳ್ಸ್ಕೊತಾರ. ಸರಿ ಆಯ್ತು ಇಲ್ಲ. ದುಡ್ಡು ಇಸ್ಕೊಡ್ತೀನಿ ಬಾ ಅಂತ ಹೇಳಿದ್ನ ನಿನ್ಗೆ ನಾನು. ನೀನ್ ಹೇಳ್ದಾರ ದೀಪ ಹೇಳಿರ್ಲಿಲ್ವಾ? ಏನಪ್ಪ ಏನೋ ಕುತ್ಕೊಂಡೆಲ್ಲ ಮಾತಾಡೋದ ಹಂಗೆ ಹಿಂಗೆ, ಮನೆ ಮಮ್ಮಿ ಮನೆಗೂ ಬೋಗಿ ಹಾಕಕ್ ದುಡ್ಡು ಬೇಕು ಹಂಗೆ ಹಿಂಗೆ ಅನ್ಕೊಂಡು ಫೋನ್ ಕರೆದಿದ್ದು. ಮಮ್ಮಿ ಮನೆಗೂ ಬೋಗಿ ಹಾಕಕ್ ದುಡ್ಡು ಬೇಕು ನೀನ್ ಬಾ ಅಂತ ನಿನ್ನ ಕರ್ದಿರ್ಲಿಲ್ಲ. ನೀನು ದುಡ್ಡು ಬೇಕು ಅಂತ ಅಂದಿದ್ದಕ್ಕೋಸ್ಕರ ಜಗಳ ಮಾಡ್ತಾರೆ ಅಂದ್ಬಿಟ್ಟು ಕುಂತ್ಕೊಂಡು ಮಾತಾಡಿದ್ರೆ ಆಯ್ತದೆ ಸುಮ್ಮನಿರು ಅಂದ್ರು. ಹೇಳಿದ್ರು 5 ಭಾಗ ಮಾಡ್ತೀವಿ ಅಂತ ಹೇಳಿದ್ರು. ಎತ್ತುದವನು ನೀನು. ಬೇಡ 5 ಭಾಗ ಮಾಡ್ತೀನಿ ಅಂತ ಹೇಳ್ದವ್ರು ಯಾರು? 5 ಭಾಗ ಮಾಡ್ತೀನಿ ಅಂತ ಹೇಳ್ದವ್ರು ಯಾರು? ನಿಮ್ಮಪ್ಪ. ನಾನು ಹೇಳ್ದವಳು ನಿಮ್ಮಪ್ಪ ಅಂದ ಏನಾಯ್ತು, ಎಲ್ರಿಗೂ ಕೆರೆದು ಬಿಸ ಹಾಕ್ಬಿಡ್ತೀನಿ 3 ಜನಕ್ಕೂ ಅಂದ. ಯಾವಾಗ? ಇನ್ನು 1 ತಿಂಗಳು ಟೈಮ್ ಬೇಕು, ನಾನು ಏನು ಮಾಡ್ತಿಲ್ಲ, ನಮ್ಮ ಹೆಸರು ಇದಕ್ಕೆ ಅದೇನೋ ತಗೋಬೇಕು, ತಗೊಂಡು ಆಯ್ತದೆ ಅಂತ ಹೇಳ್ದ. ಇಲ್ಲಿ ಮಾತಾಡಿದ್ನ ನಾನು ನಿನ್ಗೆ ಹೇಳ್ದೆ ತಾನೆ, ನೀನು ಮಾಡೋದ್ ಬೇಡ ದುಡ್ಡು ಬೇಕು ಇಷ್ಟು ಅಂದೆ.
ದುಡ್ಡು ಎಲ್ಲಿಂದ ಕೊಡೋರು ಅಂತ ಅದೇನು ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಮಾವ ಅಂತ ನೀನು ಹೇಳ್ದೆ. ಈಗ ಕುಂತ್ಕೊಂಡು ಮಾತಾಡ್ಬೇಕು ಅಂದ್ರೆ ಈ ತಿಂಗಳು ಕಳಿಬೇಕು ಅಂತ ಹೇಳಿದ್ರು ಅಂತ ಹೇಳ್ದೆ ತಾನೆ ನೀನು. ನಿಮ್ಮ ಮಾವನ್ ಮಾತಾಡ್ದೆ, ನಾನು ಮುಂದಿನ ತಿಂಗಳು ಟೈಮ್ ತಗೊಂಡು ಅಂದದ್ದಕ್ಕೆ ಮಾವನ್ ಕೇಳ್ದೆ, ಮುಂದಿನ ಕುಣಿಸ್ಬಿಟ್ಟು ಮುಂದಕ್ಕೆ ಎಲ್ಲ ಕರೀರಿ ಬರ್ತೀನಿ ಅಂತ ಹೇಳದೆ ಮಾವ ಅಂತ ಹೇಳ್ದೆ. ಸರಿಯಾ? ಎಲ್ರು ಆಯ್ತು ಕುಣಿಸಿದ್ರು ಒಳ್ಳೇದಾಯ್ತು ಅಂತ ನಾನು ಹೇಳ್ದೆ. ನೀನ್ ತಾನೇ ಮನೆ ಬೋಗಿ ಹಾಕಕ್ ನಿನ್ಗೂ ದುಡ್ಡು ಬೇಕು ಅಂದ್ಮೇಲೆ ನೀನು ವ್ಯವಸ್ಥೆ ಮಾಡ್ಕೊ ಮಮ್ಮಿ ಇಷ್ಟಿಷ್ಟೇ ಅಂತ ಹೇಳಿದ್ದು. ಈಗ ಒಂದು ಕೆಲಸ ಮಾಡು, ತಪ್ಪಾಗೋಯ್ತಾ? ಈಗ ಇಲ್ಲಿ ನನಗೆ ಮನೆ ಕೊಡಲ್ಲ ಅಂತ ಹೇಳಿದ್ದು ಆಯ್ತಾ? ರೂಪ ಮಾತಾಡಿ ಮಂಜಿ ಮಾತಾಡಿ ನನಗೆ ಇಲ್ಲಿ ಮನೆ ಕೊಡ್ತಿದ್ದು, ಬೀದಿಲ್ ನಿಂತ್ಕೊಳಕ್ ನಮ್ಗೆ ಆಗಲ್ಲ ಅಂತ ಹೇಳಿದ್ರು. ಈಗ ನನ್ನ ಮನೆ ಖಾಲಿ ಮಾಡಿಸ್ತಾರೆ, ಎಲ್ಗೋಗ್ಲಿ? ಒಂದ್ ನಿಮಿಷ ಮನೆಗೆ ಒಂದ್ ನಿಮಿಷ ಏನೇನ ಒಳಗೋಗ್ಬಿಡ್ನ. ಒಂದ್ ನಿಮಿಷ ಹೇಳ್ತೀನಿ ಕೇಳಿಸ್ಕೊ ಆಯ್ತಾ? ನೀನ್ ಈ ಘಾಟಿಗೆ ತನನ ಪುಟ್ಸ್ವಾಮಿ ಹತ್ರ ತೋರ್ಸ್ಕೊ, ನನ್ನ ಹತ್ರ ಅಲ್ಲ ತೋರ್ಸೋದು. ನಾನು ದುಡ್ಡು ವಸೂಲಿ ಮಾಡ್ತಾ ನೀನು ಯಾಕೆ ಅರ್ಚ್ಕೊತಾ ಇದ್ಯಾ? ಯಾರು ಕೇಳಲಿ ಅಂತ ಅರ್ಚ್ಕೊತಾ ಇದ್ಯಾ? ನೀನ್ ಘಾಟಿಗೆ ತನಕ್ಕೆಲ್ಲ ಎದುರ್ಕೊಳಕ್ಕೆ ನಾನು ಪುಟ್ಸ್ವಾಮಿ ಅಲ್ಲ ಆಯ್ತಾ? ನಾನು ದುಡ್ಡು ವಸೂಲಿ ಮಾಡೇ ಮಾಡ್ತೀನಿ. ಹೇಳ್ತೀನಿ ಕೇಳಿಸ್ಕೊ, ನಾ ಹೇಳ್ತೀನಿ ಕೇಳಿಸ್ಕೊ, ದುಡ್ಡು ವಸೂಲಿ ಮಾಡೇ ಮಾಡ್ತೀನಿ. ಬಂದೂರಿದ ಅದು ಹೆಂಗ್ ಓಡಿಸ್ತೀರಾ, ಜಮೀನ್ ದುಡ್ಡು ಕೊಡದೆ ಅದು ಹೆಂಗ್ ಆಟ ಆಡಿಸ್ತೀರಾ ನಾನು ನೋಡ್ತೀನಿ. ನಿಮ್ಮ ಅಪ್ಪನ ಬಿಟ್ಬಿಟ್ಟು ನಿಂತೀನಿ ಕಣ ಸೂಳ ಮಗನೇ. ನಿಮ್ಮ ಅಪ್ಪನು ಕೊಟ್ಟಿಲ್ಲ ನನಗೆ, ಯಾಕೋ ನನಗೆ ಟಾರ್ಚರ್ ಕೊಟ್ಟಿಯೇ? ನಾ ಹೇಳ್ತಲ್ವಾ, ನಿನ್ ಘಾಟಿಗೆ ತನ ಪುಟ್ಸ್ವಾಮಿ ಹತ್ರ ಇಟ್ಕೋ. ನಿನ್ ಬುದ್ಧಿವಂತಿಕೆನ ನನ್ನ ಹತ್ರ ತೋರಿಸ್ಬೇಡ. ನೀ ಮಾಡ್ಕೊಟ್ಟಿದ್ದೀಯಾ ಏನ್ನ ಮನೆ? ನಿಮ್ಮ ಅಪ್ಪ ಮಾಡ್ಕೊಟ್ಟಿದ್ದಾನ? ನೀ ಮಾಡ್ಕೊಟ್ಟಿದ್ದೀಯಾ? ಈಗ ಆಯ್ತು, ಈಗ ಯಾಕೆ ನಿಮ್ಮ ಹತ್ರ ಸುಮ್ನೆ ಫೋನಲ್ಲಿ ಅರ್ಚಾಡಿದ್ರೆ ಸುಮ್ನೆ ನಂದೇ ಗಂಟ್ಲು ಹೊಡ್ಕೊಳ್ಳೋದು? ಪ್ರಿಂಟ್ಔಟ್ ತಗೊಂಡು ಆಯ್ತು, ಖಾಲಿ ಮಾಡಿಸ್ಲಿ. RTC ಪ್ರಿಂಟ್ಔಟ್ ತಗೊಬಂದು ಆಮೇಲೆ ಮಾತಾಡ್ತೀನಿ. ಇವಾಗಲ್ಲ ನಿಮ್ಗೆ RTCಗಳನ್ನ ಮತ್ತೆ ಇದು ವಿಭಾಗ ಪತ್ರ, ಹಕ್ಕು ಖುಲಾಸೆ ಪತ್ರ ಎಲ್ಲ ಪ್ರಿಂಟ್ಔಟ್ ತಗೊಂಡ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಏನಾ? ನಿಮ್ಮ ಅಪ್ಪನ ಕೇಳ್ತೀನಿ ಸಮಾಧಾನ ಕೇಳ್ತೀನಿ. ಓ ಹಂಗ? ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ. ನಾನು ಪುಟ್ಸ್ವಾಮಿ ಅಲ್ಲ, ನಿನ್ ಮನೆ ಬಾಗಿಲು ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ. ನಿನ್ ಗಂಟ್ಲಿಗಾಗ್ಲಿ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ. ನಿನ್ ಗಂಟ್ಲಿಗಾಗ್ಲಿ ನಿನ್ನ ಸಾಕ್ ಮಡಗಿದೆಲ್ಲ ನಾಯಿಗಳು, ಅವ್ರಗಳಿಗೆ ಎದ್ರಕೊಂಡು ನಿನ್ ಮನೆ ಮುಂದಕ್ಕೆ ಬರೋದಾಗ್ಲಿ ಬನ್ನೂರು ಬರೋದಾಗ್ಲಿ ಬಿಟ್ಬಿಡಕ್ಕೆ ನಾನು ಪುಕ್ಲ ಅಲ್ಲ. ನನ್ನ ಹತ್ರ ನೀವು ಅಲ್ಲಿಗೆ ಬರ್ತೀನಿ, ಮನೆ ಮುಂದಕ್ಕೆ ಬರ್ತೀನಿ. ಮನೆ ಮುಂದಕ್ಕೆ ಬರ್ತೀನಿ. ನೀನು ನಿಮ್ಮ ಅಪ್ಪ ಎಲ್ಲ ಬಂದು ಇಲ್ಲಿ ಜಗಳ ಆಡ್ತೀರಿ ಅಂತ ನಾನು ಮನೆ ಕೊಡಲ್ಲ ಅಂದ್ರು. ನೀನು ಏನೇ ಆಟ ಆಡಿದ್ರು ನಾನು ಬರ್ಬೇಕಾದ್ರೆ ಜಮೀನ್ ಬಿಸಾಕ್ಬಿಟ್ಟು ಮಾತಾಡಿ. ಅಲ್ಲಿವರೆಗೂ ನಾ ಮನೆ ಮುಂದಕ್ಕೆ ಬರ್ತೀನಿ. ಆಯ್ತು, ನೋಡ್ ಮಮ್ಮಿ, ನೀನ್ ಯಾಣ ಹಾಕೊಂಡ್ ಸಾಯ್ ಮಮ್ಮಿ ಆಯ್ತಾ? ಸಮಾಧಾನ ನಿನ್ ಬುದ್ಧಿವಂತಿಕೆ ಆಟನ ನಿನ್ ಗಂಡಿನ ಹತ್ರ ತೋರ್ಸ್ಕೊ. ನನ್ನ ಹತ್ರ ಬೇರೆಯವ್ರ ಹತ್ರ ತೋರ್ಸ್ ಪ್ರದರ್ಶನ ಕೀಳು. ನನ್ನ ಹತ್ರ ನಿನ್ ಬುದ್ಧಿವಂತಿಕೆ ಪ್ರದರ್ಶನ ಕಿಡ್ಬೇಡ. ನಾನು ನಿಮ್ಮನ್ನೆಲ್ಲ ಹುಟ್ಟಾಗಿಂದ ನೋಡಿದ್ದೀನಿ. ತುಂಬಾ 14 ವರ್ಷದಿಂದ ನಿಮ್ಗೆ ಅವತಾರಗಳನ್ನ ಕ್ಲೀನಾಗಿ ಪ್ರತಿ ದಿವಸ ನೋಡ್ಕೊ ಬಂದಿದ್ದೀನಿ. ನೀನು ಇದನ್ನೆಲ್ಲ ಬುದ್ಧಿವಂತಿಕೆ ಪ್ರದರ್ಶನ ನನ್ನ ಹತ್ರ ಮಾಡಬೇಡ. ನಾನು ದುಡ್ಡು ವಸೂಲಿ ಮಾಡೋವರೆಗೂ ನಿಮ್ಮ ಮನೆ ಬಾಗ್ಲು ಬಂದೇ ಬರ್ತೀನಿ. ನೀನು ದುಡ್ಡು ನಾನು ಬರಬೇಕಾಗಿರೋದ ಬಿಸಾಕ್ಬಿಟ್ಟು ಆಮೇಲೆ ಮಾತಾಡಿ. ನೀವು ನಿಮ್ಮ ಅಪ್ಪನ ಕೇಳೋ, ನೀ ಗಂಡ್ಸಾದ್ರೆ ಮನೆ ಮುಂದೆ ಬಂದು ಮಾತಾಡ್ತೀನಿ. ಮನೆ ಮಾಡಿ ಇರ್ತಿರೋದು ನೀನು ಅದ್ ನನಗೆ ಹೇಳ್ಬೇಡ. ನನ್ಗೆ ಅದ್ ಹೇಳ್ಬೇಡ ನೀನು. ನೀನು ಅವನ್ ಕೇಳಿ ನಾನು ಮನೆ ಮುಂದೆ ಬಂದು ಮಾತಾಡ್ತೀನಿ ಕಣ್ಮಮ್ಮಿ. ನೀನ್ ಜಮೀನ್ ದುಡ್ಡು ಬಿಸಾಕ್ಬಿಟ್ಟು ಆಮೇಲೆ ಮಾತಾಡಿ ಆಯ್ತಾ? ನೀನು ಅದನ್ನೆಲ್ಲ ಬೇರೆಯವ್ರ ಹತ್ರ ಹೇಳ್ಕೊ. ನೀನು ನೋಡ್ಮಮ್ಮಿ, ನಿನ್ ತಮ್ಮ ನಿನ್ ತಂಗಿ ಅಲ್ಲ. ನೀನು ಬನ್ನೂರ್ಲಿ ಎಷ್ಟು ಜನ ನಾಯಿಗಳು ಸಾಕಿದೆ ಎಲ್ಲರನ್ನೂ ಕರ್ಕೊಬರೋಣ, ತೊಡೆ ತಡ್ತೀನಿ ಆಯ್ತಾ? ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಾನು ದುಡ್ಡು ಬರ್ಬೇಕಾಗಿರೋ ದುಡ್ಡು ಬರೋ ಗಂಟ ಮನೆ ಮುಂದೆ ಬಂದೇ ಬರ್ತೀನಿ. ಅದನ್ನ ತಡಿ ತಾಕತ್ತಿದೆ ತಡೀರಿ. ನಿನ್ ತಮ್ಮನಾರ ಕಳ್ಸು, ನಿನ್ ತಂಗಿ ಯಾರೇ ಕಳ್ಸು, ನಿನ್ ಚೇಳಗಳನ್ನಾರ ಕಳ್ಸು. ನಾನು ಬರ್ಬೇಕಾಗಿರೋ ಜಮೀನ್ ದುಡ್ಡು ಬರೋವರೆಗೂ ಬಂದೇ ಬರ್ತೀನಿ ನಾನು. ನೀನು ಅವನ ಹತ್ರಕ್ಕೂ ಹೋಗ್ತೀನಿ, ಮನೆ ಹತ್ರಕ್ಕೂ ಬರ್ತೀನಿ. ನೀನ್ ಅದ್ ನನ್ಗೆ ಹೇಳ್ಬೇಡ. ನೀನು ಜಮೀನ್ ದುಡ್ಡೆಲ್ಲ ಗಂಡೆ ಹೆಂಡತಿ ಜಮೀನ್ ದುಡ್ಡ ಮಾರ್ಕೊಬಿಟ್ಟು ಏನೋ ಪಾಪ ಗಂಡೆ ಹೆಂಡತಿ ಜಗಳ ಕಾಯೋರಂಗೆ ನೀನು ಅಷ್ಟೇ ಸ್ವಲ್ಪ ಗಂಟೆ ಸೈಡಲ್ಲಿ ಎತ್ತಿಟ್ಕೊಬಿಟ್ಟು ಗಂಡೆ ಹೊಸಿ ಸೈಡಲ್ಲಿ ಎತ್ತಿಟ್ಕೊಬಿಟ್ಟು ಅಬ್ಬೆ ಪೆರಿಗಳ ತರ ಊರಲ್ಲಿ ಓಡಾಡ್ಕೊಂಡಿದ್ಬಿಟ್ರೆ ನಾನೇನು ಗಾಮಡನ ಕಿವಿಗೆ ಹೂ ಮಾಡ್ಕೊಳಕ್ಕೆ ಮೊದ್ಲು ಮಾಡ್ಕೊಂಡಿದ್ದಾರಲ್ಲ ಗಂಟು ಅದನ್ನ ತೆಗೆದು ಇಡಿ ಬಡತಾವ ನೀವು.
ಬಾ ಮತ್ತೆ ದೇವಸ್ಥಾನದ ಹತ್ರಕ್ಕೆ ಬರ್ತೀನಿ, ಅದು ಎಲ್ಲಿ ಬರ್ತೀನಿ ನನಗೆ ಬರ್ತೀನಿ ಕಟ್ಬಿಡು. ಸರಿ ಆಯ್ತು. ಈಗ ಯಾಕೆ ನಿನ್ ಜೊತೆ ಅರ್ಚಾಡ್ರೆ ನಾನು ಗಂಟ್ಲ ಇದ್ ನೋಯ್ತದೆ ಅಷ್ಟೇ. ಪೇಪರ್ಗಳೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಬರ್ತೀನಿ ಆಯ್ತಾ. ಪೇಪರ್ RTCಗಳು ಮತ್ತೆ ಪತ್ರಗಳೆಲ್ಲ ಪ್ರಿಂಟ್ ತಗೊಂಡು ಆಮೇಲೆ ಬರ್ತೀನಿ. ಅವನ್ ತಾವು ಏನ್ ನೀನ್ ಏನ್ ಹೆಂಗ್ಸರು ನಿನ್ನಂಗ ರಾಕ್ಷಸಿ ತರ ಬಾಯ್ ಬಿಡ್ತಾ ಇದೆಯಾ ನೀನು? ನಿನ್ಗೆ ಎದ್ರಕೊಳಕಾದ್ ನಿನ್ ಜೊತೆ ನಿನ್ಗೆ ಏನೋ ಮನುಷ್ಯರು ಹೆಣ್ಮಕ್ಳು ಮಾತಾಡಂಗ ಮಾತಾಡ್ತಾ ಇದ್ದೆ ನೀನು. ನಾನು ಹೇಳ್ತಿಲ್ವಾ ನಿನ್ ಬುದ್ಧಿವಂತಿಕೆನ ಪ್ರದರ್ಶನ ಬೇರೆಯವ್ರ ಹತ್ರ ಇಡು, ನನ್ನ ಹತ್ರ ಬುದ್ಧಿವಂತಿಕೆ ಪ್ರದರ್ಶನ ಮಾಡಬೇಡ ನಿಂದು. ಸೋತೈತೀನಿ ಅಂತ. ಓ ನಾನೇ ಅಂತ ಬಂದಿರೋದು. ಓಡೋಡೋಡೋಡ ಆಸ್ತಿ ಬರ್ಕೊಂಡು ಊರ್ಗ್ ಬಿಟ್ಟು ಓಡ್ಸಿರೋ ಬಡ್ಡೆ ತಾವು ನೀವೇ ನನ್ನ ಹತ್ರ ಮಾತಾಡೋದು. ಕಾರು ಇದು ಎಲ್ಲ ತಗಸ್ಕೊಂಡು ನೀನು ಕಣ, ನಾನು ನಿಮ್ಮ ಅಪ್ಪನ 5 ಪೈಸಾನು ನುಂಗಿಲ್ಲ. ಆಯ್ತು ನೀವು ಕೊಟ್ಟಿದ್ದೀರಲ್ಲ ನನಗೆ, ನೀವು ಕಾರ್ ತಗೊಳಕ್ಕೆ ಕಾಸು ಕೊಟ್ಟಿದ್ದೀರಲ್ಲ ಅಯ್ಯೋ ಕಾರ್ ತಗೊಳಕ್ಕೆ ಕಾಸು ಕೊಟ್ಟಿದ್ದೀರಲ್ಲ ಅದೆಲ್ಲ ಪ್ರತಿಯೊಂದು ಲೆಕ್ಕ ಐತೆ, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಐತೆ, ಅದೆಲ್ಲ ಕಾಸು ಕೊಟ್ಟಿದ್ದೆ ಅವಾಗ ತೆಗೆದು ನಿಮ್ ಎಣದ ಮೇಲೆ ಸುರಿತೀನಿ ಪಡ್ಕೋ. ನೀವು ಕೊಟ್ಟಿರೋ ಕಾಸನ್ನೆಲ್ಲ ತಂದು ನಿಮ್ ಎಣದ ಮೇಲೆ ಸುರಿತೀನಿ ಅಂತ ಹೇಳ್ತಾ ಇಲ್ವಾ? ತೆಗೆದು ತಂದು ನೀ ಎಣದ ಮೇಲೆ ಸುರಿತೀನಿ, ತಲೆ ಕೊಡ್ಸ್ಕೊಬೇಡ ಇರು. ಕೊಡ್ತೀನಿ, ನನಗೆ ಗೊತ್ತಿಲ್ವಾ ನೀವು ಅಲ್ಲಿ ಸೆಟ್ಟಿಂಗ್ ಮಾಡಿ ಇಟ್ಟಿದ್ದೀರಾ ಅಂತ. ಹಂಗಂತ ಎದ್ರಕೊಂಡು ಹೋಗ್ದಾಗ ಕುತ್ಕೊಬಿಡ್ತೀನಿ ಅಂತ ಅನ್ಕೋಬೇಡ, ಹೋಯ್ತೀನಿ ಅಲ್ಗುವೆ. ಅಯ್ಯೋ ನಿನ್ ಗಂಡ ನೀನು ಇಬ್ರು ಸೇರ್ಕೊಂಡು ಅವ್ರಿಗೆಲ್ಲ ಕಾಸು ಕೊಟ್ಟು ಅಲ್ಲಿ ಸೆಟ್ಟಿಂಗ್ ಮಾಡಿರೋ ನನಗೆ ಗೊತ್ತಿಲ್ವಾ? ಆದ್ರೂ ನಾನೇನು ಎದ್ರಕೊಬಿಡೋದಿಲ್ಲ, ಹೋಯ್ತೀನಿ. ನೀನ್ ಮಾಡ್ತೀಯ, ನೀನ್ ಮಾಡ್ದೇನ್ ಮಾಡ, ಕೋಟಿ ಸಾಲ ಮಾಡ್ತಿದ್ದೆ. ಅಯ್ಯೋ ನೀನ್ ಶಾಪ ಜಮೀನ್ ಎಷ್ಟಕ್ಕೆ ಮಾಡಿದ್ಯಾ ಅದು ಇದು ಎಲ್ಲಾನು ಪ್ರತಿಯೊಂದು ಲೆಕ್ಕ ಕೊಡ್ತೀನಿ ಅಂತ ಹೇಳ್ದತ್ಕೆನೆ ಒಂದು 15 ಹೇಳು. ನಾನು ಜಮೀನ ಮಾರಿದ್ರೆ ನನ್ ಪಾಲು ಬಂದಿದ್ರೆ ನನ್ ಪಾಲು ನಾವು ಅವೇ ಅಲ್ವಾ? ನಾನೇನಾರ ಮಾರಿದ್ರೆ ಒಂದೇ ಒಂದ್ ಪೈಸಾ ಆಯ್ತು ಅದನ್ನ ಕ್ಯಾಕ್ರಿಸಿ ಹೋಗಿ ಹೇಳ್ತೀನಿ. ಈಗ ನೀನು ನಿಮ್ಮ ಅಪ್ನಾಸ್ತಿ ನಿನಗೆ ವಿಭಾಗ ಪತ್ರದಲ್ಲಿ ಬಂದಿರೋ RTCಗಳಲ್ಲಿ ನಿನ್ನ ಹೆಸರೇ ಇಲ್ವಲ್ಲ, ಅದಕ್ಕೇನು ಹೇಳ್ತೀಯಾ? ಯಾರು ಹೇಳಿದಾರೋ? ನಾನೇ ಹೇಳ್ತಾ ಇರೋನು. ಆನ್ಲೈನಲ್ಲಿ RTC ತಗೊಬ ನೋಡ್ತೀನಿ. ಮೊಕ್ಕ ನನಗೆ ಎಕ್ರ ಸಿಗಾಕೋ ನೀನು. ಯಾರು 7 RTCಗಳವೆ ತಗೊಬ. RTC ತಗೊಬಂದ್ಬಿಟ್ಟು ಮಾತಾಡೋ ಆಮೇಲೆ ನೀನು ಹಂಗ. ನನಗೆ ಏನ್ ತರಕ್ಕೆ ನೀನು ಪೈಸಾ ಬೇಕು ನನಗೆ ಜಾಬಲ್ಲಿ. ಆಯ್ತು, ಅಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ಲಿ ಹೇಳ್ತೀನಿ ಕತೆನ, ಅವ್ರ ಹತ್ರ ಕೇಳ್ಬಿಟ್ಟು ಅವ್ರ ಹತ್ರ ಈಸ್ಕೊಂಡು ಬಿಡು. ಆಯ್ತು ನಾನು ಎಲ್ಲದಕ್ಕೂ ತಯಾರಿದ್ದೀನಿ ಬಾ. ನಾನು ಹೇಳ್ತೀನಿ ಕೇಳಿಸ್ಕೊ. ಈ ಸರಿ ಹೋದ್ ಸರಿ ತರ ನಾನು ಅವಾಗ ಏನು ಆಸ್ತಿ ಗೀಸ್ತಿ ಏನೋ ಬೇಡ ಬಿಟ್ಬಿಟ್ಟು ನನ್ನ ಪಡನ ಬದುಕಬಿಟ್ಟು ಬಂದೂರು ಬಿಟ್ಬಿಟ್ಟು ಹೋಗಿದ್ದೆ. ಬಡ್ಡೆ ತಾವು ಅಲ್ಲೂ ಜೀವನ ಮಾಡಕ್ ಬಿಟ್ಟಿಲ್ಲ, ಅದು ಇದು ಎಲ್ಲ ಕಳ್ತನ ಮಾಡ್ತಿ ಬೀದಿಗೆ ತಂದು ನಿಲ್ಸಿದ್ದೀರಾ. ಈ ಸರಿ ಖಂಡಿತ ಬಂದ್ರು ಅಸಲ್ ಬಿಟ್ಬಿಟ್ಟು ಹೋಗಲ್ಲ, ಪ್ರತಿಯೊಂದನ್ನು ವಸೂಲಿ ಮಾಡ್ತೀನಿ. ನಿನ್ನ ಹೆಂಡತಿ ಒಂದ್ ಹೇಳ್ತೀನಿ ಕೇಳಿಸ್ಕೊ. ನಿನ್ನ ಹೆಂಡತಿ ಮತ್ತೆ ನಿನ್ ಮಧ್ಯೆ ಇರೋ ಇದು ಏನಪ್ಪಾ ಅಂಡರ್ಸ್ಟ್ಯಾಂಡಿಂಗ್ ನನಗೆ ಚೆನ್ನಾಗಿ ಗೊತ್ತು. ನೀವು ಬೇರೆಯವ್ರ ಕಿವಿ ಹೂವು ಮುಡಿಸ್ಬೋದು, ನನ್ ಕಿವಿಯಾಗ ಹೂವು ಮುಡ್ಸಕ್ ಹೋಗ್ಬೇಡಿ ನೀವು ಇಬ್ರು ಸೇರ್ಕೊಂಡು, ಆಯ್ತಾ? ನಾನು ನಿನ್ನ ಹೆಂಡತಿಗೆ ಎದ್ರಕೊಂಡಾಗ್ಲಿ, ನೀನ್ ಇಟ್ಕೊಂಡಿರೋ ಜನಗಳಿಗೆ ಎದ್ರಕೊಂಡು ಬಂದೂರ್ ಬಿಟ್ಬಿಟ್ಟಾಗ್ಲಿ, ನಿನ್ ಮನೆ ಮುಂದೆ ಬಿಟ್ಬಿಟ್ಟ ಹೋಗೋದಾಗ್ಲಿ ಅಲ್ಲ. ಹೇಳ್ತೀನಿ ಕೇಳಿಸ್ಕೊ. ನಿನ್ನ ಹೆಂಡತಿ ಮನೆ ಮುಂದೆ ಹೋಗಿ ಕುತ್ಕೊಂಡು ಜಗ್ಲಿ ಮೇಲೆ ಮನಿಕಂಡು ನಿದ್ದೆ ಮಾಡ್ತೀನಿ, ಅಲ್ಲೇ ವಾಸ ಮಾಡ್ತೀನಿ. ನನ್ನ ಜಮೀನ್ ದುಡ್ಡು ಕೊಡೋ ಗಂಟ್ಲು ನಾನು ನಿಮ್ಮ ಮನೆ ಮುಂದೆ ನೀ ಯಾವ ಅಂಗಡಿలో ಕುತ್ಕತ್ತೀಯ, ನೀ ಯಾವ ಹೋಟೆಲ್ ಕುತ್ಕತ್ತೀಯ ಅಲ್ಲೇ ಬಂದು ಕುತ್ಕೊಂತೀನಿ, ಆಯ್ತಾ? ನಿನ್ನ ಹೇಳ್ತೀನಿ ಕೇಳಿಸ್ಕೊ. ನೀ ಎಲ್ಲಾರು ಬೀದಿಲ್ ಮನಿಕೋ, ನನ್ಗೇನಾಗಬೇಕು, ಅಲ್ಲೇ ಬಂದು ಕುತ್ಕತ್ತೀನಿ, ನನ್ ದುಡ್ಡು ಕೊಡೋ. ನನಗೆ ಭಗವಂತನೇ ನೋಡ್ತಾನೆ. ಭಗವಂತ ನೋಡ್ಲಿ, ನೋಡ್ಬೇಡ. ತೊಳ್ಕೊಳ್ಳೋ ನೋಡು, ಭಗವಂತನ ತಿಕ್ಕಕ್ಕೆಲ್ಲ ಕೈ ಹಾಕ್ಬೇಡ. ನಿನ್ ತಿಕ್ಕ ನೀ ತೊಳ್ಕೊ, ಭಗವಂತನ ತಿಕ್ಕ ಕೈ ಹಾಕ್ಬೇಡ ಬಿಡು. ಕೇಳ ಇಲ್ಲಿ, ನಾನು ಬರೆದು ಕೊಡ್ತೀನಿ. ನ್ಯೂಸ್ ಪೇಪರ್ ಮೇಲೆ ಬರ್ಕೊಡೋದು ನೀನು. ಹೋಗಪ್ಪ, ಅದನ್ನ ಹೇಳ್ತಾ ಇರೋದು, ಪತ್ರ ತಗೊಬಂದು ಬರ್ಕೊಡು ಅಂತ. ನೀ ಪತ್ರ ಬರ್ಕೊಡ್ದೆ, ನೀ RTCಗಳು ತರದೆ ಬರ್ಕೊಡ್ತೀನಿ ಅಂತ ಏನ ಬದ್ನೆಕಾಯ ಬರ್ಕೊಡೋದು ನೀನು? ಹಂಗ ಮಾತನ್ನ ಸರಿಯಾಗಿ ಆಡೋದು ಕಲ್ತ್ಕೊ ಫಸ್ಟ್. ಸರಿಗಾಡೋದು ತಪ್ಪಾಡೋದು ಇರ್ಲಿ. ಹೇಳು. ನಮ್ಮ ಅಪ್ಪನ ಆಸ್ತಿ ನನ್ಗೆ ಶುಭ ಇದ್ದಂಗೆ. ಆಯ್ತು, ಬಿಸಾಕ್ಬಿಡು. ಬಿಸಾಕ್ಬಿಡು. ನಿಮ್ಮ ಅಪ್ಪನ ಆಸ್ತಿ ಶುಭ್ರ ಸಮಾನ ನಿನಗೆ ತೆಗೆದು ಬಿಸಾಕ್ಬಿಡು. ತೆಗೆ ಬಿಸಾಕ್ತೀನಿ.
ಮತ್ತೆ ನನಗೆ ಯಾಕೆ ನಾನು ನೆಕ್ಕಾಕ ನಾಲ್ಗೆ ಹಾಕಿ ಅಲ್ಲ ನಿನ್ನ ಹೆಸರಿಗೆ ಶಾಟ ತೆರೆಕ್ ಮಡಿಕೊಂಡಿದ್ಯಾ ಮತ್ತೆ ನಿನ್ನ ಹೆಸರಿಗೆ ಬರ್ದು ಬಿಸಾಕ್ಬಿಟ್ಟು ಆಮೇಲೆ ಮಾತಾಡ್ಬೇಕು ಶಾಟ ಸಾಮಾನ ಹಂಗಾ? ಬೇಡ ಅನ್ನೋನ ಹಂಗೇನಾ? ಆಟ ಆಡ್ಬಾರ್ದು ಹೆಸರು ಮಡಿಕೊಂಡು. ಏಯ್ ಹಂಗೇನಾ? ಅದು ಯಾವುದೇ ಪೊಲೀಸ್ ಸ್ಟೇಷನ್ ಬರ್ಕೊಟ್ಟಿದ್ದೀನಿ ಅಂದಲ್ಲ. ಆಯ್ತು. ನಾಳೆ 10 ಗಂಟೆಗೆ ಹೋಗ್ತೀನಿ. ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ. ಹೋಗು. ಅದು ಯಾವುದೇ ಬರ್ತಿದ್ದಾನೆ. ನಾನು ಹೇಳ್ತೀನಿ, ನಾನು ಹೊಸದಾಗೇನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ. ನಾನು ನೀ ಬೇಕಾದ್ರೆ ನಾಳೆ ಬೆಳಿಗ್ಗೆ ಎಲ್ಲರೂ ಇವಾಗಲೇ 5 ನಿಮಿಷಕ್ಕೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕರಿಬೇಕು. ಕೊಟ್ಟಿರೋದು ಅಕ್ಲಾಜ್ಮೆಂಟ್ಗಳದ್ದು ಲೆಟರ್ಗಳು ಎಲ್ಲ ಐತೆ, ಅದನ್ನು ಕೊಡ್ತೀನಿ, ತಗೊಂಡು ಪರಿಶೀಲನೆ ಮಾಡಲಿ. DGIGPಗೆ ಬೆಂಗಳೂರು ಗಂಟ್ಲು ಹೋಗಿ ಹೆಡ್ ಆಫೀಸ್ ಗಂಟ್ಲು ಹೋಗಿ ಬಂದಿದ್ದೀನಿ ನಾನು. ಆಯ್ತಾ? ಸರಿಯಾಗಿ ಹೇಳು. ನಾನು ನನ್ನ ಆಸ್ತಿ ಮೇಲೇನೆ ಚಪ್ಪಲಿ ಕಾಲು ಹಾಕ ಓಡಾಡಿಲ್ಲ ಒಂದ್ ದಿವ್ಸವೇ. ಬರಿಗಾಲೇ ಓಡಾಡು, ಬೇಡ ಅಂದವ್ರು ಯಾರು? ನನಗೇನ್ ಆಗ್ಬೇಕು ಅದು ಕಟ್ಕೊಂಡು? ಈಗ ಯಾಕೆ ನೀವು ತೋರಿಸ್ತೀನಿ ಇವಾಗ. ಒಂದ್ ಕೆಲಸ ಮಾಡು, ಸಿಗ ಮುಚ್ಕ ಮೈಸೂರಲ್ಲಿ ಇದ್ದೆ, ಏನು ಆಸ್ತಿ ಕೊಡ್ತೀನಿ ಬಂದು ಕರ್ಸಿದೀನಿ, ಮಿಂಡುಗೋಟ್ ಆಟ ಆಡ್ತಿದ್ರಲ್ವಾ, ಇವಾಗ ನಾನ್ ಆಡ್ತಾ ಇದ್ದಾನಾ? ಇಲ್ಲ ನಿಮ್ಮ ಕೇಳ ಇಲ್ಲಿ, ಅದು ಯಾವ್ದೋ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂದಲ್ಲ, ಅಲ್ಲೇ ಬರ್ಸ್ಕೊಳ್ಳಿ, ಅಲ್ಲೇ ಸೈನ್ ಹಾಕಿ ಬಿಸಾಕ್ತೀನಿ. ಸರಿ, ಪೊಲೀಸ್ ಸ್ಟೇಷನ್ ಹೋಗ್ತಿದ್ಯಾ ಅಂತ ಗೊತ್ತು. ಆ ಶಾಂತರಾಜು CCB ಪೊಲೀಸ್ ಶಾಂತರಾಜ ಬಂದು ನನ್ ಸುಬ್ರ ಕಿತ್ಕೊಳ್ಳಿ ಹೋಯ್ತೀನಿ, ಅದು ಯಾವನ್ ಕಳಿಸ್ತೀಯ ಕಳ್ಸು. ಆಯ್ತು. ನಾನು ಇಲ್ಲಿವರೆಗೆ 73ನೇ ವರ್ಷ ನಡೀತಾ ಇದೆ. ಯಾವ ಮಗನ್ಗೂ ಒಂದ್ ನಿಮಿಷ ಇರು. ಅವ್ವ ಅದೇನೋ ಮಮ್ಮಿ ಮಾತಾಡಲ್ಲ, ನಾನು ಅಕಸ್ಮಾತ್ಲಿದ್ದ ಕೇಳಿಸ್ಲಿಲ್ಲ, ಒಂಚೂರು ಫೋನ್ ಮಾಡಿಕೊಡು ಅಂದರು. ಅದೇನೋ ಮಾತಾಡ್ತದಂತೆ, ಮಾತಾಡು ಮಮ್ಮಿ. ಕೇಳಿಸ್ತಾ ಇದ್ದಾ? ಅವ್ವ ನಿಮ್ಮ ಮಮ್ಮಿ ಏನೋ ಮಾತಾಡಲ್ಲ, ನನಗೆ ಅಕಸ್ಮಾತ್ಲಿದ್ದಾಗ ಗೊತ್ತಾಗಲಿಲ್ಲ. ತಗೋ ಮಾತಾಡವ. ಅಲೋ ಸುರೇಶ ಬರಗಂಟ ನವೀನ ಒಂಚೂರು ಅಲ್ಲಿ ಇರ್ಲಿ ಕಣವ. ಬೇಡ ನಾನು. ಯಾಕೆ ಅಂದ್ರೆ ಇಲ್ಲಿ ಹೇಳ್ತೀನಿ, ನಿನ್ಗೆ ಹೇಳಿದಾಳೋ ಹೇಳಿಲ್ವೋ ಗೊತ್ತಿಲ್ಲ ನನ್ಗೆ. ಮಂಜಿ ಮನೆ ಕೊಡಲ್ಲ, ಈ ತರ ಎಲ್ಲ ಗಲಾಟೆ ಆಗೈತಲ್ವಾ, ಮನೆ ಕೊಡಲ್ಲ. ಮೊದ್ಲಂಗೆ ನೀವ್ ಇಲ್ಲಿ ಗಲಾಟೆ ಮಾಡ್ತೀರಿ, ನಂಟ್ರು ಸಾಲದಕ್ಕೆ ನಾವು ಹೋಗೋನಂಗೂ ಇಲ್ಲ ನಂಗೂ ಇಲ್ಲ ಅಂತ ಆಯ್ತದೆ ಅಂತ ಮನೆ ಕೊಡಲ್ಲ ಅಂತ ಎಲ್ಲ ಗಲಾಟೆ ಮಾಡಿದ್ರು. ಇಲ್ಲಿ ಯಾರು ಒಪ್ಲಿಲ್ಲ ಅಕ್ಕಪಕ್ಕದಲ್ಲೂ. ಅದಕ್ಕೇನೆ ಮಂಜಿ ಅವನ್ ಮನೇಲಿ ಇರು ಅಂತ ಹೇಳಿದೆ, ಅವಳು ಒಪ್ತಾ ಇಲ್ಲ. ನಮ್ಮ ಅಕ್ಕ ಹೆಣ್ಮಕ್ಳು ಮನೇಲಿ ಇರು ಅಂದ್ರೆ ಅಲ್ಲೂ ಹೋಗಲ್ಲ, ನನ್ ತಲೆ ಬಿದ್ದೋಗೋ ಗಂಟ್ಲು ಯಾರ ಮನ್ಗೂ ಹೋಗಲ್ಲ ಅಂತ ಕೇಳ್ತಾಳೆ. ಅದಕ್ಕೇನೆ ಯಾರು ಬರಲ್ಲ, ಈಗ ನಮ್ಮ ಅಕ್ಕ ಒಬ್ಳೆ ಇರೋದು. ಬಾಡಿಗೆ ರೂಪ ಕಟ್ತಾಳೆ, ಅಡ್ವಾನ್ಸ್ ನಾನು ಬಂದು ಕೊಡ್ತೀನಿ ಅವಳ ತಾನೆ ಅಂತ ಹೇಳ್ಬಿಟ್ಟು ನಾಗಮ್ಮನ್ಗೆ ಕೊಟ್ಬಿಟ್ಟು ಇರೋದು ಅವಳು ಒಬ್ಳೆ. ಯಾರು ಬರಲ್ಲ, ಗಲಾಟೆಗೆ ಅವಕಾಶ ಆಗಲ್ಲ. ಹಂಗೇನಾರು ಆದ್ರೆ ನಾನು ಖಾಲಿ ಮಾಡಿಸ್ತೀನಿ ನಾನೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಮನೇಲಿ ಇರ್ತಿರೋದು ನನ್ನ. ಇಷ್ಟು ಮಂಜಿಗೂ ಗೊತ್ತು, ಬೇಕಾದ್ರೆ ಕೇಳು. ನೆನ್ನೆ ಹಾಕೊಳ್ಳೆ ರೂಪ ಇದು ಬಾಡಿಗೆ ದುಡ್ಡ ಫೋನ್ ಮಾಡಿ ಹಾಕದೆ ಕಣಕ ಅಂತ. ಈಗ ಅವನ್ ಬಂದು ಇಲ್ಲಿ ಕುಂತ್ಕೊಳ್ಳೋದು ಆಚೆ. ನಾನು ಇರೋ ಸತ್ಯ ಹೇಳ್ತೀನಿ, ಅವ ನಾನು ಒಳಗ್ ಸೇರ್ಸ್ತಾ ಇಲ್ಲ, ನನ್ನ ಕೈಲಿ ಆಯ್ತಾ ಇಲ್ಲ. ಮನೇಲಿ ಏನಂದ್ರೆ ಏನೂ ಇಲ್ಲ. ಈಗ ಅವ್ನು ಆಚೆ ಕುಂತಿರೋದು, ನಾನು ಉಣ್ಣಂಗೂ ಇಲ್ಲ. ಅಷ್ಟೊಂದು 3 ದಿವಸ ನಾನು ಅವತ್ತೆಲ್ಲ ಸತ್ತಿ ನಾನು ಅಷ್ಟ ಅವ್ನಿಗೆ ಇಷ್ಟ ಆಗದೆ, ನನ್ನ ಕೈಲಿ ಸತ್ತಿಲ್ಲ. ಅದಕ್ಕೆ ಈಗ ಸೂರಿ ಬರಾಗಂತ ಲಾಸ್ಟ್ ಚಾನ್ಸ್ ಇದೊಂದ್ಸತಿ. ನಾನು ನನ್ನ ಗಂಡ ಇಬ್ರು ಸೇರ್ಕೊಂಡೆ ಅವನ್ನ ಹಾಳು ಮಾಡ್ಬಿಟ್ಟಿದ್ದಾವಂತೆ. ನನ್ನ ನಂಬಲು ಅಂತ ಅವ್ನು ನಂಬದ್ ಬೇಡ, ಕಟ್ಕೊಂಡ್ ಗೋಳಿ ಮಗನೇ ನಂಬಿಲ್ಲ. ಈಗ ನೀ ಮುದೇಳಿ ನಂಬಿ ನನ್ಗೇನು ಆಗ್ಬೇಕಾಗಿಲ್ಲ. ನಾನೇನು ದೇವ್ರ ಹಬ್ಬ ನಂಬ್ರು ನನ್ನ ಸಾಕು. ಅವನು ಸೂರಿ ಬರೋ ಗಂಟ ಇವತ್ ನೈಟ್ ಅಲ್ಲಿ ಬರ್ತಾನಂತೆ ಅಲ್ಲಿಂದ. ನಾಳೆ ಬರ್ತೀನಿ ಕಣಕ ನಾನು ಅಂತ ಹೇಳವ್ನೆ. ಸೂರಿ ಬರೋ ಗಂಟ ಅವನು ಅಲ್ಲಿ ಇರ್ಲಿ. ಅವನೇನಾದ್ರು ಇಲ್ಲಿ ಬಂದ್ರೆ ಅವ್ರು ಖಾಲಿ ಮಾಡುವಂತ ಅವ್ರ ಕೈಲಿ ಅನ್ನಿಸ್ಕೊಂಡು ನಾನು ಖಾಲಿ ಮಾಡಲ್ಲ, ನೆಟ್ಟಿಗೆ ಹೋಗಿ ಒಳಗೆ ಮುಳುಗ್ತೀನಿ. ಅವ್ನು ಸೂರಿ ಬರೋ ಗಂಟ ಇದಕ್ಕೊಂದು ಇದು ಒಂದಕ್ಕೆ ಅವಕಾಶ ಕೊಡು. ಅವ್ನ ಅಲ್ಲಿ ಇರ್ಲಿ. ನಾನು ಅವಕಾಶ ಕೊಡು ಅಂದ್ರೆ ಹೋಗು ಅಂತ ತಳ್ತಾ ಇದ್ದಾನೇನೆ. ಅವ್ನು ಇರ್ಲಿ ಬಿಡ, ಬಾರೋಣ ಬಂದ್ರೆ ಅವನೇ ನನಗೆ ಒಂದು ಲೋಟ ಕಾಫಿ ಮಾಡ್ಕೊಡ್ತಾನೆ, ನನಗೇನು ತೊಂದರೆ ಕೊಡಲ್ಲ ಪಾಪ. ಸೂರ್ಯಾಸ ಬರಗಂಟ ಇರ್ಲಿ ಅವನು. ಆಮೇಲೆ ಅದೇನಾಯ್ತು ಅವ್ರದ್ದು ತೀರ್ಮಾನ ಮಾಡ್ಕೊಂಡು ಹೋಯ್ತಾ ಇರ್ಲಿ. ಅವ್ರ ಅಪ್ಪನೂ ಬೇಡ, ಅವನು ಬೇಡ. ಯಾಕೆಂದ್ರೆ ನಾನಾಗಿ ನನ್ನ ಕೈಯಾರ ಪ್ರಾಣ ತಗೊಂಡೆ ಅದ್ರ ಬಿಸಿ ಆಗೋಯ್ತೀನಿ. ಯಾಕಂಗಂತ ಕೂತ್ಕೋಸ್ಕರ ನಾನು ಬದುಕ್ತಾ ಇದ್ದೀನಿ. ಇಲ್ಲ ಅಂದ್ರೆ ನಾನು ಮಕ್ಕಳು ಸಾಕ್ಷಿ ಆಗ್ಲು ನನ್ನ ಸಾಕ್ಷಿ ಆಗ್ಲು ನಾನು ಬದುಕೋಕೆ ಜೀವನದ ಮೇಲೆ ಇಷ್ಟ ಇಲ್ಲ. ಆ ಕೊಡ್ಬೇಕಾಗಿರೋ ಸಾಲ ಕೊಡ್ಬೇಕು ಅಂದ್ರೆ ನಾಟಕ ಆಡೋಣಂತೆ. ಯಾರಿಗೆ ಅದಕ್ಕೇನೆ ಈಗ
ಅದಕ್ಕೆ ಈಗ ಕುಂತಿ ಅದೇನಾದ್ರು ತೀರ್ಮಾನ ಮಾಡಿ ಅವ್ರವ್ರು ಯಾವಾರ ಮುಗಿಸ್ಬಿಟ್ಟು ಆಮೇಲೆ ನಾನು ಏನ್ ಮಾಡ್ಬೇಕು ನಾ ಮಾಡೋದು ನನಗೆ ಗೊತ್ತದೆ ಮಾಡ್ಕೊಳ್ಳೋದು. ಈಗ ಸುರೇಶ ಬರುಗಂಟ ಅವ್ನಲ್ಲಿ ಇರ್ಲಿ. ಬೇಡ ಅನ್ನ ನಾನು. ಸರಿ, ನಿಮ್ ಫಾರಮ್ ನಾಗಮ್ಮಂತ ವೈದ್ಯ ಅವ್ರ ನಾಗಮ್ಮ ಕೊಟ್ಟಿದ್ರಲ್ಲ ಅದ್ರ ಜೊತೆಲಿ ಬಂದೈತೆ ಅಂದ್ಬಿಟ್ಟು ಕೊಟ್ಟವ್ರೆ ಓಟುಂದ ಓಟಿನ ಫಾರಮ್ಗಳು ಹಂಚಿತವ್ರಲ್ಲ, ಅದು ನಿಂದು ಇಲ್ಲಿ ಬಂದು ಸೇರ್ಕೊಂಡದ ಈ ಬ್ಲಾಕ್ ಅಲ್ಲಿ ಅಂದ್ಬಿಟ್ಟು. ನಿಂದು ನಮ್ದು ಗೌರ್ಮೆಂಟ್ ಆಸ್ಪತ್ರೆ ಪಕ್ಕ ಆಯ್ತಲ್ಲ ಸ್ಕೂಲು, ಅಲ್ಲಿಗೆ ಬಂದೈತಂತೆ. ಅದು ಹುಡುಕಿ ತಗೋಬೇಕು ನಮ್ಗಳ್ದು. ಹೇಳಿ ನನ್ ಗಂಡನ್ಗೆ ಇಷ್ಟ ಇದ್ರೆ ತಗೊಳ್ಳಿ, ಕಷ್ಟ ಆದ್ರೆ ಬುಡ್ಬಿಡ್ಲಿ, ಅದಕ್ಕೂ ತಲೆ ಕೆಡ್ಸ್ಕೊತಿಲ್ಲ ಮೀರಿದ್ದಕ್ಕೆ. ನಾನೇ ಇರುವಾಗ ಇಲ್ಲದಾಗ ಈ ಮುದಗಳು ಕಟ್ಟ ನನ್ಗೇನು. ಅದಕ್ಕೆ ನಿಮ್ ಫಾರಂ ಇಲ್ಲ ಐತೆ ಮಧ್ಯಾಹ್ನ ಮೇಲೆ ತಗೊಬಂದ್ ಕೊಡ್ತೀನಿ ನಾನು. ಅವಳು ಬರ್ಲಿ ನಾಗಮ್ಮ ಇಲ್ಲ ಮದುವೆಗೆ ಹೋಗೋಳೆ ಮೈಸೂರು. ಆಯ್ತು ಅವಳು ಬತ್ಲೆ ಫಾರಂ ತಂದು ಕೊಡ್ತೀನಿ. ಅದೇನೋ ಭರ್ತಿ ಮಾಡ್ಬಿಟ್ಟು 2 ಫೋಟೋ ಅಂಟಿಸ್ಬಿಟ್ಟು ಕಲರವೇ ಆಗ್ಬೇಕಂತೆ, ಕೊಡ್ಬೇಕಂತೆ. ಎಲ್ಲಿಗೆ? ಅಂಗನವಾಡಿಗೆನ ಕೊಡ್ಬೇಕಂತೆ. ಮಂಜಿ ಫೋನ್ ಮಾಡಿ ಹೇಳಿದ್ರೆ ಆಯ್ತದ ಬಿಡು, ಬಂದು ಅದೇನ್ ನೋಡ್ತಾಳೆ. ಸರಿ. ಮಧ್ಯಾಹ್ನ ಮೇಲೆ ನಾನು ಫಾರಂ ತಂದು ಕೊಡ್ತೀನಿ. ಸದ್ಯಕ್ಕೆ ಅವ್ನ ಹಾಕಿದ್ದೆ ಸೂರಿ ಬರೋ ಗಂಟ. ನಾನೇನು ಬೇಡ ಅನ್ನವ. ಸರಿ, ಬರ್ತೀನಿ ಬಿಡು ಮಧ್ಯಾಹ್ನ ಮೇಲೆ. ಆ ಫಾರಂ ಇಟ್ಕೊಂಡು ಅವಳು ಬರ್ಲಿ ಮದುವೆಯಿಂದ. ಆಯ್ತು, ತಲೆ ಕೆಡ್ಸ್ಕೊಬೇಡ. ಫೋನ್ ಇಡ್ಲಾ? ಕೊಡು, ಅವನು ಕೊಡು. ಕೊಪ್ಪ. ಹಲೋ, ಕೇಳಿಸ್ತಪ್ಪ? ಕೇಳಿಸ್ತು. ನನಗೇನೋ ಅವಾಗಲೂ ಕೇಳಿಸ್ತು, ಇವಾಗಲೂ ಕೇಳಿಸ್ತು. ಕೇಳಿಸ್ತಾ ಇದ್ದಿದ್ದು ನಿಮ್ಮ ಅವ್ವನ್ಗೆ. ನಿಮ್ಮ ಅವ್ವ ಏನಾದ್ರು ಮರ್ತೋಗ್ಬಿಟ್ಟು ಪುನಃ ಇನ್ನೊಂದ್ಸರಿ ನಿಮ್ಮ ಮಮ್ಮಿ ಏನು ಹೇಳಿದ್ಲು ಅಂದ್ರೆ ಪುನಃ ಇನ್ನೊಂದ್ಸರಿ ಬೇಕಾದ್ರೆ ಫೋನ್ ಮಾಡ್ಕೊಡ್ತೀನಿ, ಇನ್ನೊಂದ್ಸರಿ ಹೇಳವ. ಈಗ ಆಯ್ತು, ನೀರು ಅವ್ರು ಅವ್ನ ಸೂರಿ ಬರೋ ಗಂಟ. ಸರಿ ಆಯ್ತು. ಆಮೇಲೆ ಇನ್ನೂ ಒಂದ್ಸತಿ ಹೋದ್ರು ನಾನು ಬಂದು ಅಲ್ಲೇ ಇರ್ತೀನಿ. ಸೂರಿ ಬರೋ ಗಂಟ ನೋಡೇ ಬಿಡ್ತೀನಿ ನಾನು. ಸರಿ ಆಯ್ತು. ಸರಿ. ಬಾಗಿಲು ಸ್ವಲ್ಪ ತೆಗೀತಾ ಈಗ. ಸಾಕು ಸುಮ್ಮನಿರಪ್ಪ. ಇಷ್ಟೊತ್ತಿನಲ್ಲಿ ಕಣಕ. ಆಯ್ತು ಸಾಕು. ಈ ಸರಿ ಜಮೀನು ದುಡ್ಡು ಇಸ್ಕೊಂಡೆ ಮನೆಗೆ ಹೋಗ, ಊರು ಬಿಡಲ್ಲ ಕಣ. ಜಮೀನು ದುಡ್ಡು ಇಸ್ಕೊಂಡೆ ಹೋಗೋದು ನಾನು. ನಿನ್ನ ಹೆಂಡತಿ ಮುಂದೆ ಕೂತ್ಕೊತೀನಿ, ನಿನ್ನ ಮುಂದೆ ಬಂದು ಹೇಳ್ದಲ್ಲ ಇವಾಗ ಸೈಲೆಂಟ್ ಆಗಿರು, ಇಲ್ಲಿ ಏನು ಮಾತಾಡಬೇಡ. ಏನು ಮಾತಾಡಬೇಡ. ದುಡ್ಡು ನಿಮ್ಮ ಅಪ್ಪ ಕೊಡ್ತಾನೆ. ಅವನು ಹೇಳ್ತಾನೆ 1000 ಒಂದು 10 ವರ್ಷ ತಿಂಗಳು ದುಡ್ಡು ಕೊಡ್ತೀನಿ ಅಂತ. ಅಕ್ಕ ಕೇಳಕ್ಕ, ಇಲ್ಲಿ ನಮ್ಮ ಅಪ್ಪನ ಆಸ್ತಿ ಏನಿದೆ 3 ದಿವಸ ತಿಂಗಳು ಹೇಳ್ತಾನೆ ಇದೆಯಾ. ಪುನಃ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಬಿಡು. ನೀನು ಖಾಲಿ ಪಳಿ ಮಾತಾಡ್ಬೇಡ. ನಾನು ಸೈನ್ ಮಾಡ್ಕೊಟ್ಬಿಡ್ತೀನಿ. ಸಗದ ಸೌಮಿ ಸನ್ ಆಫ್ ಸಿಂಗ್ರಿಗಡ ಸೈನ್ ಮಾಡಿ ಬಿಸಾಕ್ಬಿಡ್ತೀನಿ. ತಲೆ ಬಾಲೆ ಅಂತ ಮಾತಾಡ್ರೆ ಮತ್ತೆ ನಾನು ಸಿಕ್ಕಿ ತಗ ಹೊಡೆದ್ಬಿಡ್ತೀನಿ. ತಿಕ್ಕ ಮುಚ್ಕೊಂಡು ಬೆಲೆ ಬಾಳುವಂತ ಮಾತುಗಳನ್ನ ಮಾತಾಡಿದ್ರೆ ಒಂದು ಅರ್ಥ ಇರಬೇಕು. ಹುಚ್ಚುಚ್ಚು ನಂಗೆ ಬಾಯಿ ಬಂದಂಗ ಸೈನ್ ಮಾಡಿ ಬಿಸಾಕ್ಬಿಡ್ತೀನಿ ಅಂದ್ರೆ ನ್ಯೂಸ್ ಪೇಪರ್ ಮೇಲೆ ಸೈನ್ ಮಾಡ್ತೀಯಾ? ನನ್ನ ಮಗನೇ ಮಾತಾಡ್ತೀರಾ, ಸೈನ್ ಮಾಡಿ ಬಿಸಾಕ್ತಾನಂತೆ. ಏನು ಅಂಬಾನಿ ಇವನು ಸೈನ್ ಮಾಡಿ ಬಿಸಾಕ್ಬಿಟ್ಟ ತಕ್ಷಣ ಗೋರ್ ಕತ್ತಕ್ಕಾರ. ಸ್ವಲ್ಪ ಶಾಂತಿಯಾಗಿರ. ಏನ್ ಲೌಡ ಶಾಂತಿ ಇರ್ತಾರಲ್ಲಿ ಬಡ್ಡೆತವ. ಈಗ ಆಯ್ತಲ್ಲ ಜಗಳ, ಸುಮ್ನಿರವ. ಅವ್ರ ಆಫೀಸಲ್ಲ ಸೈಲೆಂಟ್ ಆಗಿ ಕೂತ್ಕೊ. ಇಲ್ಲಿ ಮಾತಾಡೋಂಥ ವಿಚಾರಗಳಲ್ಲ. ಇನ್ನೆಲ್ಲಿ ಮಾತಾಡೋಂಥ ವಿಚಾರಗಳು? ಇನ್ನೆಲ್ಲಿ ಮಾತಾಡೋಂಥ ವಿಚಾರಗಳು? ಹಂಗ ಜಕ್ರಳ್ಳಿ ಮಾತಾಡೋದು. ನೀನ್ ಬೇಕಾದ್ರೆ ಇಲ್ಲಿ ಸೈನ್ ಹಾಕೊಡ್ತೀನಿ. ಅಲ್ಲಿ ಪುನಃ ಹಂಗೆ ಮಾತಾಡೋದು. ನಿಮ್ಮ ಅಮ್ಮನ ಮೊಕನಾಕೆಯ ಏನ್ ನ್ಯೂಸ್ ಪೇಪರ್ ಮೇಲೆ ಸೈನ್ ಹಾಕೊಡ್ತೀಯ? ಸೋಳೆ ಮಂಗೆ ಹೋಗಿ ಪೇಪರ್ ತಗೋಬಾ. ಅದೇನ ಸೈನ್ ಹಾಕೊಡ್ತೀನಿ ಅಂತ ಸೋಳೆ ಮಗನ್ ತಂದು ಪತ್ರ ಮಾಡಿಸು, ಆಮೇಲೆ ಸೈನ್ ಹಾಕುವೆ. ಏನ್ ನ್ಯೂಸ್ ಪೇಪರ್ ಮೇಲೆ ಸೈನ್ ಹಾಕ್ತೀಯಾ? ಮಿಂಡ್ರಗೋಟ್ ಮೊಬೈಲ್ ಬೋಳಿ ಮಗನ್ ತಂದು ಸೈನ್ ಹಾಕೋದೇನಂತೆ ಸೈನ್. ಆಯ್ತು ಸುಮ್ಮನೆ OS ಬರ. ಆಗಲೇ ಡೆಲ್ಲಿಂದ ಬರ್ಬಿಟ್ಟಿದೀಯಾ? ಒಟ್ಟಿನಲ್ಲಿ ನಾಳೆ ಬಾ. OS ಚೆನ್ನಾಗಿದೆ ತಾನೆ? ರೈಟ್. ನಿನ್ನ ಮಗ ಕಣಕ. ಸರಿ. ಡೆಲ್ಲಿಗೆ ಹೋಗಿದ್ದೀರಾ?
ಎಲ್ಲಿಗೆ ಹೋಗಿದ್ದು ಬಂದಿದ್ದಾನೆ ಬರ್ತಾ ಇದ್ದಾರಂತೆ ಇನ್ನೂ ಅಲ್ಲೇ ಅವನೇ ನಾಳೆ ಬರ್ತೀನಿ ಅಂತ ಅಲ್ಲ ನವೀನ ಹೇಳವ ಇಲ್ಲಿ ನೋಡಿರಿ ಕಳ್ಳಪುರಿ ಇದೆ ಖಾರ ಬುದ್ಧಿ ನಮಗೆ ಕಳ್ಳೆಪುರಿ ಖಾರ ಬನ್ನಿ ತಿನ್ನೋ ಬುದ್ಧಿ ದಯವಿಟ್ಟು ತೋರಿಸ್ಬೇಡ. ಇರೋ ದುಡ್ಡಲ್ಲಿ ನೂಡಲ್ಸ್ ತಗೊಂಡು ತಿಂತೀನಿ. ಅದು ಕಳ್ಳೆಪುರಿ ಖಾರ ಅವ್ರ ತಲೆಗೆ ಹೋಗ್ಲಿ, ನಮಗೆ ಬೇಡ ಅದು. ಅಕ್ಕ ಈ ಭಾಷೆ ನನ್ನ ಹತ್ರ ಹೇಳ್ಬಾರ್ದು. ಅಪ್ಪ ಅವ್ನು ಏನಾರು ಅನ್ಕ ನೀನು ಪಾರಸ್ ಅವನೇನು ಹೇಳ್ದ ಈಗ ನಿನಗೆ ಹೇಳಲಿಲ್ಲ ಅವನು. ನಾನು ಹೇಳಿದಕ್ಕೆ ನನಗೆ ಹೇಳ್ತಾ ಅವನು ಸುಮ್ಮನೆ ಕೂತ್ಕೊ. ಅವನು ತಿನ್ನಲ್ಲ ಅಂತ ನೂಡಲ್ಸೋ ಪಾರಸೋ ತಂದು ತಿಂತಾನೆ, ತಿನ್ಕಲಿ. ಈಗ ನೀನು ಕಳ್ಳಪುರಿನೂ ಖಾರ ನೀನು ಅನ್ನ ಮಾಡಿದ ಅಲ್ಲಿ ನನ್ನ ಗಂಡ ಅನ್ನ ಅಕ್ಕಿ ತಂದು ಕೊಟ್ಟಿದ್ರೆ ಅನ್ನ ಮಾಡ್ಬೇಕು. ಸುಮ್ಮನೆ ಕೂತ್ವಕ್ಕ ಈಗ ಮತ್ತೆ ಅನ್ನನೂ ಮಾಡಿಲ್ಲ ನಿನ್ನ ವಯಸ್ಸಲ್ಲಿ ಅದು ನೀನು ಮಾಡೋದೇ ದೊಡ್ಡ ಆನಂದಾರಿ ಕೆಲಸ. ಒಂದು ಹಣೆ ಅಂಟಿಸ್ಕೊಳಕ್ಕೆ ಒಂದು ಅಕ್ಕಿ ಕಾಳು ಇಲ್ಲ ಮನೇಲಿ. ಯಾರು ತಂದು ಕೊಟ್ಟಿದ್ದರು? ಅದಕ್ಕೆ ಬೆಳಿಗ್ಗೆಯಿಂದ ಮಾಡಬೇಕು.